ಹಲೋ, ನಮಸ್ತೆ ಕರ್ನಾಟಕ. ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಪ್ರೀತಿಯ ನಮಸ್ಕಾರಗಳು. ಹಾರ್ಟಿಗೆ ಬೆಂಕಿ ಹಚ್ಕೊಂಡಿರೋ ಮಗಾಸ್ ಅಂಡ್ ಮಚೀಸ್, ಅದನ್ನ ನೀರ್ ಹಾಕಿ ಆರಿಸೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ಗೆ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2, co-powered by Sprite. Special partner Aravind Properties, Malleshwaram Sudarshan Silks, Margosa Road, Bengaluru. Jewelry partner Sri Sai Gold Palace. Digital streaming partner ZEE5. ಸಂಜೆ ಆದ್ರೂ ಮಗ ಬಂದಿಲ್ಲ ಅಂತ ದಾರಿ ಕಾಯೋ ಅಮ್ಮ, ಮೊಕ್ಕು ಕೂಗಿದ್ರು ತಗೊಳ್ಳೋ ಇಟ್ಕೊಳ್ಳೋ ಅಂತ ಖರ್ಚಿಗೆ ದುಡ್ಡು ಕೊಡೋ ಅಂತ ಅಪ್ಪ, ಬ್ಯಾಚುಲರ್ ಸೀಕ್ರೆಟ್ಸ್ ಬಚ್ಚಿಟ್ಕೊಳ್ಳೋ ಅಂತ ಅಕ್ಕ, ಕದ್ದು ಮುಚ್ಚಿ ಮನೆ ಬಾಗಿಲು ತೆಗೆಯುವಂತ ತಂಗಿ, ಈ ತರ ಬ್ಯಾಚುಲರ್ಸ್ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು ಇವತ್ತೆಲ್ಲ ನಾಳೆ ಸರಿ ಹೋಗ್ತಾನೆ ಬಿಡು, ಈ ತರ ನಾನಾ ತರ ತಪ್ಪುಗಳನ್ನೆಲ್ಲ ಮನಸಿ ಆಧರಿಸೋದು ಒನ್ ಅಂಡ್ ಓನ್ಲಿ ಫ್ಯಾಮಿಲಿ ಮೆಂಬರ್ಸ್. ನಮ್ಮ 10 ಬ್ಯಾಚುಲರ್ಸ್ ಗಳ ಫ್ಯಾಮಿಲಿ ಮೆಂಬರ್ಸ್ ನ ಇವತ್ತು ಕರೆದು ಫ್ಯಾಮಿಲಿ ವ್ಯಾಲ್ಯೂಗಳನ್ನ ತಿಳಿಸಿ, ಬದುಕಿನ ಬಗ್ಗೆ ಕಲಿಸಿ, ಕುಟುಂಬದ ಮಹತ್ವವನ್ನ ತಿಳಿಸ್ಕೊಡೋದೇ ನಮ್ಮ ಉದ್ದೇಶ ಆಗಿದೆ. ಲೆಟ್ಸ್ ಸ್ಟಾರ್ಟ್ ಭರ್ಜರಿ ಬ್ಯಾಚುಲರ್ಸ್ ಫ್ಯಾಮಿಲಿ ರಾ. ಈ ನಮ್ಮ ಫ್ಯಾಮಿಲಿ ಸುತ್ತಿಗೆ ಈ ಕುಟುಂಬದ ಪ್ರೀತಿಯ ಲವಗುರು ಹಾಗೂ ರಚಿತಾ ಅವ್ರನ್ನ ವೆಲ್ಕಮ್ ಮಾಡೋಣ. ಅಪ್ಪ ರಾಮು ಅವರ ಮುದ್ದಿನ ಪುತ್ರಿ, ನಾಟ್ಯ ಕುಟುಂಬದ ಅಭಿನೇತ್ರಿ, ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ರಚಿತಾ ರಾ. ಹಾಗೂ ಅವರ ಜೊತೆ ಅಮ್ಮನನ್ನ ಮಗುವಿನ ಹಾಗೆ ಪ್ರೀತಿಸಿದಂತಹ ಸಿಪಾಯಿ, ಅಪ್ಪ ವೀರಸ್ವಾಮಿ ಅವರ ಕನಸನ್ನ ಮೆರೆಸಿದಂತಹ ರಾಮಾಚಾರಿ, ಶ್ರೀಮತಿ ಸುಮತಿ ಅವರ ಪ್ರೇಮದ ನಲ್ಲ, ಕರುನಾಡು ಮೆಚ್ಚಿದ ಮಲ್ಲ, ಲವಗುರು ಕನಸುಗಾರ ವಿ ರವಿಚಂದ್ರನ್ ಸರ್. ಇವತ್ತು ಫ್ಯಾಮಿಲಿ ರೌಂಡ್ ಆಗಿರೋದನ್ನ ರಚುನ ಕೆಳಗೆ ಇಷ್ಟಪಡ್ತೀನಿ. ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದ ಪಾತ್ರ ಎಷ್ಟು ಮುಖ್ಯ? ನನ್ನ ಜೀವನದಲ್ಲಿ ಫಸ್ಟ್ ಪ್ರಿಯಾರಿಟಿ ಫ್ಯಾಮಿಲಿನೇ. ಹುಟ್ಟಿದ ತಕ್ಷಣ ಫಸ್ಟ್ ಜೊತೆಲಿ ಇರೋದೇ ಫ್ಯಾಮಿಲಿ, ಅಮ್ಮ ಅಪ್ಪ, ಆಮೇಲೆ ಜೊತೆಗೆ ಹುಟ್ಟಿರೋರು. ನನ್ನ ಪರ್ಸನಲ್ ಲೈಫ್ ಅಂತ ಬಂದಾಗ ಇಟ್ ಇಸ್ ಆಲ್ವೇಸ್ ಮೈ ಮಾಮ್, ಡ್ಯಾಡ್ ಅಂಡ್ ಸಿಸ್ಟರ್. 3 ಜನ ನನಗೆ ಎಲ್ಲ, ಅವರೇ ಎಲ್ಲ. ಅಂಡ್ ರಚು, ಇವತ್ತು ಬ್ಯಾಚುಲರ್ಸ್ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಡೆಫಿನೆಟ್ಲಿ ಫ್ಯಾಮಿಲಿ ಅಂದ ತಕ್ಷಣ ಖುಷಿ ಇದ್ದೇ ಇರುತ್ತೆ. ಅಂಡ್ ಹೆಣ್ಮಕ್ಳು ಫ್ಯಾಮಿಲಿ ನೋಡಿದೀವಿ, ಸೊ ಬ್ಯಾಚುಲರ್ಸ್ ಫ್ಯಾಮಿಲಿ ನಾನು ನೋಡೋ ಕುತೂಹಲ ಜಾಸ್ತಿ ಇದೆ. ಇಲ್ಲಿ ತುಂಬಾ ಕಂಪ್ಲೇಂಟ್ಸ್ ಇರುತ್ತೆ. ಇವತ್ತು ವೇದಿಕೆ ಮೇಲೆ ಸಿಗ್ತಾರೆ ಅವ್ರ ಅಪ್ಪ ಅಮ್ಮಂದಿರಲ್ಲ ಅಲ್ವಾ? ಇನ್ನು ರವಿ ಸರ್, ವಿಶೇಷವಾಗಿ ಅಮ್ಮ ಅಂದ್ರೆ ಎಷ್ಟು ಸ್ಪೆಷಲ್ ಸರ್? ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಇವತ್ತು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತೀಯ ನೀನು, ಚೆನ್ನಾಗಿ ಕಾಣಿಸ್ತಾ ಇದೀಯ. ರೆಗ್ಯುಲರ್ ಆಗಿ ಸೂಟಲ್ಲಿ ನೋಡಿ ನೋಡಿ ಅವ್ನು ಸ್ಮಾರ್ಟ್ ಆಗಿದೆಯಾ ಇವತ್ತು. ಥ್ಯಾಂಕ್ ಯು ಸರ್. ನಿನ್ನ ಹೆಂಡತಿ ಊರಿಗೆ ಬಂದಿರ್ಬೇಕಲ್ಲ ಸರ್? ಈ ಕಡೆ ಇಲ್ಲಿ ಸ್ಮಾರ್ಟ್ ಸ್ಮಾರ್ಟ್. ನೀನು ಯಾವ್ದೋ ಹುಡುಗಿ ಲಂಗಾನ ತೆಗೆದು ಶರ್ಟ್ ಹಾಕೊಂಡ್ ಬಂದಂಗಿದ್ಯಾ ಮೇಡಮ್? ಚೆನ್ನಾಗಿದೆ. ಬ್ಯಾಂಡ್ ಹೊಡಿತಾರೆ ಗೊತ್ತಾ? ಏನಾದ್ರು ಬಟ್ಟೆ ಇರೋದ್ರ ಬೇರೆ ಆಪ್ಷನ್ ಇದೆ, ದಯವಿಟ್ಟು ಹೋಗಿ ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡ್ಬಿಡ್ಲಾ? ಆಯ್ತು, ಕೂತ್ಕೊಳ್ಳೋ, ನೀನು ಯಾರು ನೋಡ್ತಾರೆ. ಎಸ್ ಸರ್. ಇನ್ನು ನಿಮ್ಮ ತಾಯಿ ಬಗ್ಗೆ ಹೇಳಬೇಕು ಅಂದ್ರೆ ಏನು ಹೇಳಕ್ ಇಷ್ಟಪಡ್ತೀರಿ? ನನಗೆ ಬುದ್ಧಿ ಬಂದಾಗಿಂದ ನನಗೆ ಗೊತ್ತಿರೋದು, ನಾನು ಎದ್ದ ತಕ್ಷಣ ಕೆಳಗೆ ಬಂದರೆ ನಮ್ಮಮ್ಮ ಕರೆಕ್ಟಾಗಿ ಕೆಳಗೆ ಕೂತಿರೋರು. ಬಂದ ತಕ್ಷಣ ಫಸ್ಟ್ ಅವ್ರ ಮಡಿಲ ಮೇಲೆ ಮಲಗಬೇಕು. ನಾನು ಮಲಗಿದ ಮೇಲೆ ಆಮೇಲೆ ಅವರು ಸಪ್ಪತ್ತಾದ್ಮೇಲೆ ಇನ್ಯಾರಿಗಾರ ಕಾಫಿ ಹೇಳಿದ್ರೆ ಕಾಫಿ ಕುಡಿದ್ಮೇಲೆ ಹೊರಡೋದು ಜೀವನ. ಬಟ್ ನನ್ನ ಹೆಂಡತಿ ಬಂದ ಮೇಲೆ ಕಾಫಿ ಹೆಂಡತಿ ಕೇಳಿದ ತಕ್ಷಣ ನಮ್ಮ ಅಮ್ಮನ ಕೋಪನೇ ಬಂದ್ಬಿಡೋದು. ನಾನು ಇಷ್ಟು ದಿವಸ ಕಾಫಿ ಕೊಡ್ತಿದ್ದೆ, ಈಗ ನನ್ನ ಹೆಂಡತಿ ಕೊಡ್ಬೇಕಾದ್ರೆ ತುತ್ತ ಮುತ್ತ ಇದೆ. ಎಷ್ಟೇ ವಯಸ್ಸಾಗ್ಲಿ ಅವ್ರು ಕೊಡ್ಬೇಕಾದ್ರೆ ಸ್ಥಾನ ಕೊನೆವರೆಗೂ ಕೊಡ್ತಾನೆ ಇರಬೇಕು. ಯಾರ ಬರಲಿ, ಅವ್ರು ಎಷ್ಟಾದ್ರೆ ವಯಸ್ಸಾಗ್ಲಿ, ಅವ್ರ ಪ್ರೀತಿ ಮಾತ್ರ ಒಂದಿಷ್ಟು ಸಹಿತ ನಮ್ಮ ಮೇಲೆ ಕಡಿಮೆ ಆಗೋದೇ ಇಲ್ಲ. ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ವಿ. ಫ್ಯಾಮಿಲಿ ಅಂದ್ರೇನೆ ಪ್ರೇಮ ಲೋಕ ಕಣ. ಅದು ಒಂದೇ ಕಡೆ, ಅದ್ರ ಒಳಗೆ ಮಾತ್ರ ನೀನು ರಣಧಿರನಾಗಿರೋದಕ್ಕೆ ಸಾಧ್ಯ ಯಾವಾಗ್ಲೂ. ಆಮೇಲೆ ಫ್ಯಾಮಿಲಿ ರೌಂಡ್ ಅಂದ ತಕ್ಷಣ ನಾವೇನು ಹೇಳೋದೇ ಬೇಡ, ಇವ್ರ ಮಕ್ಕಳು ನೋಡಿ ಎಲ್ಲರೂ ಎಷ್ಟು ಅರಳಿದೆ ಅಂತ, ಅಷ್ಟೇ ಸಾಕು. ಅಪ್ಪ ಅಮ್ಮಗಿಂತ ಇನ್ನೇನೇ ಬೇಕು ಜೊತೆ ನಿನಗೆ? ಏನು ಬೇಡ ಸರ್. ಈಗ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ
ಮೊದಲನೇ ಕುಟುಂಬನ ವೇದಿಕೆ ಮೇಲೆ ಮಾಡ್ಕೋತಾ ಇದೀವಿ. ಎಲ್ಲೋ ದೂರದ ಹಳ್ಳಿಯಲ್ಲಿದ್ದು ಸಿಟಿಗ್ ಬಂದು ತನ್ನದೇ ಆದ ಬದುಕನ್ನ ಕಟ್ಕೋತಾ ಇರುವಂತ ಮಣ್ಣಿನ ಮಗ, ಹಳ್ಳಿ ಹೈದ, ಭುವನೇಶ್ ಅಂಡ್ ಫ್ಯಾಮಿಲಿ. ಏನಪ್ಪ ಭುವನೇಶ್, ಮನೆಯವ್ರು ಬರ್ತಾ ಇರಿ ಅಂತ ಈಗ ಗೆಲುವ? ಹೌದು ಸರ್. ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆಯಾ? ಹೌದು, ಡವ ಡವ ಅಂತ ಜಾಸ್ತಿ ಆಗ್ತೈತೆ. ಕಾರಣ ನಮ್ಮ ತಂದೆ ತಾಯಿ ಫ್ಯಾಮಿಲಿ ಎಲ್ಲ ಈ ಸ್ಟೇಜಿಗೆ ಬರ್ತಾರಲ್ಲ, ಆ ಒಂದು ಖುಷಿ ಇದೆ ಸರ್, ಸಖತ್ತು. ನಿನಗಿಂತ ಖುಷಿ ಜಾಸ್ತಿ ನಿಮ್ಮ ನಮ್ಮ ಪಾರ್ಟ್ನರ್ಗೆ ಯಾವಾಗ್ಲೂ ಖುಷಿನೇ ಬಿಡಿ. ನಾನ್ ಕಾಯ್ತಾ ಇದ್ದೆ ಅವ್ರ ತಂದೆ ತಾಯಿ ಜೊತೆ ಎಲ್ಲ ಮಾತಾಡೋದಿಕ್ಕೆ. ಫೋನ್ ಅಲ್ಲಿ ಒಂದ್ಸತಿ ಮಾತಾಡ್ಬೇಕಂತ ಇತ್ತು, ನೋಡಿದ್ರೆ ಫೈನಲಿ ಅವ್ರನ್ನ ಈ ವೇದಿಕೆ ಮೇಲೆ ಮೀಟ್ ಮಾಡ್ತಾ ಇರೋದು ಇನ್ನೂ ಖುಷಿ ನನಗೆ. ಅದಕ್ಕೇನ ಇದೆಲ್ಲ ಫುಲ್ ಲಂಗ ದಾವಣಿ? ನಿಜವಾಗ್ಲೂ ನಾನು ಇವತ್ತು ಬೆಳಿಗ್ಗೆ ರೆಡಿ ಆಗ್ಬೇಕಾದ್ರೆ ಹಳ್ಳಿ ಹುಡುಗಿ ತರ ಖುಷಿಯಾಗಿ ರೆಡಿ ಆದೆ. ಸೊ ಅವರ ಫ್ಯಾಮಿಲಿ ನೀನೇ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀಯಾ? ಖಂಡಿತ. ಪ್ಲೀಸ್. ಅಮ್ಮ, ಹೇಗೆ ಅನಿಸ್ತಾ ಇದೆ ಭರ್ಜರಿ ಬ್ಯಾಚುಲರ್ ವೇದಿಕೆಗೆ ಬಂದು? ನಮ್ಮ ಮಗ ಈ ಸ್ಟೇಜ್ ಕರ್ಕೊಂಡ್ಬಂದು ನಿಲ್ಸಿದ್ನಲ್ಲ ಅಂತ ಭಾರಿ ಖುಷಿ ಆಯ್ತಾ ನಮ್ಗೆ. ಹೌದಾ? ಮದ್ವೆಗೆಲ್ಲ ರೆಡಿ ಆಗ್ತಾ ಇದ್ದಾನೆ ಹುಡುಗ. ರಾಮೇಗೌಡ್ರೆ ನಮಸ್ಕಾರ. ಈ ಕನ್ನಡಕ್ಕೆ ನಮ್ಗೆ ಖುಷಿ ಆಯ್ತು, ನಮ್ಮ ಮಗ ಬಂದಿರೋದಕ್ಕೆ. ನೀವು ನಮಸ್ಕಾರ. ಅಮ್ಮ, ನಾನು ಇಲ್ಲಿ ನಾವೆಲ್ಲ ಅವ್ನು ಕಾಮಿಡಿ ಕಿಲ್ಲರ್ ಇಲ್ಲಿ ಬಂದ, ಇಲ್ಲಿ ಎಲ್ಲರನ್ನು ನಗಿಸ್ತಾನೆ, ಇಲ್ಲಿರೋರ್ನು ಎಲ್ಲರನ್ನು ನಗಿಸ್ತಾ ಇರ್ತಾನೆ. ಆದ್ರೆ ನಿಜವಾಗ್ಲೂ ಕುಟುಂಬ ಅಂತ ಬಂದಾಗ ಅವಂದೇ ಆದ ಕಷ್ಟ ಇರುತ್ತೆ. ನಿಮ್ಮನ್ನೆಲ್ಲ ನೋಡ್ಕೋಬೇಕು, ಸಂಸಾರ ನೋಡ್ಕೋಬೇಕು. ಹೆಂಗ್ ನೋಡ್ಕೋತಾನೆ ನಿಮ್ಮ ಮನೇನ? ಎಷ್ಟು ಕಷ್ಟ ಪಡ್ತಾನೆ? ಚೆನ್ನಾಗಿ ನೋಡ್ಕೊತಾವನೆ. ಏನೋ ಒಂದು ಮೊಬೈಲ್ ತಗೊಳಕ್ಕೂ ಅವನಿಗೆ ಏಗತಿ ಇತ್ತಿಲ್ಲ. ನಾನು ಏನೋ ಒಂದಿಷ್ಟು ಸಿಕ್ಕಿದ್ರಲ್ಲಿ ಕೂಡಿಸಿ ಮಾಡಿ ಜೋಡಿಸಿ ಒಂದು ಮೊಬೈಲ್ ತಗಟ್ಟೆ. ಆ ಮೊಬೈಲ್ ತಗಟ್ಟಾಗ ಆ ರೀಲ್ಸ್ ಮಾಡೋಣಲ್ಲ, ಆಗ ಊರಿನ ಮಕ್ಕಳೆಲ್ಲ ಕಟ್ಕೊಂಡು ಹಾಳು ಮಾಡ್ತಾನೆ. ಇವ್ನಿಗೆ ಕ್ರಾಕು, ಇವ್ನಿಗೆ ಲೂಜು, ಇವ್ನಿಗೆ ಮೆಂಟ್ಲು ಅಂತ ಎಲ್ಲ ಅನ್ನೋದು. ಹಂಗೆ ಅಂದಾಗ ನಮಗೆ ಭಾರಿ ಬೇಜಾರಾಗೋದು. ಇವತ್ತು ಈ ಸ್ಟೇಜ್ ತಗೊಬಂದು ನಿಲ್ಸಿದ್ನಲ್ಲ, ಅಂತರ ಎದುರಿಗೆ ನಮಗೆ ಭಾರಿ ಖುಷಿ ಆಯ್ತಾ ಅದು. ಈಗ ಪಕ್ಕದವರು ಒಡವೆ ಮಾಡಿಸ್ಕೊಬಂದ್ರೆ, ಸರ ಮಾಡಿಸ್ಕೊಬಂದ್ರೆ, ಅಪ್ಪ ನನಗೆ ಡೈರೆಕ್ಟ್ ಕೇಳೋಕ್ಕೆ ಬೇಜಾರು. ದುಡ್ಡಿಲ್ವಲ್ಲ ಅವನ ಹತ್ರ, ಯಾತ್ರಲ್ಲಿ ಮಾಡಿಸ್ತಾನೆ. ಅಪ್ಪ ನೋಡೋ ಇಂಥವ್ರು ಹಿಂಗೆ ಒಡವೆ ಮಾಡಿಸ್ಕೊಬಂದವ್ರೆ ಅಂತ ಡೈರೆಕ್ಟಾಗಿ ಹೇಳಿವ್ನಿ. ಅವನು 1,000 ದುಡಿಲಿ ತಗೊಬಂದು ಜೋಡಿಸ್ಕೊಬಂದು ನನ್ನ ಕೈಲಿ ಕೊಟ್ಟು ಎಲ್ಲಾನು ಜೋಡಿಸಿ ನನಗೆ ಇದೊಂದು ಸರ ಮಾಡಿಸ್ತಾ, ಸರ ಮಾಡಿಸ್ತಾ, ಆಮೇಲೆ ವಾಲೆ ಮಾಡಿಸ್ತಾ. ನೋಡಿ, ನಿಮ್ಮ ಮಗ ಅವತ್ತು ಎಷ್ಟು ಖುಷಿಯಿಂದ ಹೇಳ್ಕೊಟ್ಟ. ಅಂದ್ರೆ ಇಲ್ಲಿಂದನೇ ಹೇಳ್ದ, ನಾನು ನಮ್ಮ ತಾಯಿಗೆ ಚಿನ್ನದ ಓಲೆ ಮಾಡಿಸಿದ್ದೀನಿ, ಸರ ಮಾಡಿಸಿದೀನಿ ಅಂತ. ಬಟ್ ಇವತ್ತು ಅದಕ್ಕಿಂತ ಸಂತೋಷವಾಗಿ ನೀವು ಹೇಳ್ತಾ ಇದೀರಲ್ಲ, ಮಗ ಮಾಡಿಸ್ಕೊಟ್ಟ ಅಂತ. ನೋಡಕ್ಕೆ ಖುಷಿ ಆಗ್ತಾ ಇದೆ ಒಂಥರ. ತುಂಬಾ ಚೆನ್ನಾಗಿ ನೋಡ್ಕೊತಾವನೆ. ಒಂದು ತಿಂಗಳಲ್ಲಿ ಒಂದು 8,000-9,000 ಮೆಡಿಸಿನ್ ಬೇಕಾಯ್ತದ ನನಗೆ. ನಿಮಗೆ ಬೇಕಾಗತ್ತಾ? ಹೌದು, ಓಪನ್ ಹಾರ್ಟ್ ಸರ್ಜರಿ ಆಗಿದೆ, BP ಶುಗರ್ ಎಲ್ಲ ಇದೆ. ಆಗ ಹುಷಾರಿಲ್ಲದೆ ಇದ್ದಾಗ ಮೈಸೂರು ಆಸ್ಪತ್ರೆಯಲ್ಲಿ ಉಳಿಸ್ಕೊ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟ ಅಂದರೆ, ಅಯ್ಯೋ ನೆನ್ಕೊಂಡ್ರೆ ಇವತ್ತು ಅಷ್ಟು ಮನಸ್ಸಿಗೆ ನೋವಾಯ್ತದೆ. ಅಷ್ಟು ಹಿಂಸೆ ಪಟ್ಬಿಟ್ಟ. ನಾನು ಉಳಿಸ್ಕೊ ಬರ್ಬೇಕಾದ್ರೆ ದುಡ್ಡು ಇಲ್ದೆ ಹೋದ್ರೂ ನಾನೊಬ್ರ ಸಾಲ ಮಾಡಿ ನಿನ್ನ ಉಳಿಸ್ಕೊತೀನಿ ಅಂತ ಅಂದ್ಬಿಟ್ಟು ಉಳಿಸ್ಕೊಂಡ ನಾನು. ಮಕ್ಕಳಿಗೆ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೇನು ಇಲ್ಲ ಅಂತ ಅನ್ಕೋತೀನಿ. ಅವರು ತುಂಬಾ ಚಿಕ್ಕ ಚಿಕ್ಕ ವಿಷಯನೂ ಎಷ್ಟು ಖುಷಿ ಪಡ್ತಾರೆ ಆ್ಯಂಡ್ ಅದನ್ನ ನೆನಪಾಗಿ ಇಟ್ಕೋತಾರೆ ಅನ್ನೋದಕ್ಕೆ. ಇವಾಗ ಭುವನೇಶ್ ಅವರು ಬೇರೆ ಫೋನ್ ಯೂಸ್ ಮಾಡ್ತಿರ್ಬೋದು, ಆದರೆ ಇವ್ರು ಕೊಡಿಸಿದ್ದ ಮೊದಲನೇ ಫೋನ್ನ ಇನ್ನೂ ಜೋಪಾನವಾಗಿ ಹಾಗೆ ಇಟ್ಕೊಂಡಿದ್ದಾರೆ ಅವರು. ಇವ್ರ ಲೈಫನ್ನು ಆ್ಯಕ್ಚುಲಿ ಚೇಂಜ್ ಮಾಡಿದ್ದು. ಇದರಿಂದ ಅವರು ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ದು, ಅದು ವೈರಲ್ ಆಗೋಕ್ಕೆ ಶುರು ಆಯಿತು. ಆ್ಯಂಡ್ ಇದನ್ನು ಇಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ನಾನು ಈ ಥರದ್ದೆಲ್ಲ ಜೋಪಾನವಾಗಿ ಇಟ್ಕೊಳ್ಳೋದ್ರಿಂದ ನನಗೆ ನೋಡೋಕೆ ತುಂಬ ಖುಷಿ ಆಗ್ತಾ ಇದೆ. ನೀವು ಅನ್ಕೊಂಡಿದ್ರ ನೀವು ಇಷ್ಟು ಚೆನ್ನಾಗಿ ಜೋಪಾನವಾಗಿ ಇಟ್ಕೋತಿರ್ಲಿಲ್ಲೇನೋ? ಇಲ್ಲ, ನನ್ನ ಈ ಫೋನ್ ನೀನು ವೇದಿಕೆ ಮೇಲೆ ತೋರಿಸಿದ್ಕೆ ಭಾಳ ಸಂತೋಷ ಆಯ್ತೈತೆ. ಕಾರಣ ಏನಪ್ಪ ಅಂದರೆ, ಇದ್ರ ಬೆಲೆ 7,000 ಇರ್ಬೋದು ಅಷ್ಟೇ. ಆದರೆ ಇವತ್ತು 7 ಕೋಟಿ ಕನ್ನಡಿಗರು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಈ ಫೋನೇ ಕಾರಣ. ಒಂದು ಮಾತು ಹೇಳಬೇಕು ಅಂದರೆ, ಈ ಫೋನ್ ತಗೊಟ್ಟಿದ್ದು ನಮ್ಮ ಅಮ್ಮಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಭುವನೇಶ್ ಅವರೇ ಸರ್,
ಬಿಗಿನಿಂಗಿಂದ ನೀನು ಸಾಕಿದ್ದು ಬೆಳೆಸಿದ ರೀತಿ ಎಲ್ಲ ಹೇಳು. ಅವ್ರು ಕಷ್ಟಪಟ್ಟಿದ್ದು ಹೇಳಲಿಲ್ಲ, ನೀನು ಬರೀ ನಿಂದು ಹೇಳ್ತಾ ಇದ್ರೆ. ಅಣ್ಣ ತಮ್ಮದ್ರು ಈಗ ನಮ್ಮ ದೊಡ್ಡಪ್ಪ ಒಬ್ರು ಇದ್ದಾರೆ, ಇವ್ರು ರಾಮೇಗೌಡ ಅವ್ರು ನಂಜುಂಡೇಗೌಡ ಅಂತ ಇಬ್ಬರಿದ್ದಾರೆ. ಬೇರೆ ಬೇರೆ ಆಗ್ತಾರೆ. ಅಂದ್ರೆ ಬೇರೆ ಬೇರೆ ಆದಾಗ ಆ ಜಮೀನ ಬೇರೆ ಕೊಡ್ತಾರೆ. ಕೊಟ್ಟಾಗ ನಾನು 6 ತಿಂಗಳಾಗಿತ್ತಂತೆ ಸರ್. ಅವಾಗ ಜಮೀನು ಮಟ್ಟ ಮಾಡಬೇಕಾಗಿರುತ್ತೆ, ನಾಲೆ ನೀರು ಬಂದ್ಬಿಡುತ್ತೆ. ನಾಲೆ ನೀರು ಬಂದಾಗ ಜಮೀನು ಮಟ್ಟ ಮಾಡಬೇಕು. ಅವಾಗ ನಮ್ಮಮ್ಮ, ನಾನು 6 ತಿಂಗಳಲ್ವಾ, ಗುದ್ಲಿ ಕೆಲಸ ಆರೆ ಕೆಲಸ ಎಲ್ಲ ನಮ್ಮ ಅಪ್ಪನ ಜೊತೆ ಮಾಡೋರಂತೆ. ಅವಾಗ ನನ್ನ ತಗೊಂಡೋಗಿ ಬದಿನ ಮೇಲೆ ಹಿಂಗೆ ಮನಸಿರೋರಂತೆ ಸರ್. ಎಷ್ಟೋ ಸಲ ಹಿಂಗೆ ಒಳ್ಳಿ ಕೆಳಗಡೆ ಬಿದ್ದಿರೋದು ಉಂಟಂತ ನಾವು. ಅವಾಗ ನಾನು ಜಾಸ್ತಿ ಅದರ ಮುದ್ದೆ ತಿಂತಿರಲಿಲ್ಲ ಸರ್. ಮುದ್ದೆ ರೈಸ್ ಇರಲ್ಲ, ರೈಸ್ ಕಡಿಮೆ. ಅವಾಗ ನನಗೋಸ್ಕರ ನಮ್ಮ ಅಪ್ಪ ಟೌನ್ಗೆ ಹೋಗ್ಬಿಟ್ಟು ಅರ್ಧ kg ಅಕ್ಕಿ ತಗೊಬರೋದನ್ ಸರ್. ಅವತ್ತು ಅಷ್ಟೆಲ್ಲ ಸಾಕಿದ್ದಾರೆ ಸರ್. ನನ್ನ ಪ್ರಾಣ ಇರೋವರೆಗೂ ದೇವ್ರ ಥರ ನೋಡ್ಕೋತೀನಿ ಸರ್ ಇವ್ರನ್ನ. ಸರ್, ಇನ್ನೊಂದು ವಿಷಯ, ಅವ್ರು ಬರೀ ಅವ್ರ ತಂದೆ ತಾಯಿನಲ್ಲ, ಅವ್ರ ಅಕ್ಕ ಹಾಗೆ ಅವ್ರ ಕುಟುಂಬದ ಜೊತೆನೂ ಇವತ್ತುವರೆಗೂ ನಿಂತಿದ್ದಾರೆ. ಒಡ ಹುಟ್ಟದವ್ರಿಗೆ ನಮ್ಮ ಬಗ್ಗೆ ಇನ್ನೊಂಚೂರು ಜಾಸ್ತಿನೇ ಗೊತ್ತಿರುತ್ತೆ ಅಂತಾರಲ್ಲ, ಹಾಗೆ ಅವ್ರಿಗೊಬ್ಬ ಮುದ್ದಾದ ಅಕ್ಕ ಇದ್ದಾರೆ. ಅವ್ರ ಫ್ಯಾಮಿಲಿ ಕೂಡ ವೇದಿಕೆ ಮೇಲೆ ಕರ್ಕೊಂಡು ಬರೋಕ್ಕೆ ಇಷ್ಟಪಡ್ತೀನಿ. ಭುವನೇಶ್ ಅವರ ಅಕ್ಕ ಸುಮಿತ್ರಾ ಅಕ್ಕ, ಅವರ ಯಜಮಾನ್ರು ದೊರೆಸ್ವಾಮಿ ಸರ್, ಇವರು ಗಗನ್, ಇದು ಮೋನಿಕಾ. ಪರವಾಗಿಲ್ಲ ಅನನ್ಯ, ಚೆನ್ನಾಗಿ ಎಲ್ಲರೂ ಪರಿಚಯ ಮಾಡ್ಕೊಂಡು. ನಾನು ಫುಲ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಜೊತೆ. ವೆರಿ ಗುಡ್, ವೆರಿ ಗುಡ್. ಸುಮಿತ್ರಾ ಅವರೇ ಹೇಳಿ, ನಿಮ್ಮ ತಮ್ಮನ ಬಗ್ಗೆ ಹೇಳಿ. ನನ್ನ ತಮ್ಮ ಅಂದರೆ ನನಗೆ ತುಂಬ ಇಷ್ಟ. ನನ್ನ ಫ್ಯಾಮಿಲಿ ನೋಡ್ಕೊತಿರೋದೇ ನನ್ನ ತಮ್ಮ. ನಮಗೆ ಕೊರೋನಾ ಬಂದ ಮೇಲೆ ತುಂಬ ಕಷ್ಟ ಆಗ್ಬಿಡ್ತು ಫ್ಯಾಮಿಲಿ. ನನ್ನ ತಮ್ಮ ಇಲ್ಲ ಅಂದಿದ್ರೆ ನಾವು ಇದೊಂದು ಕುಟುಂಬ ಇರ್ತಿರ್ಲಿಲ್ಲ. ಅಯ್ಯೋ, ನೀನು ಯಾಕೆ ಕಳಿಸ್ತೀಯಾ? ಏನಾಯ್ತಮ್ಮ? ನಾವು ತುಂಬ ಚೆನ್ನಾಗಿದ್ದವರು, ನಮ್ದೊಂದು ಫ್ಯಾಮಿಲಿ. ಅವಾಗ ಕೊರೋನಾ ಬಂದಾದ್ಮೇಲೆ ಬಿಸ್ನೆಸ್ಸಲ್ಲೆಲ್ಲ ಲಾಸ್ ಆಗ್ಬಿಡ್ತು. ಲಾಸ್ಟಿಗೆ ನಮ್ಮನೆಯವ್ರಿಗೆ ಒಂದೇ ಒಂದು ಮಾತು ಹೇಳಿದೆ, ನನ್ನ ಮಕ್ಳು ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಸೇರ್ಕೊಂಡ್ಬಿಡ್ತೀನಿ, ನೀವು ಬೆಂಗಳೂರಿಗೆ ಹೋಗ್ಲಿಲ್ಲ ಅಂತ ಅಂದರೆ. ಅವಾಗ ನನ್ನ ತಮ್ಮ ಸಾಲ ಮಾಡಿ ನಮ್ಮ ಯಜಮಾನ್ರಿಗೆ ಒಂದು ಆಟೋ ತಗೊಟ್ಟ. ಆಟೋ ಕೊಡಿಸ್ಬಿಟ್ಟು ಬೆಂಗಳೂರಿಗೆ ಕಳಿಸ್ದ ಸರ್. ಕಳಿಸಿ ಇವಾಗ ಇವರು ನಮ್ಮ ಕಮಿಟ್ಮೆಂಟ್ಗಳಿಗೆ ಇವ್ರು ದುಡಿಯೋದು ಸಾಲ್ತಿಲ್ಲ. ಮಕ್ಳಿಗೆ, ಎಜುಕೇಷನ್ಗೆ, ಮತ್ತೆ ನನ್ನ ಫ್ಯಾಮಿಲಿಗೆ ಅವನೇ ನೋಡ್ಕೊತಿರೋದು ನಮ್ಮ ಕುಟುಂಬನ, ನಮ್ಮಪ್ಪ ನಮ್ಮಮ್ಮನ. ಇವತ್ತು ನಾವು ಈ ಸ್ಟೇಜಿಗೆ ಕರ್ಕೊಂಡ್ಬಂದವನೇ, ಇಷ್ಟು ಖುಷಿ ಪಡಿಸ್ತವನೇ. ನಾವು ಕಷ್ಟಪಟ್ಟಿರೋದು ಮರ್ತೋಗಿದೆ ಇವತ್ತು ನನಗೆ. ನನ್ನವೇ 2 ಮಕ್ಳು ಹೆಂಗೆ ಹಾಗೆ ಇವನು. ನಮಗೆ ಮಕ್ಕಳಿರಲಿಲ್ಲ 9 ವರ್ಷ. ಅವಾಗ ನಾನು ನಮ್ಮ ಯಜಮಾನ್ರು ಇವನೇ ದತ್ತು ತಗೋಬೇಕು ಅಂತ ಅಂದ್ಕೊಂಡಿದ್ದು ನಾವು. ನನಗೆ 9 ವರ್ಷ ಇರಲಿಲ್ಲ. ಇವರಿಬ್ಬರು ಪ್ರೀತಿಗೆ ಮಿಗಿಲಾಗಿ ಜಾಸ್ತಿ ಪ್ರೀತಿ ಇವನ ಮೇಲಿದೆ ನನಗೆ. ಸರ್, ಮ್ಯಾಮ್, ಎಷ್ಟೊಂದು ಕನಸುಗಳಿರುತ್ತಲ್ಲ, ಅದೇ ರೀತಿ ಭುವನೇಶ್ ಅವ್ರ ತಾಯಿಗೆ ಒಂದು ಕನಸಿದೆ. ಅದು ಈಡೇರ್ತಾ ಇರೋದು ಈ ವೇದಿಕೆ ಮೇಲೆ ಅನ್ನೋ ಖುಷಿ ಇದೆ. ಆ ಕನಸು ಏನು ಅಮ್ಮ, ನೀವೇ ಹೇಳಿ. ಮನೆ ಕಟ್ಟಬೇಕು ಅಂತ ಫೌಂಡೇಶನ್ ಹಾಕ್ಸವ್ನೆ. ಅದಕ್ಕೆ ಸ್ವಲ್ಪ ನಾನು ಒಂದು ಸ್ವಲ್ಪ ನನ್ನ ಮಗನಿಗೆ ಹೆಲ್ಪ್ ಮಾಡಿದ್ರೆ ಮನೆಗೆ ಅನುಕೂಲ ಆಯ್ತದಲ್ಲ ಅಂತ ಅಂದ್ಬಿಟ್ಟು ಒಂದು ಅಷ್ಟು ಕೂಡಿಸಿ ಮಾಡಿಕೊಂಡಿದ್ದೆ. ಹೌದಾ? ಅದಕ್ಕೆ ನನಗೆ ಇಷ್ಟೊಂದು ಮಾಡಿದ್ನಲ್ಲ ನನ್ನ ಮಗ, ನಾನುವೇ ಈ ಸ್ಟೇಜ್ ಮೇಲೆ 4 ಜನ ಪುಣ್ಯಾತ್ಮರು ನೋಡೋ ಅಂತ ಇದರಲ್ಲಿ ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು ಏನೋ ಒಂದು ಗಿಫ್ಟ್ ತಂದಿರಾ? ಸೋ ಸ್ವೀಟ್. ಏನೇ ಈ ತರ ಸೇಫ್ ಲಾಕರ್ ಇನ್ನೆಲ್ಲೂ ಸಾಧ್ಯವಿಲ್ಲ. ಆಂಜನೇಯ, ಇದು ಆಂಜನೇಯ ಡಾಲರ್. ಅಮ್ಮ ಹಾಕ್ಬಿಡಿ. ಥ್ಯಾಂಕ್ ಯು ಅನ್ಸಲಮ್ಮ, ಥ್ಯಾಂಕ್ ಯು. ನಾನು ತುಂಬ ಇಷ್ಟಪಡೋ ದೇವರು ಆಂಜನೇಯ.
ಬಟ್ ಆಂಜನೇಯನ್ ಡಾಲರ್ನೇ ಮಾಡಿಸ್ಕೊ ಬಂದವ್ರೆ. ಖುಷಿ ಆಗ್ತಾ ಇದೆ ನನಗೆ. ಚೆನ್ನಾಗಿದೆ ಒಂಥರ ಮಕ್ಕಳು ತಂದೆ ತಾಯಿಗೆ ಸರ್ಪ್ರೈಸ್ ಕೊಡೋದು ನೋಡಿದೀನಿ ವೇದಿಕೆ ಮೇಲೆ. ಇಲ್ಲ ಅಂದ್ರು ತಂದೆ ತಾಯಿಯೇ ಮಕ್ಕಳಿಗೆ ಕೊಡ್ತಿರೋದು ಅಂತ ನೋಡಕ್ಕೆ ನನಗೆ ಒಂಥರ ವಿಭಿನ್ನವಾಗಿದೆ. ಅಮ್ಮ ಈಗ ಫೈನಲ್ ಆಗಿ ಎಲ್ಲ ಓಕೆ ನೋಡಿ, ಮಗಳು ಮದುವೆ ಆಯ್ತು, ಮೊಮ್ಮಕ್ಕಳು ಬಂದಾಯ್ತು, ಎಲ್ಲರಿಗೂ ಚಿನ್ನ ಗಿನ್ನೆಲ್ಲ ಆಯ್ತು, ಮನೆಗೆ ಫೌಂಡೇಶನ್ ಆಗೋಯ್ತು. ಮಗನಿಗೆ ಹುಡುಗಿನ ಯಾಕೆ ಹುಡುಕಿಲ್ಲ, ಮದುವೆ ಯಾಕೆ ಮಾಡ್ತಿಲ್ಲ? ಮಾಡಬೇಕು. ಆಯ್ತಿನ ತಾಳಿ ಅಂತಾನೆ. ಅಲ್ಲ ಯಾಕೆ ಅವನು ಒಪ್ಕೋತಾ ಇಲ್ವಾ, ಇಲ್ಲ ಏನ್ ಕತೆ? ಇಲ್ಲ, ನಮ್ಮನ್ನೆಲ್ಲ ನೋಡ್ಕೊತಾವನಲ್ಲ, ಅದರಿಂದ ತಾಳಿ ಒಂದು ಸ್ವಲ್ಪ ದಿವಸ, ಇನ್ನೊಂದು ವರ್ಷ ತಾಳಿ, ಇನ್ನೊಂದು 6 ತಿಂಗಳು ತಾಳಿ ಅಂತಾನೆ. ಈ ವರ್ಷ ಮಾಡ್ಬಿಡ್ಬೇಕು ಅಂತ ಮಾಡಿದ್ವಿ. ಹೇಗಿರ್ಬೇಕು ನಿಮ್ ಸೊಸೆ? ರಚಿತಾರಾಮ್ ಮೇಡಮ್ ಅಂತ ಆ ಥರ ಒಬ್ರು ಹೆಣ್ಮಗಳು ಸಿಕ್ಬಿಟ್ರು ನಮಗೆ ಭಾರಿ ತುಂಬಾ ಖುಷಿ ಆಯ್ತು. ಎದುರುಗಡೆ ಅನನ್ಯ ನಿಂತ ಹೇಳಲ್ಲ, ಅನನ್ಯ ತರ ಸೊಸೆ ಆದ್ರೂ ಓಕೆನಾ? ಅವ್ರ ಥರ ಆದರೆ ಇನ್ನೂ ಓಕೆ. ಥ್ಯಾಂಕ್ ಯು. ಇದು ಲಾಸ್ಟ್ ಅಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಕೇಳೋಣ. ರಾಮೇಗೌಡ್ರೆ, ಏನ್ ಸ್ವಾಮಿ, ನಿಮ್ ಸೊಸೆ ಆಗಿರೋರು ಹೆಂಗಿರ್ಬೇಕು? ಏನೋ ಸುಮಾರಾಗಿದ್ರು ಆಯ್ತದೆ ಗುರು. ಯಾಕೆ ಸುಮಾರಾಗಿ ಹಾಕಿರ್ಬೇಕು, ಚೆನ್ನಾಗಿರ್ಬೇಕು? ಸುಮಾರಾಗೇ ಇರ್ಲಿ. ಬೇಡ ಅಂತೀರಾ? ಬೇಡ. ಯಾಕೆ ಮಗನಿಗೆ ಚೆನ್ನಾಗಿರೋ ಹುಡುಗಿ ಬೇಡವಾ ನಿಮ್ಗೆ? ಕೊಡೋರ್ ಬೇಕೆ. ಈಗ ಯಾರೋ ಒಬ್ರು ದೊಡ್ಡ ಮನ್ಸು ಮಾಡ್ಕೊಟ್ರಪ್ಪ. ಎಲ್ಲಿ ಕೊಡ್ತಾರೆ? ಅಂಕಲಿಗೆ ನಂಬಿಕೆನೇ ಇಲ್ಲ. ರಾಮೇಗೌಡ್ರೆ, ಅವೇ ಪಕ್ಕದಲ್ಲಿ ಅನನ್ಯ ನಿಂತಿರಲ್ಲ, ಆ ತರ ಸೊಸೆ ಬಂದ್ರು ಓಕೆನಾ? ಬ್ಯಾಡಿ. ಡ್ಯಾಡಿ! ಅಲ್ಲ ಬರ್ತಾರಂತ ಅವರು, ಇಷ್ಟ ಆಗೋನಂತೆ ನಿಮ್ ಮಗ. ಓ ಯಾವ ಹಂಗಂತ ಅವ್ರಿಗೆ ನಂಬಿಕೆನೇ ಇಲ್ಲ ಮಗನ ಮೇಲೆ. ಅನನ್ಯ, ನಿನಗೆ ಒಂದು ಟಾಸ್ಕ್, ಕನ್ವಿನ್ಸ್ ಮಾಡ ಅಂಕಲ್. ನಾನು ಇವತ್ತೇ ಹೇಳಿದ್ರೆ ಹಾಸನದ ಹತ್ರ ಇರೋ ಹೊಳಿ ನರಸೀಪುರದಕ್ಕೆ ಬಂದು ಮಾಚೇಗೌಡನಹಳ್ಳಿ ಬಸ್ ಹತ್ತು ಇವತ್ತೇ ಬರ್ತೀನಿ ಮನೆಗೆ, ಕರ್ಕೊಂಡು ಹೋಗ್ತೀರಾ? ಎಲ್ಲ ಗುರುವೆ. ಆಗಲ್ಲ ಗುರು. ನೀವು ಬರ್ತೀರವ್ವ. ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಗೊತ್ತಾ? ಅಲ್ಲ, ಏಡ್ ಚೆನ್ನಾಗ್ ಮಾಡಿದ್ರು ನಮ್ಮ ಮನೆಗೆ ಬರ. ನಾನು ಬರ್ತೀನಿ ಪ್ಲೀಸ್. ಮುದ್ದೆ 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 ಮಾಡಕ್ ಬರುತ್ತೆ ನನಗೆ. ಏನ್ ಮುದ್ದೆ ಮಾಡ್ತೀಯವ್ವ ನೀವು? ಅಯ್ಯೋ ಅಂಕಲ್ ಸಿಕ್ಸ್ ಹೊಡಿತಾಡಕ್ಕಾಗ್ತದವ ನಮ್ಮ ಕೈಲಿ. ರಾಮೇಗೌಡ್ರೆ, ಹೆಂಗೋ ದೊಡ್ಡ ಮನ್ಸು ಮಾಡಿ ಒಪ್ಕೊಳ್ಳಿ. ಖಂಡಿತವಾಗೋದಿಲ್ಲ ಸ್ವಾಮಿ. ಆಗಲ್ಲ ಅಂದ್ರೆ ಗಂಟೆ ಬಿದ್ದಂಗೆ ಮಾತಾಡ್ಬಿಟ್ರು. ಆಗಲ್ಲ ಅಂದ್ರೆ ಆಗಲ್ಲ ಅಂತ. ಆಯ್ತು ರಾಮೇಗೌಡ್ರೆ, ನಾನು ನಿಮ್ಮನ್ನ ಫೋರ್ಸ್ ಮಾಡಲ್ಲ, ಓಕೆನಾ? ಒಟ್ಟಲ್ಲಿ ಒಂದು ಮಗ. ಸ್ವಾಮಿ, ರಚ್ಚು, ಏನ್ ಹೇಳ್ತೀರಿ ಈ ಒಂದು ಅದ್ಭುತವಾದ ಫ್ಯಾಮಿಲಿ ಬಗ್ಗೆ? ಅವ್ರ ಕುಟುಂಬ ತುಂಬಾ ಚೆನ್ನಾಗಿದೆ. ಅವ್ರ ಕುಟುಂಬದಲ್ಲಿ ನಂಗೆ ತುಂಬಾನೇ ಇಷ್ಟ ಆಗಿರೋದು ಅವರ ತಂದೆ ರಾಮೇಗೌಡ್ರೆ. ರಚ್ಚು ಅವ್ರಿಗೆ ನೀವು ಇಷ್ಟ ಆದ್ರಂತೆ. ತುಂಬಾ- ರಾಮೇಗೌಡ್ರಿಗೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಜೀವನ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವರಾಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು. ಹಾನೆಸ್ಟ್ ಆಗಿ ಮಾತಾಡೋದು ಅಂದ್ರೆ ಎಲ್ಲರ ಮನೇಲೂ ಅಪ್ಪಂದಿರೆ. ಸೊ ಅವರ ತಂದೆ ಪ್ರತಿ ಮಾತಲ್ಲೂ ಎಷ್ಟು ಸತ್ಯ ಇದೆ. ಏನೇ ಹೇಳಿದ್ರು ಅವರು ಹೇಳ್ಬೋದಾಗಿತ್ತು, ಆಯ್ತು ಸರಿ ಆಯ್ತು ನೋಡೋಣ ಅಂತ. ಒಪ್ಕೊಳಕ್ಕೆ ರೆಡಿ ಇಲ್ಲ, ನಂಬಿಕೆನೇ ಇಲ್ಲ, ನಂಬಿಕೆನೇ ಇಲ್ಲ. ನಂಬಿಕೆ ಅಂದ್ರೆ ಅವನ ಮೇಲೆ ಇರುವಂತ ನಂಬಿಕೆ ಇಲ್ಲ, ರಿಯಾಲಿಟಿ. ಅಂಡ್ ಅವ್ರ ಕನ್ಸನ್ನ ಇವ್ರ ನನ್ಸ್ ಮಾಡಕ್ ಹೋಗ್ತಿದಾರೆ, ಇವ್ರ ಕನ್ಸನ್ನ ಅವ್ರ ನನ್ಸ್ ಮಾಡಕ್ ಹೋಗ್ತಿದ್ದಾರೆ. ಬಟ್ ಇಬ್ರು ಕನ್ಸು ಏನ್ ಅನ್ಕೊಂಡಿದ್ರು ಅದು ನೆರವೇರ್ಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚ್ಚು. ರಾಮೇಗೌಡ್ರೆ, ನಿಮ್ಗೆ ಏನ್ ಇಷ್ಟ ತಿನ್ನೋದಕ್ಕೆ? ನನಗೇನು ಇಷ್ಟ ಇಲ್ಲವ. ಮುದ್ದೆ ಸಾಂಬಾರು ಇಷ್ಟ. ಯಾವ ಹೀರೋಯಿನ್ ತುಂಬಾ ಇಷ್ಟ ನಿಮ್ಗೆ? ಯಾವುದು ಇಲ್ಲ. ಅಲ್ಲ ಹೀರೋಯಿನ್ ಸಿನಿಮಾ ಹೀರೋಯಿನ್. ಸಿನಿಮಾದ ಹೀರೋಯಿನ್ ಅವರು. ನಿಮ್ ಹೆಂಗಸ್ರು ಇಷ್ಟ ಇಲ್ವಾ ನಿಮ್ಗೆ? ನಮ್ಮ ಹೆಂಗಸರು ಇಷ್ಟ. ನಿಮ್ ಹೀರೋಯಿನ್ಗೆ ಒಂದ್ಸಲ ಐ ಲವ್ ಯು ಅಂತ ಹೇಳಿ. ಅಯ್ಯೋ 40 ವರ್ಷ ಆಗೈತೆ ಮದುವೆಗೆ, ಏನ್ ಅಲವಿ ಹೇಳೋಣ? ನಮಗೋಸ್ಕರ ಹೇಳಿ. ಐ ಲವ್ ಯು. ಐ ಲವ್ ಯು. ರವಿ ಸರ್, ಯಾವಾಗಲೂ ಒಟ್ಟಾಗಿ ಒಗ್ಗಟ್ಟಾಗಿ ಕಷ್ಟ ಸುಖ ದುಃಖ ಹಂಚ್ಕೊಂಡ್ರೇ ಫ್ಯಾಮಿಲಿ ಅದು. ಸೊ ಫಸ್ಟ್ ಅದನ್ನು ಮುದ್ದಾಗಿ
ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು, ಮನಸ್ಸಲ್ಲಿ ಏನು ಇಟ್ಕೋಬಾರ್ದು ಅನ್ನೋದನ್ನ ಫಸ್ಟ್ ಕಲೀರಿ. ನಿಮ್ಮ ಅಕ್ಕ ಇವತ್ತು ಫುಲ್ ಮನಸ್ಸು ಬಿಚ್ಚಿ ಮಾತಾಡ್ರಲ್ವಾ, ನಿಮ್ಮ ಅಮ್ಮನ ಪ್ರೀತಿಯಿಂದ ಮಾತಾಡ್ರು. ನಿಮ್ಮ ಅಪ್ಪ ಪ್ರಾಕ್ಟಿಕಲ್ಲು, ನಿಮ್ಮಪ್ಪ ಏನು ಮಾತಾಡ್ದು ಹೋದ್ರು, ಏನಕ್ಕೆ ಮಾತಾಡೋದಿಲ್ಲ ಅಂದರೆ ಬೂಟಾಟಿಕೆ ಇಷ್ಟ ಇಲ್ಲ ಅವ್ರಿಗೆ. ಅವ್ರು ಪ್ರಾಕ್ಟಿಕಲಾಗಿ ಏನೋ ಅದೇ ಕರೆಕ್ಟ್ ಅಷ್ಟೇ ಮಾತಾಡ್ತಾರೆ. ಬ್ಯುಸಿ ಆದ ತಕ್ಷಣ ನೀವು ಎಲ್ಲ ಹೇಳೋ ಮಾತು ಒಂದೇ, ನಮ್ಮ ಫ್ಯಾಮಿಲಿಗೆ ಹೋಗೋಕ್ಕಾಗಲಿಲ್ಲ, ನಮ್ಮ ಊರಿಗೆ ಹೋಗೋಕ್ಕಾಗಲಿಲ್ಲ, ಅಲ್ಲಿ ಸಮಯ ಕೊಡೋಕ್ಕಾಗಲಿಲ್ಲ ಅಂದ್ರೆ ಇಲ್ಲ, ಸಮಯ ನೀವು ಕೊಡೋಕ್ಕಾಗ್ತಿಲ್ಲ ಅನ್ನೋದು ನಾನು ಯಾವತ್ತೂ ಒಪ್ಪೋದಿಲ್ಲ. ತಂದೆ ತಾಯಿಗೆ ಅವ್ರಿಗೆ ಇವಾಗ ಸಮಯ ಕೊಡೋದು ಇನ್ಯಾವಾಗ ಕೊಡ್ತೀರಾ? ಚಿಕ್ಕ ವಯಸ್ಸಲ್ಲಿ ನೀವು ಸಮಯ, ಅವ್ರು ಫುಲ್ ಸಮಯ ನಿಮಗೆ ಕೊಟ್ಟಿರ್ತಾರೆ, ಈಗ ನೀವು ಅವ್ರಿಗೆ ಆ ಸಮಯ ಕೊಡಬೇಕು. ಅದಕ್ಕಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಒಂದು ಸುಂದರವಾದ ಕುಟುಂಬನ ಭೇಟಿ ಮಾಡಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಭುವನೇಶ್. ಥ್ಯಾಂಕ್ ಯು. ರಾಮೇಗೌಡ್ರೆ, ವಿ ಆಲ್ ಲವ್ ಯು. ಐ ಲವ್ ಯು. ಥ್ಯಾಂಕ್ ಯು ಬಲಿ ಚಪ್ಪಾಳೆ. ಥ್ಯಾಂಕ್ ಯು. ಈಗ ಮುಂದೆ ಬರ್ತಾರೆ ಯಾರಪ್ಪ ಅಂದ್ರೆ, ಕಾಡಿನ ಮಡಿಲಲ್ಲಿರುವಂತಹ ಪುಟ್ಟ ಗ್ರಾಮದಿಂದ ಬಂದು ಇಡೀ ನಾಡನ್ನ ನಗಿಸ್ತಾ ಇರುವಂತಹ ಹುಲಿ ಕಾರ್ತಿಕ್ ಅಂಡ್ ಮೆಂಟರ್ ಧನ್ಯಶ್ರೀ ಆನ್ ಸ್ಟೇಜ್. ಎಸ್ ಧನ್ಯಶ್ರೀ, ಹುಲಿ ಕಾರ್ತಿಕ್ ಅವರ ಫ್ಯಾಮಿಲಿಯಿಂದ ಯಾರನ್ನ ಬರ್ಮಾಡ್ಕೋತಾ ಇದೀವಿ ಫಸ್ಟ್? ಇವಾಗ ಫಸ್ಟ್ ನಾನು ಹೋಗಿ ಅವ್ರ ಅಮ್ಮನ ಕರ್ಕೊಬರ್ತೀನಿ. ಎಸ್ ಪ್ಲೀಸ್. ನಿಜವಾಗ್ಲೂ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಒಂದು ಹುಲಿ ಇನ್ನೊಂದು ಬಾವುಲಿ ಎರಡನ್ನೂ ಒಟ್ಟಿಗೆ ನೋಡಿದೆ. ಧನ್ಯಶ್ರೀ, ನೀನ್ ಪರಿಚಯ ಮಾಡ್ಕೊಡ್ತೀರಮ್ಮ? ಇವ್ರ ಹೆಸರು ತುಳಸಿ ಅಂತ, ಇವ್ರಮ್ಮ. ನಮ್ಮ ಮನೆ ಮುಂದೆ ನೆಟ್ಬಿಟ್ಟಿದೀವಿ. ಗಮ್ಮತ್ ಗೊತ್ತಾ ಮೇಡಮ್, ಎಲ್ರು ಮನೇಲೂ ಎಲ್ರು ಬೆಳಿಗ್ಗೆ ತುಳಸಿಗೆ ಪೂಜೆ ಮಾಡಿದ್ರೆ ನಮ್ಮ ಮನೇಲಿ ತುಳಸಿ ಅಂತ ನಂಗೆ ಪೂಜೆ ಮಾಡ್ತಾ ಇರುತ್ತೆ. ಆದ್ರೂ ಚೆನ್ನಾಗಿರೋ ನಿಂದು ನಿಮ್ಮ ಅಮ್ಮನ ಒಂದು ಬಾಂಡಿಂಗೇ ಬಹಳ ಮಜಾ ಇದೆ. ಏನ್ ಜೋಶು, ಹಿಂಗೆ ಹಂಗೇನಾ ನಿಮ್ಮ ತಾಯಿ ಮುಂಚಿಂದನು? ಇವರು ಯಾವಾಗ್ಲೂ ಹಂಗೆ. ಇವ್ರು ಯಾವಾಗ್ಲೂ ನಂಗೊಂದು ಮಾತು ಹೇಳಿದ್ರು, ನನ್ನ ಲೈಫಲ್ಲಿ ಬಂದಿರೋಷ್ಟು ಕಷ್ಟ ನಿನ್ನ ಲೈಫಲ್ಲಿ ಯಾವತ್ತೂ ಬರೋದೇ ಇಲ್ಲ, ನಾನೇ ಬದುಕಿದ್ದೀನಿ, ನೀನ್ ಹೆಂಗ್ ಬೇಕಾದ್ರೆ ಬದುಕ್ಬೋದು, ಹೋಗೋ ಅಂದಿದ್ದಾರೆ. ಸೊ ಏನ್ ಮಾತು, ನಿಜವಾಗ್ಲೂ ಹುಲಿ ಅಂತ ಮಾತು. ಎಸ್. ಸೊ ಅದಕ್ಕೆ ಇವರು ನಾನು ಯಾವತ್ತೂ ಅಮ್ಮ ಥರನೇ ಇರಲ್ಲ. ನಾನಂತೂ ಇವ್ರನ್ನ ಎತ್ತೆತ್ತಿ ಮನೇಲಿ ಮೇಲ್ಗಡೆ ಶೆಲ್ಫ್ ಒಳಗೆಲ್ಲ ಹಿಂಗೆ ಹಾಕಿರ್ತೀನಿ. ಇವ್ರು ಏನಾರು ಜಾಸ್ತಿ ಕಾಟ ಕೊಟ್ರೆ ಅಥವಾ ನಾವು ಮನೇಲಿ ನಮ್ಮ ಫ್ರೆಂಡ್ಸ್ ಪಾರ್ಟಿ ಮಾಡೋಷ್ಟೊತ್ತಿಗೆ ಹಿಂಗೆ ಬಂದು ಜೋರೆಲ್ಲ ಕಂಡುಬಿಟ್ರೆ ಅಮ್ಮ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಸೀದಾ ತಗೊಂಡೋಗಿ ಫ್ರಿಜ್ ಮೇಲೆ ಇಟ್ಟು ಬರೋದು. ಇಳಿಯೋಕ್ಕೆ ಆಗಲ್ಲ ಅವರಿಗೆ. ಅಲ್ಲ ಕಣ, ನಿಮ್ಮಿಬ್ಬರು ಜೋಡಿ ಚೆನ್ನಾಗಿರೋದು ಏನಕ್ಕೆ ಹೇಳು? ಯಾಕೆಂದ್ರೆ ಅಮ್ಮ ಅಪ್ಪ ಎಲ್ಲ ಒಂದ್ರಲ್ಲೇ ಅಡಗಿರೋದ್ರಿಂದ. ಥ್ಯಾಂಕ್ ಯು. ಅಮ್ಮ, ಹೇಗೆ ನಮ್ಮ ಹುಲಿ ಹೇಗೆ ಸಣ್ಣ ವಯಸ್ಸಲ್ಲಿ ಹೇಗಿದ್ದ? ಸಣ್ಣ ವಯಸ್ಸಲ್ಲಿರೋದ್ನೆಲ್ಲ ಫುಲ್ ಹೇಳಕ್ ಏನಾಗಲ್ಲ. ಎಲ್ಲಾದ್ರೂ ಒಂದ್ ಕಡೆ ಸ್ಕೂಲ್ ಬಿಟ್ಟು ದುಡಿಯಕ್ಕಂತ ಹೊರಟ ಅಂದ್ರೆ ಬೆಳಗ್ಗೆ ನಾವು 3 ಗಂಟೆ ಆದ್ರೂ ಅಮ್ಮ ಕಾಯ್ತಿದ್ದಾಳೆ ಅನ್ನೋ ನೆನಪಿಲ್ಲ. ಇವನ್ ಡ್ಯೂಟಿ ಮುಗಿಸ್ಕೊಂಡೆ ಮನೆಗೆ ಬರೋದು. ಈ ಗಣಪತಿ ಬಿಡಕ್ ಹೋದ್ರೆ ಅರ್ಧ ರಾತ್ರಿ ಬಂದ್ಕೊಂಡ್ ಗಡ 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 ನಡುತ್ತಾ ಅಮ್ಮ ಅವ್ರು ಹಂಗ್ ಕುಣಿದ್ರು, ಯಾಕಂದ್ರೆ ನಂಗೆ ಕೋಪ ಬಂದಿದೆಯಲ್ಲ, ಆ ಕೋಪನ ತಣ್ಣಗ್ ಮಾಡ್ಬೇಕಲ್ಲ. ಅಮ್ಮ ಅವ್ರು ಹೆಂಗ್ ಕುಣಿದ್ರು ಗೊತ್ತಾ? ಹಿಂಗ್ ಕುಣಿದ್ರಮ್ಮ. ನಾನ್ ಹೆಂಗ್ ಕುಣ್ದೆ ಗೊತ್ತಾ? ನಾನ್ ತುಂಬಾ ಚೆನ್ನಾಗ್ ಕುಣ್ದೆ ಅಮ್ಮ ಅಂತ. ಈ ತರ ತುಂಬಾ ಕಷ್ಟನೂ ಪಟ್ಟ. ನಂದು ಒಬ್ಬಳು ದೊಡ್ಡ ಮೇಲೆ ಅವ್ನು ಸಾಕದ್ ಪಾಪ ತುಂಬಾ ಕಷ್ಟದಲ್ಲಿ ಸಾಕದೆ. ಯಾಕಂದ್ರೆ ಬಸ್ಸಿಗೆ ಮಾತ್ರ ಕೊಡೋದು 2 ರೂಪಾಯಿ, ಅದು 1 ರೂಪಾಯಿ ಅಪ್ಪನ ಜೋಬಲ್ ಕದೀತಿದ್ದೆ. ಅದನ್ನ ಮಾತ್ರ ನಾನು ನಿಜವಾಗಿ ನಾನು ಅಪ್ಪನ ಜೋಬಲ್ ದುಡ್ಡು. ಆಕ್ಚುಲಿ ನಮ್ಮ ಬ್ರೇಕ್ ಮಾಡ್ತೀನಿ. ನನ್ಗೆ ಒಂದೇ ಒಂದು ಚಿಕ್ಕ ಸ್ಟೋರಿ ನೆನಪಿದೆ. ನಮ್ಮ ಪಕ್ಕದ ಮನೇಲೆ ಒಂದು ಸೈಕಲ್ ಇತ್ತು, ಗೇರ್ ಸೈಕಲ್. ಅದಕ್ಕೆ 3,000 ರೂಪಾಯಿ ಬೆಲೆ. ಸೊ ನಂಗೆ ಆ ಸೈಕಲ್ ಬೇಕು ಅಂತ ಆಸೆ. ನಮ್ಮಮ್ಮ ತೆಗ್ಸ್ಕೊಟ್ರು ಆ ಸೈಕಲ್. ಬಟ್ ನನಗೆ ದೊಡ್ಡವನಾದ್ರ ಮೇಲೆ ಯೋಚನೆ ಆಯ್ತು. ನಮ್ಮಮ್ಮಂಗೆ ಅವತ್ತು ದಿನಕ್ಕೆ 25 ರೂಪಾಯಿ ಸಂಬಳ ಇತ್ತು. ಅಂದ್ರೆ ಲೆಕ್ಕ ಹಾಕಿದ್ರೆ 25 ರೂಪಾಯಿಲಿ 3,000 ರೂಪಾಯಿ ಮಾಡ್ಬೇಕಂದ್ರೆ ಅದೆಷ್ಟು ದಿನ ದುಡಿಬೇಕೋ ಗೊತ್ತಿಲ್ಲ. ಬಟ್ ದುಡ್ದಿದ್ದೆಲ್ಲ ಸೈಕಲಿಗೆ ಹಾಕಕ್ಕಾಗಲ್ಲ. ಅದಕ್ಕೆ ಅವಳು ಏನ್ ಮಾಡ್ತಾ ಇದ್ಲು ಅಂದ್ರೆ ನೈಟ್ ಇಟ್ಕೆ ಬಿಡೋದು, ಅಡಿಕೆ ಸುಲಿಯೋದು, ಅದ್ರ ದುಡ್ಡಲ್ಲಿ ಆ ಸೈಕಲ್ ನನಗೆ ಕೊಡ್ಸಿದ್ರು. ಸೊ ಅವತ್ತಿನ ಕಾಲದಲ್ಲಿ ಅಷ್ಟು ಒಳ್ಳೆ ಸೈಕಲ್ನ ಅಷ್ಟು ಕಷ್ಟಪಟ್ಟು ಕೊಟ್ಟಿದ್ದೆ. ನಾನು ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಥ್ಯಾಂಕ್ ಯು. ಕೊಡದೆ ಇದು ಬಿಡ್ಬೇಕಾಯ್ತಲ್ಲ. ತುಂಬಾ ಹಠನ ಮಗನಿಗೆ? ತುಂಬಾ ಹಠ. ಅವನಿಗೆ ಬೇಕು ಅಂದಿದ್ದು ಬೇಕು, ಅದ್ರ ಡಬಲ್ ತೀರ್ಸ್ತಿದ್ದಾನೆ ನನ್ನ ಮಗ. ಥ್ಯಾಂಕ್ ಯು ಮಗನೇ. ಅಮ್ಮ,
ಅಮ್ಮ ಹೇಗಿರ್ತೀರಾ ಕಾಡಿನ ಮಧ್ಯ ಒಬ್ರೇ ಇರ್ತೀರಾ? ನನಗೆ ಹುಟ್ಟಿ ಬೆಳೆದೂರು. ಈಗ ನಮ್ಮ ಅಪ್ಪ ಅಮ್ಮ ಎಲ್ಲಿ ಬಂದು ಸ್ಥಾಪನೆ ಆಗಿದ್ರು ಅದೇ ಜಾಗದಲ್ಲೇ ನಾವಿದೀವಲ್ಲ, ಹಾಗಾಗಿ ಏನೋ ನಮ್ಗೊಂಥರ ಆದ್ರೂ ಒಬ್ರೇ ಇರ್ತೀರಲ್ಲ? ಏನಿಲ್ಲ, ನಂಗೊಬ್ರೇ ಇರೋದೇ ಒಂದ್ ಖುಷಿ. ಯಾರು ಇವ್ರ ಮನೇಲಿ ತುಂಬಾ ಪ್ರಾಣಿಗಳೆಲ್ಲ ಇದೆ. ಹೌದಾ? ನನ್ಗೆ ಏನ್ ಗೊತ್ತಾ, ಆಕ್ಚುಲಿ ನಾನಲ್ಲ ಮಗ, ನಮ್ಮ ಮನೇಲಿರೋ ಪ್ರಾಣಿಗಳೇ ಅವ್ರಿಗೆ ಮಗ. ಸೊ ಹಂಗಾಗಿ ಏನ್ ಬೇಜಾರಾಗಲ್ಲ. ಆದ್ರೂ ಅಮ್ಮ ನೀವ್ ಹೇಳಿ, ಅಲ್ಲಿರ್ತೀರಲ್ಲ ಮಗನ್ ಮಿಸ್ ಮಾಡ್ಕೊಳ್ಳೋದ ನೀವು? ಮಾಡ್ಕತ್ತೀನಿ, ಮಗನ್ ಮಿಸ್ ಮಾಡ್ಕತ್ತೀನಿ. ಇನ್ನೇನಿದೆ, ಅವನೊಬ್ಬನ್ ಬಿಟ್ರೆ ನನ್ಗೆ ಇನ್ನೇನಿದೆ, ಯಾರನ್ನ ಮಿಸ್ ಮಾಡ್ಕೊಳಕ್ಕಾಗತ್ತೆ? ಅವನೊಬ್ಬನೇ ಅಲ್ವಾ, ಅವ್ನ್ ಬರೋದ್ನ ಕಾಯ್ತಿರ್ತೀನಿ. ಅಮ್ಮ ಈಗ ನೀವು ಬೆಂಗಳೂರಿಗೆ ಬಂದಿರಲ್ಲ, ಊರಲ್ಲಿ ಯಾರನ್ನೆಲ್ಲ ಮಿಸ್ ಮಾಡ್ಕೋತೀರಾ ನೀವು? ನಾನು ದನ ಕರು, ಅದಕ್ಕೆ ಹೆಸರೇನಾದ್ರೂ ಇಟ್ಟಿದ್ದೀರಾ ನೀವು? ಲಕ್ಷ್ಮಿ, ಲಕ್ಷ್ಮಿ, ಆಮೇಲೆ ಅಮ್ಮ ಇನ್ನ ನಾಯಿ ಹೆಸರು ನಾಯಿ ಪುಟ್ಟು, ಟಿಪ್ಪು ಅಂತ. ಪುಟ್ಟು ಅಂದ್ರೆ ದೊಡ್ಡ ಅದೇ ನನ್ನ ಜೊತೆಗೆಲ್ಲ ಇರುತ್ತಲ್ಲ, ಅದಕ್ಕೆ ಪುಟ್ಟು ಅಂತಾನೆ ಕರೆಯೋದು. ನಾನ್ ಎಲ್ಲಾ ಪ್ರಾಣಿನೂ ಮಕ್ಕಳಂತ ಕರೆಯೋದೇ ಜಾಸ್ತಿ, ಅವರಿಗೆಲ್ಲ ಹೆಸರೇ ಇಲ್ಲ. ಇವ್ರ ನಾಯಿ ಸಾಕಿದ್ದಾರೆ, ಅದ್ರದ್ದು ಆಕ್ಚುಲಿ ಹೇಳ್ಬೇಕು ಅದ್ರ ಬಗ್ಗೆ. ಅದ್ ಹೆಂಗಂದ್ರೆ ಅಮ್ಮ ಕಾಡಿಗೆ ಕಟ್ಟಿಗೆ ತರಕ್ಕೆ ಸೊಪ್ಪು ತರಕ್ಕೆ ಅಂತ ಹೋಗ್ತಾರೆ. ಅದು ಹೋದಾಗ ಅಮ್ಮ ಏನ್ ಮಾಡ್ತಾರೆ, ಒಂದ್ ಜಾಗದಲ್ಲಿ ಹಿಂಗೊಂದ್ ದಾರ ಹಾಕ್ತಾರೆ. ಹಿಂಗೊಂದ್ ದಾರ ಹಾಕ್ಬಿಟ್ಟು ನಾನ್ ಬರೋ ತನಕ ನೀನ್ ಇಲ್ಲೇ ಇರ್ಬೇಕು ಅಂತಾರೆ. ಸರೌಂಡ್ ಅಲ್ಲಿ ಅಮ್ಮ ಎಲ್ಲಿ ಕಟ್ಕೆ ಕುಯ್ತಾ ಇರ್ತಾರೆ ಅಥವಾ ಈ ಸೊಪ್ಪು ಕುಯ್ತಾ ಇರ್ತಾರಲ್ಲ, ಸರೌಂಡ್ ಅಲ್ಲಿ ಚಿಟ್ಟೆ ಸಮೇತ ಓಡಾಡಕ್ ಬಿಡಲ್ಲ. ಅಮ್ಮನ್ ಸುತ್ತ ಏನ್ ಪ್ರಾಣಿ ಇದ್ರೋ ಅದನ್ನ ಹಿಡ್ಕೊಂಡ್ಬಂದು ಹಗ್ಗದ ಹತ್ರ ಇಟ್ಟಿರುತ್ತೆ. ಸೊ ನೀನ್ ಬರೋದ್ರೊಳಗೆ ನಾನು ಇಷ್ಟು ಬೇಟೆ ಆಡಿದೀನಿ ನೋಡು. ಒಟ್ಟಲ್ಲಿ ನೀವು ಹುಲಿನ ನಾಡಿಗೆ ಬಿಟ್ಟು ನಾಯಿನ ಕಾಡಲ್ಲಿ ಇಟ್ಕೊಂಡಿದ್ದೀರಾ. ಒಟ್ಟಲ್ಲಿ ಮನೆಯಲ್ಲಿ ಇಷ್ಟೆಲ್ಲಾ ಪ್ರಾಣಿಗಳನ್ನ ಇಟ್ಕೊಂಡು ಆ ಪ್ರಕೃತಿಯ ಮಧ್ಯ ಒಂಥರ ಸಹಬಾಳ್ವೆ ನಡೆಸ್ತಾ ಇದ್ದೀರಾ ನೀವು. ಹೌದು, ಖಂಡಿತ. ಇಷ್ಟೆಲ್ಲ ಇರ್ಬೇಕಾದ್ರೆ ಇವನನ್ನ ಹೆಂಗ್ ಸಾಕಿದ್ರಿ ಹೇಳಿ ಚಿಕ್ಕ ವಯಸ್ಸಿನ? ಯಾಕೆಂದ್ರೆ ಸಾಕಷ್ಟು ವೇದಿಕೆಗಳು ಹೇಳಿರೋದು ಕೇಳಿದೀನಿ. ತಂದೆ ಇರ್ಲಿಲ್ಲ, ತಾಯಿ ಒಬ್ಳೆ ನಿನ್ ಸಾಕಿದ್ಲು, ಇವೆಲ್ಲ ಹೇಳೋದ್ ನಾನು ಕೇಳಿದೀನಿ. ನೀವ್ ಹೇಳಿಮ್ಮ. ಇಲ್ಲಿ ನನಗೆ ತಂದೆ ಹೆಲ್ಪ್ ಮಾಡಿದ್ರು ಕಷ್ಟ ಆಗಿಲ್ಲ, ನನಗೆ ಅಲ್ಲಿ ಕಷ್ಟ ಆಯಿತು. ಮಗುಗೆ 2 ವರ್ಷ, 7 ಗಂಟೆಯಲ್ಲೇ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಸಂಜೆ 6 ಗಂಟೆ ಕೆಲಸ ಬಿಟ್ಟು ಬರೋದು. ಅಲ್ಲಿ ಸಿಕ್ಕಾಪಟ್ಟ ಕಷ್ಟ ಆಗ್ಬಿಡ್ತು. ಆದರೂ ನಂಗೊಂದು ಏನು ಧೈರ್ಯ ಇತ್ತು ಅಂದರೆ, ನಾನು ಇವಾಗ ಎಷ್ಟೇ ಕಷ್ಟಪಟ್ಟರು ನಾಳೆ ಒಂದಿನ ನಂಗೆ ಯಾವುದೋ ಒಂದು ಸುಖ ಇಟ್ಟಿದ್ದಾನೆ ಆ ಭಗವಂತ, ಈ ಭೂಮಿ ಸುಖ ಇಟ್ಟಿದ್ದಾನೆ, ನಾನು ಗೆದ್ದೇ ಗೆಲ್ತೀನಿ. ಎಷ್ಟೇ ಕಷ್ಟ ಕೊಟ್ಟರು ಇವತ್ತು ನನ್ನ ಕಷ್ಟನ ನೋಡಿ ಈ ಭೂಮಿನೇ ಒಂಥರ ಬೇಜಾರು ಮಾಡ್ಕೊಂಡು ನಂಗೆ ಇನ್ನು ಸುಖ ನೀಡಬೇಕು ಅಂತಿದ್ದೆ. ನಿಜವಾಗಿ ನಾನು ಯಾಕೆ ಈ ಕಷ್ಟ ಇದನ್ನ ಹೇಳ್ಕೊತೀನಿ ಅಂದರೆ, ಯಾರೊಬ್ರು ನನ್ಕಿಂತಲೂ ಕಷ್ಟದಲ್ಲಿ ಎಷ್ಟೋ ಜನ ಇದ್ದಿರ್ಬೋದು, ಅವರು ಚೆನ್ನಾಗೇ ಇರಬೇಕು, ಧೈರ್ಯನ ತಗೊಂಡು ನಮ್ಮ ಜೀವನ ನಾವು ಮಾಡಬೇಕು. ನಮ್ಗೆ ಎಷ್ಟು ಆಯುಷ್ಯ ಇದೆ ಅಷ್ಟು ದಿನ ನಾವು ಗಟ್ಟಿಯಿಂದ ಬದುಕಬೇಕು ಅನ್ನೋದನ್ನ ಕಲಿಬೇಕು. ಯಾಕಂದ್ರೆ ಕಷ್ಟ ಬಂದ ತಕ್ಷಣ ನಮ್ಮ ಲೈಫೇ ಮುಗೀತು ಅನ್ನೋದು ಅದೊಂದು ಸಣ್ಣ ವಿಷಯ. ಲೈಫ್ ಮುಗಿಸೋದಾಗಿದ್ರೆ ನಿಜವಾಗಿ ನಂಗೆ ಏನೂ ಇರಲಿಲ್ಲ. ಮನೆ ಗಂಡನ್ನ ಬಿಟ್ಟು ಮನೆಗೆ ಬರೋ ಆ ಒಂದು ಧೈರ್ಯನೂ ಇರಲಿಲ್ಲ, ಯಾಕಂದ್ರೆ ತುಂಬಿದ ಕುಟುಂಬ. ಆದರೂ ನಂಗೆ ಎಲ್ಲೋ ಹೋಗಿ ಬದುಕಬೇಕು ಅನ್ನೋದಿತ್ತು ಬಿಟ್ಟರೆ ನನಗೆ ಏನೋ ಆ ಮಗುನ ನಾನು ಒಂಥರ ಅಂತ್ಯ ಆಗ್ಬೇಕು ಅನ್ನೋದಿರಲಿಲ್ಲ. ಯಾಕಂದ್ರೆ ಏನೋ ಅವ್ನು ಬದುಕಿ ಏನಾದ್ರು ಮುಂದೆ ಒಳ್ಳೇದಿದ್ರೆ ಸುಮ್ಮನೆ ನಾವೀಗ ಹಾಳು ಮಾಡ್ಕೊಂಡ್ಬಿಡ್ತೀವಲ್ಲ, ಕೆಟ್ಟದ್ನೇ ಬಯಸ್ಬಿಟ್ಟಿದ್ರೆ ಕಷ್ಟ ಆಯ್ತು, ತುಂಬಾ ಕಷ್ಟ ಆಯ್ತು. ಜಲು ಎಲ್ಲ ಹೆಣ್ಮಕ್ಳು ನಿಮ್ ತರನೇ ಧೈರ್ಯವಾಗಿ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಖಂಡಿತ, ಖುಷಿ ಆಯ್ತು ನೋಡಿ, ಖುಷಿ ಆಯ್ತು. ಥ್ಯಾಂಕ್ ಯು. ನೀ ಹೇಳ್ತೀನಪ್ಪ, ಅವ್ರನ್ನೇನಂದ್ರೆ ಅವ್ರು ಇರೋಷ್ಟು ದಿನ ನನ್ನನ್ನು ಎಷ್ಟು ಚೆನ್ನಾಗಿ ಸಾಕಿದಾರ ಮಗು ತರ, ಇವಾಗಿಂದ ಅವ್ರು ನನಗ್ ಮಗು. ಸೊ ನಾನು ಆ ಮಗುನ್ ಸಾಕ್ಬೇಕು, ಇಷ್ಟೇ ನಂದು. ನೈಸ್. ರಂಗೇಶ್ರೀ, ಇವ್ರ ಫ್ಯಾಮಿಲಿಯಿಂದ ಬೇರೆ ಯಾರು ಬರ್ತಾ ಇದಾರೆ? ಅಯ್ಯೋ, ಇನ್ನ ಇದ್ದಾರೆ, ಕರ್ಕೊಂಬಲ್ಲ ನಾನು. ನೋಡಿ ಯೋಚನೆ ಮಾಡಿ. ಕರ್ಕೊಂಬರ್ತೀನಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರು ಬೇಬಿ ಅಂತ, ಚಿಕ್ಕಮ್ಮ. ಇವ್ರ ಬೇಬಿ, ಇವರು ಬೇಬಿ. ಜೋಯಲ್ ಫುಲ್. ಓಕೆ, ಬೇಬಿ ಅವ್ರಿ. ನಮಸ್ಕಾರ ಬೇಬಿ ಅವ್ರಿ. ಅವರು ಇವರು ವಸಂತಿ ಅಂತ, ಅವ್ರ ಕಸಿನ್ ಅಂದ್ರೆ ಅಕ್ಕ. ಓಕೆ, ಅವರು ನಿಮ್ ತಾಯಿಯವ್ರ ಅಕ್ಕನ? ಇವ್ರು ಇನ್ನೊಬ್ರು ಚಿಕ್ಕಮ್ಮ, ತಂಗಿ. ತಂಗಿ ಸುಮತಿ. ಸುಮತಿ. ಓಕೆ, ಇವರು ಪಲ್ಲವಿ, ಇದು ಭರತ್. ಕಸಿನ್ಸ್. ನೈಸ್ ಫ್ಯಾಮಿಲಿ. ಸಾಮ್ರಾಣಿ ಅಲ್ಲೇ
ಇಲ್ಲಿ ಎಲ್ಲಿ ಅವರೆಲ್ಲಿ ಸಾರಿ ನಿನ್ ತಂಗಿ ನೋಡಿಲ್ಲ ಸುಮ್ಮನೆ ನಿನ್ ತಂಗಿ ನೋಡಿಲ್ವಾ ನನ್ನ ತಂಗಿ ಅಂದ್ರೆ ಬೂಟಲ್ಲಿ ಹಾಕ್ಬಿಡ್ತೀನಿ ಒಟ್ಟಲ್ಲಿ ಹೇಳಪ್ಪ ಜಗ್ಗ ಅಣ್ಣ. ಈ ಕಾರ್ತಿಕ್ ಅನ್ನೋ ಬಂಡೆ ಶಿಲೆ ಆಗಿದ್ಯಾ ಅಥವಾ ಇನ್ನು ಕಲ್ಲಾಗೆ ಇದೆಯಾ? ಇಲ್ಲ ಅಣ್ಣ, ಅದ್ಭುತವಾಗಿ ಶಿಲೆ ಆಗಿದ್ದಾನೆ. ಬಂದಾಗೆಲ್ಲ ನೋಡ್ತಾ ಇರ್ತೀನಿ. ಅವ್ರ ಪಾರ್ಟ್ನರ್ ಬಿಟ್ಟು ಎಲ್ಲಾರ ಪಾರ್ಟ್ನರ್ ಜೊತೆ ಇರ್ತಾನೆ. ಅವ್ರ ಪಾರ್ಟ್ನರ್ ಎಷ್ಟು ತೀಡ್ಬೇಕು, ಅದಕ್ಕಿಂತ ಬೇರೆ ಪಾರ್ಟ್ನರ್ಸ್ಗಳು ಚೆನ್ನಾಗಿ ತೀಡ್ತಾವ್ರಿ ಇವ್ನಿಗೆ. ಪಾಪ ಆ ಪಾರ್ಟ್ನರ್ಸ್ಗಳು ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ವೈಕ್ಲು ಒಂದೊಂದು ಹಾಡು ಹೇಳ್ಕ ಕೂತಿರ್ತವೆ, ಒಬ್ಬ ಅಂತೂ ಗಾಬರಿಯಾಗಿ ಕೂತಿರ್ತಾನೆ. ನೀವು ನಮ್ಮ ಫ್ಯಾಮಿಲಿ ಅಂತ ಬಂದಿದ್ದಕ್ಕೆ ನಿಮ್ ಇದಕ್ಕೂ ನಮ್ಮದು. ಅಲ್ಲ ಈಗ ಸುಸು ನೀನ್ ಹೇಳಮ್ಮ. ಅವನಿಷ್ಟು ಸೌಮ್ಯವಾಗಿರೋದನ್ನ ನೋಡ್ತಾ ಇರೋದೇ ಈ ಸೀಸನ್ ಅಲ್ಲಿ. ಎಷ್ಟು ಹೆವಿ ಸಿಟ್ಟು ಇರೋನ ಮಗಗೆ. ನನ್ನ ಹತ್ರ ಎಷ್ಟು ಸಲ ಜಗಳ ಮಾಡಿದಾನೆ ವಿತೌಟ್ ರೀಸನ್. ನೀನ್ ಸುಮ್ನೆ ರೇ, ನೀನು ತರಲೆ ಮಾಡಿರ್ತೀಯ. ಇಲ್ಲ ದೇವರೇ ಇಲ್ಲ. ಸ್ಟಾರ್ಟಿಂಗ್ ಬಿಗಿನಿಂಗ್ ಡೇಸ್ ಹೇಳ್ತಾ ಇರೋದು ಸಿಕ್ಕಾಪಟ್ಟೆ ಸಿಟ್ಟು. ಏನಕ್ಕೆ ಸಿಟ್ಟು ಬರ್ತಿತ್ತು ಅಂತ ಗೊತ್ತಿಲ್ಲ. ಸೊಳ್ಳೆ ಹಿಂಗ್ ಪಾಸ್ ಆದ್ರೆ ಸಿಟ್ಟು, ಅಲ್ಲಿ ನಾಯಿ ಬೊಗಳಿದ್ರೆ ಸಿಟ್ಟು. ಅಲ್ಲಿ ನಾಯಿ ಬೊಗಳ್ತಾ ನೋಡಲ್. ಅವರೇ ಬಂದಿದ್ದು, ನಾನು ಬಂದ್ರೆ ಕರೆದು ಬಿಡ್ತೀರಾ? ಆಕ್ಚುಲಿ ಕಾಡಿನ ಕಷ್ಟಗಳು ಊರಿನ ಕಷ್ಟಗಳು ನಾವೆಲ್ಲ ಕೇಳಿದ್ವಿ. ಬಟ್ ಅಲ್ಲಿಂದ ಬೆಂಗಳೂರಿಗೆ ಬಂದ ಮೇಲೆ ಅವ್ನು ಏನೇನು ಕಷ್ಟಪಟ್ಟ ಜೊತೆಲಿದ್ದು ನೋಡ್ರೆ ನೀವಿಬ್ರಿ, ಅದ್ರ ಬಗ್ಗೆ ಇಲ್ಲ ಅಣ್ಣ, ಸ್ಟಾರ್ಟಿಂಗು ಅಂತ ಬಂದಾಗ ನಾವು ಏನು ಇಲ್ಲದೆ ಇಲ್ಲಿಗೆ ಬಂದವರು. ಪ್ರತಿ ಒಂದು 500 ರೂಪಾಯಿಗಳು ತುಂಬ ಕಷ್ಟಪಡೋವು. ನನ್ನ ಹತ್ರ 500 ರೂಪಾಯಿ ಇದ್ರೆ ನಾವು ಹೋಗಿ ಊಟ ಮಾಡ್ಕೊಬರೋದು, ಇವನ ಹತ್ರ 500 ರೂಪಾಯಿ ಇದ್ರೆ ಊಟ ಮಾಡ್ಕೊಬರೋದು. ಆ್ಯಕ್ಚುಲಿ ನಾವು ಊರಿಗೆ ಹೋಗ್ಬೇಕು ಅಂತಂದ್ರೆ ಬಸ್ ಚಾರ್ಜು ಕೊಡೋ ಕಾಸುಗಳನ್ನೆಲ್ಲ ಉಳಿಸ್ಕೊಂಡು ನಾವು ಒಂದಷ್ಟು ತಿಂಗಳಗಟ್ಟಲೆ ನಾವು ಜೀವನ ಕಳೆದಿದ್ದೀವಿ. ಆ ಟೈಮಲ್ಲಿ ಕೆಲವು ಈವೆಂಟ್ಗಳು ಅಂತ ಮಾಡಿ ನಮ್ಮದೇ ಒಂದು ಟೀಮ್ ಮಾಡ್ಕೊಂಡು ನಾವು 2005 ಸ್ಟಾರ್ಟ್ ಮಾಡ್ಕೊಂಡು ಈವೆಂಟ್ ಮಾಡ್ಕೊಂಡು ಇವತ್ತು ತುಂಬ ಚೆನ್ನಾಗಿದ್ದಾನೆ. ದೊಡ್ಡ ದೊಡ್ಡ ನಟರುಗಳ ಜೊತೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾನೆ. ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ. ಇವನು ಯಾಕೆ ಅಂತಂದ್ರೆ ಯಾವತ್ತು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡು ಈ ತರ ಮಾಡ್ಕೊಂಡು ಜೀವನ ಕಟ್ಕೊಂಡವನಲ್ಲ ಅವನು. ಎಲ್ಲರೂ ಜೀವನ ಮಾಡಕ್ ಬಕೆಟ್ ಹಿಡಿ ಅಂತ ಎಷ್ಟೋ ಜನ ನೋಡಿದೀವಿ. ಇವ್ ಸ್ನಾನ ಮಾಡಕ್ ಮಾತ್ರ ಬಕೆಟ್ ಹಿಡಿತಾನೆ. ಆರಾಮಾಗಿ ಜೀವನ ಕಟ್ಕೊಂಡಿದ್ದಾನೆ. ಇವನು ಈವೆಂಟ್ಗಳನ್ನ ಆಲ್ಮೋಸ್ಟ್ ಅಲ್ಲಿ ಇವನೇ ಈವೆಂಟ್ಗಳು ಒಪ್ಕೊಳ್ಳೋದು. ಈವೆಂಟ್ಗಳು ಒಪ್ಕೊಂಡ್ರು ನಮ್ಮ ಹಳೆ ಕಲಾವಿದರನ್ನೇ ಕರ್ಕೊಂಡು ಹೋಗಿ ಮಾಡ್ತಾನೆ. ತುಂಬಾ ಕಷ್ಟದಲ್ಲೇ ಬಂದು ಜೀವನನ ಕಟ್ಕೊಂಡವನು. ಇವತ್ತು ತುಂಬಾ ಚೆನ್ನಾಗಿದ್ದಾನೆ. ಅಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾನೆ. ಅದೊಂದು ಖುಷಿ. ಬೇಗ ಒಂದು ಮದುವೆ ಆಗ್ಲಿ ಅನ್ನೋದಂತ ನಮ್ಮ ಆಸೆ ಅಣ್ಣ. ಆಕ್ಚುಲಿ ಅದನ್ನೇ ಕೇಳಂತಿದ್ದೆ. ಈಗ ನೋಡಪ್ಪ, ಭರ್ಜರಿ ಬ್ಯಾಚುಲರ್ ಸೀಸನ್ 1 ಹೌದು. ಸೀಸನ್ ಮುಗೀತು, ತಕ್ಷಣ ವಿನ್ನರ್ ಆದೆ. ಹೌದು, ವಿನ್ನರ್ ಆಗಿ ಮದ್ವೆ ಆದೆ. ಈಗ ಒಂದು ಸಕ್ಸಸ್ಫುಲ್ ಜೀವನ ನಡೆಸ್ತಾ ಇದೆಯಾ? ಹೌದು. ಅವನಿಗೆ ಯಾವ ತರ ಹುಡುಗಿನ ಕಟ್ಟಣ ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಅಮ್ಮ ಯಾವ ತರ ಹುಡುಗಿ ಬೇಕಮ್ಮ ನಿನ್ಗೆ? ಸೌಮ್ಯ ಆಗಿ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡಂಗಿದ್ರು ಸಾಕು. ಅವ್ರು ಸಾಕ? ಅಲ್ಲಿ ವೈಟ್ ಕಲರ್ ಸೀರೆ ಹಾಕೊಂಡ್ರಲ್ಲ ಅವ್ರ ಓಕೆನಾ ನಿಂಗೆ? ಅಭಿಗ್ನಾ ಬೇಡವಾ? ಈಗ ಇಷ್ಟ ಅಲ್ಲಿಲ್ವಾ? ಬೇಡ, ಸೌಮ್ಯ ಆಗಿರ್ಬೇಕ. ಸ್ವಲ್ಪ ಸೌಮ್ಯ ತರ ಇಲ್ಲ. ಸೌಮ್ಯನ್ ತರ ಬೇಕು. ಇವಳು ಸ್ವಲ್ಪ ಸ್ವರ್ಗೋಗವಳೆ ಅಂತ ಹೇಳ್ತಾವ್ರೆ. ಅಮ್ಮ ಅಲ್ಲಿ ನೋಡಮ್ಮ, ಅಲ್ಲಿ ಮಧ್ಯದಲ್ಲಿ ಕೂತಿ ಅದೊಂದು ಅಪೇಕ್ಷಾ ಅಂತ ಸರ್ಫೆಕ್ಸ್ ಹಾಕೊಂಡು ಹೋದ್ ಬಿಡ್ತಾರೆ ನಿನ್ನ. ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಕರೆಕ್ಟ್ ಆಗಿ ವಿಷಯ ಹೇಳಿ. ನೀನು ಆಪ್ಷನ್ ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ಅವ್ರು ಗಂಡು ಮಕ್ಕಳ ಬಗ್ಗೆ ಪಿನ್ ಟು ಪಿನ್ ತಿಳ್ಕೊಂಡಿರೋ ಏಕೈಕ ಮಹಿಳೆ ಅಂತಂದ್ರೆ ಅವ್ರೊಬ್ಬರೇ ನೋಡು. ಸುಕೃತ ನಿಮ್ಮ ಏಜೆ. ಹೌದು, ನಾನ್ ಟಿವಿಗೆ ಬರೋಕ್ಕಿಂತ ಮುಂಚೆ ಟಿವಿಲಿ ಅವರು ನೋಡಿ. ಅವರು ಭೂಮಿ ಮೇಲೆ ಇರಲ್ಲ, ಜಾಸ್ತಿ ಹೆಲಿಕಾಪ್ಟರ್ ಇರ್ತಾರೆ ಆ ಕಡೆ. ಅವ್ರ ಗಗನ ಅಂತ ಅಲ್ಲ, ಅವ್ರ ಗಗನದಲ್ಲಿರೋರು ಪಾಪ ಕಾಡಿಗೆ ಬಂದು ಏನ್ ಮಾಡಕ್ಕ. ನೀನು ಮಾತ್ರ ಸುಮ್ಮನೆ, ನೀನು ಬಹಳ ಹಠ ನಿಂದು. ರಚ್ಚು, ಈ ಹುಲಿ ಕುಟುಂಬ ಅವ್ರ ಜೀವನ ಹೇಗೆ ಅನ್ನಿಸ್ತು ನಿಮಗೆ? ಅಲ್ಲ, ನಾವು ಅದೇ ಪ್ರಶ್ನೆ ಕೇಳಿದ್ವಿ ಫಸ್ಟ್ ಕಪಲ್ ಆಫ್ ಎಪಿಸೋಡ್ಸ್ ಅಲ್ಲಿ, ಯಾಕೆ ನಿನ್ನ ತಾಯಿನ ಬೆಂಗಳೂರಿಗೆ ಕರ್ಕೊಂಬರಲ್ಲ ಅಂತ. ಅವ್ರಿಗೆ ಇಷ್ಟ ಇಲ್ಲ ಬೆಂಗಳೂರಿಗೆ ಬರೋದು, ವಿಚ್ ಇಸ್ ವೆರಿ ಗುಡ್. ನಿಮ್ಮ ಪ್ರಾಣಿಗಳು ನೋಡ್ತಿರ್ಬೇಕು, ನಿಮ್ಮ ಮಕ್ಳನ್ನ ನೋಡ್ತಿರ್ಬೇಕಾದ್ರೆ ತುಂಬಾನೇ ಖುಷಿ ಆಯ್ತು ನಮ್ಗೆ. ಎಷ್ಟು ಚೆನ್ನಾಗಿ ಸಾಕಿದ್ದೀರಾ ಅಂತ. ತುಂಬಾ ತಾಳ್ಮೆ ಬೇಕು ಪ್ರಾಣಿಗಳನ್ನ ಸಾಕೋದಕ್ಕೆ. ನಿಮ್ಮ ಒಂದು ಖುಷಿಗೆ ಅವರೇ ಕಾರಣ. ನೀವೆಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀರಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ಏಳಿಗೆ ಆಗ್ತಿದೆ ಅನ್ನೋ ಒಂದು ನಂಬಿಕೆ ನನಗೆ. ಹೀಗೆ ಖುಷಿಯಾಗಿರಿ. ಅವರಮ್ಮ ಕಾನ್ಫಿಡೆನ್ಸ್ ನಂಗೆ ಡೇ 1 ಇಂದಾನೇ ಇಷ್ಟ. ಹೆಣ್ಣು ಹುಲಿ ಅಂತಾನೆ ನಾವು ಕರೆಯೋದು ಅವ್ರನ್ನ ಯಾವಾಗ್ಲೂ. ಒಳ್ಳೆ ಕುಟುಂಬ. ಅಂಡ್ ಅವರ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ಜಗ್ಗ ಅಂಡ್ ಸುಷ್ಮಿತಾ. ಖುಷಿ ಆಯ್ತು ನಿಮ್ಮಿಬ್ರು ಈ ವೇದಿಕೆ ಮೇಲೆ ನೋಡಿ. ಮತ್ತೊಮ್ಮೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ನಿಮ್ಗೆ ರವಿ ಸರ್ ತುಂಬಾ ಇಷ್ಟ ತಾನೆ? ನೀವೇ ಕೇಳ್ಬಿಡಿ. ಹೇಗಿದೆ ಸರ್ ನಮ್ ಕುಟುಂಬ? ನಿಮ್ಮ ಚಿಕ್ಕ ವಯಸ್ಸಿಂದ ಕಷ್ಟದ ಪ್ರಯಾಣ ನೀವು ಲವಲವಿಕೆಯಿಂದ ನಿಭಾಯಿಸಿರೋದ್ರಿಂದಾನೇ ಇವತ್ತು ಅವನ ಜೀವನ ಲವಲವಿಕೆಯಿಂದ ಇರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೇ ತುಂಬಾ ಮುಖ್ಯ. ನೀವು ಯಾವತ್ತು ಕಷ್ಟ ಅಂತ ಏನು ಹೇಳಲಿಲ್ಲ. 25 ರೂಪಾಯಿ ದುಡಿದ್ರು, 15 ರೂಪಾಯಿ ದುಡಿದ್ರು, ಪ್ರತಿಯೊಂದು ನಿಮ್ಮ ತಲೆಯಲ್ಲಿ ಇದ್ದಿದ್ದು ಬರೀ ನಿಮ್ಮ ಮಗ ಒಬ್ಬನೇ. ಆಮೇಲೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಜೀವಂತಿಕೆ ಇದೆ. ನೀವಿಬ್ಬರು ಶೆಲ್ಫ್ಗೆ ಹಾಕೋದಿರ್ಬೋದು, ಇದೆಲ್ಲ ಹಾಕೋದಿರ್ಬೋದು,
ತಾಯಿನ ತಪ್ಕೊಂಡು ಮುದ್ದಾಡೋದಿರ್ಬೋದು, ಅದೆಲ್ಲ ಈಗಿನ ಕಾಲದಲ್ಲಿ ನೋಡೋಕ್ಕೆ ಆಗೋದಿಲ್ಲ. ತಾಯಿರ ತಪ್ಪೊಳಕ್ಕೆ ಮುಜುಗರ ಪಡ್ತಾರೆ ಇವತ್ತು. ಅಂತ ಒಂದು ಕಾಲದಲ್ಲಿ ನಿಮ್ಮಿಬ್ಬರಲ್ಲಿ ಇದ್ದಿದ್ದ ಆ ಪ್ರೀತಿ ಇದೆಯಲ್ಲ, ಅದು ಹಾಗೆ ಶಾಶ್ವತವಾಗಿ ಯಾವಾಗಲೂ ಇರಲಿ, ಅದು ಉಳಿಸ್ಕೊಳ್ಳಿ. ಅದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೆಲ್ಲ ಉಳ್ಕೊಂಡಿರೋದ ಕಾರಣ ನೀವು ಕಾಡಲ್ಲಿ ಬೆಳೆದಿರೋದ್ರಿಂದ, ಪ್ರಾಣಿಗಳ ಜೊತೆ ಬೆಳೆದಿರೋದ್ರಿಂದ ನಿಮ್ಮ ಮನಸ್ಸು ಅಷ್ಟೇ ಶುದ್ಧವಾಗಿ ಹಾಗೇ ಇದೆ. ನಿಮ್ಮ ಮಗನಲ್ಲೂ ಅದು ಹಾಗೇ ಇರಲಿ. ಅವನಿಗೂ ಆ ಕಾಡಿನ ಮೇಲೆ ಪ್ರೀತಿ ಇದೆ. ಅದು ತುಂಬಾ ಇಷ್ಟ ಆಯ್ತು ನನಗೆ. ಹೀಗೆ ಸದಾ ಯಾವಾಗಲೂ ನಗ್ನಾಗ್ತಾ ಹೀಗೆ ಇರಿ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ರವಿ ಸರ್. ಒಟ್ಟಿನಲ್ಲಿ ಒಂದು ಅದ್ಭುತವಾದ ಫ್ಯಾಮಿಲಿ. ಎಲ್ಲರೂ ಹಿಂಗೆ ಖುಷಿಯಾಗಿರಿ, ಸಂತೋಷವಾಗಿರಿ, ನಗ್ನಗ್ತಾ ಇರಿ, Yes. ನಗಿಸ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಈಗ ಭರ್ಜರಿ ಬ್ಯಾಚುಲರ್ನ ಫ್ಯಾಮಿಲಿ ರೌಂಡ್ ಅಲ್ಲಿ ಬರ್ತಾ ಇದ್ದ ಮುಂದಿನ ಕುಟುಂಬ ಡ್ರೋನ್ ಪ್ರತಾಪ್ ಹಾಗೂ ಅವರ ಮೆಂಟರ್ ಗಗನ ಆನ್ ಸ್ಟೇಜ್. ಎಸ್ ಮಿಸ್ಟರ್ ಡ್ರೋನ್, ಫ್ಯಾಮಿಲಿ ಬರ್ಮಾಡ್ಕೊಳಕ್ ರೆಡಿ ಇದ್ದೀರಾ? ಸೂಪರ್ ಎಕ್ಸೈಟೆಡ್. ಕರ್ಕೊಂಬಂದ್ಬಿಡ್ಲಾ? ಕರ್ಕೊಂಡು ಸೊ ಡ್ರೋನ್ ಪ್ರತಾಪ್, ದಿಸ್ ಇಸ್ ಯುವರ್ ಫ್ಯಾಮಿಲಿ. ಹೌದು. ಗಗನ, ನೀ ಕಂಡಂತೆ ಪರಿಚಯ ಮಾಡಿಕೊಡೋರು ಫ್ಯಾಮಿಲಿ. ಇವರು ಡ್ರೋನ್ ಪ್ರತಾಪ್ ಅವ್ರ ಅಮ್ಮ ಶ್ರೀಮತಿ ಸವಿತಾ ಅಂತ. ನಮಸ್ತೆ. ಇವರು ಡ್ರೋನ್ ಪ್ರತಾಪ್ ಅವ್ರ ಅಪ್ಪಾಜಿ ಮರಿ ಮಾದೇಗಯ್ಯ. ನಮಸ್ತೆ ಸರ್. ನಮಸ್ತೆ. ಅರ್ಪಿತಾ ಅಂತ ಡ್ರೋನ್ ಪ್ರತಾಪ್ ಅವ್ರ ಕಸಿನ್. ಇವರು ಅಭಿಲಾಷ ಅಂತ, ಇವ್ರ ಹಸ್ಬೆಂಡ್ ಅವರು ವೈಟ್ ಶರ್ಟ್ ಹಾಕಿರೋರು. ಇವಳು ಶ್ರೀಶಾ ಅಂತ, ಡ್ರೋನ್ ಪ್ರತಾಪ್ ಅವ್ರ ದೊಡ್ಡಪ್ಪ ಆಗ್ಬೇಕು. ಇವ್ರು ಬಂದ್ಬಿಟ್ಟು ಡ್ರೋನ್ ಪ್ರತಾಪ್ ಅವ್ರ ಅಪ್ಪಾಜಿಯ ಫ್ರೆಂಡ್. ಬಹಳ ಸಂತೋಷ ಮರಿ ಮಾದೇವರೇ, ಬಹಳ ಸಂತೋಷ. ಮೊದಲನೇದಾಗಿ ನಿಮ್ಮ ಉಡುಗೆ ತೊಡುಗೆಗೆ ಸಲಾಂ ಸರ್. ನಮಸ್ತೆ. ಇಡೀ ರೈತಾಪಿ ಜನರನ್ನ ರೆಪ್ರೆಸೆಂಟ್ ಮಾಡ್ತೀರಾ ನೀವು. ನಿಮ್ಮ ಕೃಷಿ ಜೀವನದ ಬಗ್ಗೆ ಹೇಳಿ. ನಾವು ಮೂಲತಃ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ನೆಟಗಲ್ ಗ್ರಾಮ. ನಮ್ದು ಎಲ್ಲ ಡ್ರೈ ಏರಿಯಾ. ನಮ್ಮಲ್ಲಿ ಈ ಕಾಡು ಪ್ರಾಣಿದೆಲ್ಲ ಭಾರಿ ಕೂಳೆ ಜಾಸ್ತಿ ಇದೆ. ನಾವು ಹೆಚ್ಚಿಗೆ ರೇಷ್ಮೆ ಬೆಳೆಗಾರರು. ರೇಷ್ಮೆ, ಭತ್ತ, ರಾಗಿ ಮುಖ್ಯವಾಗಿ ನಾವು ಬೆಳೆಯುವಂತ ಬೆಳೆ. ಇವನು ನಮಗೆ ಸಹಾಯ ಮಾಡ್ತಾನೆ. ರಜಾ ಇದ್ದಾಗಲೆಲ್ಲ ಶನಿವಾರ ಭಾನುವಾರ ರೇಷ್ಮೆ ಸೊಪ್ಪು ಕುಯ್ಕೊಬರೋದಕ್ಕೆ ಮನೆಗೆ ತಂದು ಹಾಕಿದ್ರೆ ಅಲ್ಲಿ ಸೊಪ್ಪು ಎಲ್ಲ ಹಾಕ್ಬೇಕು. ರೇಷ್ಮೆ ಹುಳಿಗೆ, ಆಮೇಲೆ ಗದ್ದೆ ಕೆಲ್ಸಕ್ಕೆ ನಾಟಿ ಮಾಡುವಾಗ್ಲೆಲ್ಲ ಭಾರಿ ಸಹಾಯ ಮಾಡ್ತಿದ್ದ. ನಮ್ಮ ಮನೆಯವರೆಲ್ಲರ ಹೊರಗಡೆ ಹೋದಾಗ ಅಡಿಗೆನೂ ಮಾಡ್ತಿದ್ದ. ಏನ್ ತುಂಬಾ ಚೆನ್ನಾಗಿ ಮಾಡೋದು ಏನು ಡ್ರೋನ್ ಪ್ರತಾಪ್? ಇವನು ಅಡಿಗೆಯಲ್ಲಿ ಮುದ್ದೆ ಚೆನ್ನಾಗಿ ಮಾಡ್ತಾನೆ. ಚಿಕನ್, ಮಟನ್ ಎಲ್ಲ ಫೇಮಸ್. ಇವನು ಚೆನ್ನಾಗಿ. ಹೌದು. ಒಂದ್ಸರಿ ತಿನ್ಬೇಕಲ್ಲ ಡ್ರೋನ್? ಮಾಡ್ಕೋಣ. ಪಕ್ಕನಾ ಇದೇ ಮಾತ? ಒಂದ್ಸರಿ ನಿಮ್ಮೂರಿಗೆ ಹೋಗೋಣ ಎಲ್ಲಾರು. ಹೌದು, ಇದೇ ಮಾತು. ಹೌದು. ಹೋಗಿದ್ಯಾ ಗಗನ? ನಾನು ವೆಜಿಟೇರಿಯನ್ ಸರ್, ಸೊ ನನಗೆ ಮುದ್ದೆ ಮೊಸರಿದ್ರು ಕೂಡ ನಾನು ಅಡ್ಜಸ್ಟ್ ಆಗ್ಬಿಡ್ತೀನಿ. ನೀನ್ ಅಡ್ಜಸ್ಟ್ ಆಗುವಂತಲ್ಲ ಹೇಳಿದ್ದು, ಟೇಸ್ಟ್ ಮಾಡಿದ್ಯಾ ಇಲ್ವಾ ಅಂತ ಅಷ್ಟೇ ಕಡಿಮೆ. ಟೇಸ್ಟ್ ಮಾಡ್ತೀನಿ. ಆಯ್ತು ಸರ್. ಇವಾಗ ನಾವು ನೋಡಿರೋ ಡ್ರೋನ್ ಬೇರೆ, ನೀವು ಕಂಡ ಡ್ರೋನ್ ಹೇಳಿ. ಈ ಸ್ಕೂಲ್ಗೆ ಓದ್ತಾವಿಂದು ಹಿಂಗೆ ಸೈಲೆಂಟು, ಜೊತೆ ಯಾರನ್ನೂ ಸೇರ್ತೀನಿ ಹೆಚ್ಚಾಗೆ. ಕಾಲೇಜ್ ಲೈಫ್ ಹೋಯ್ತು ಅಂತ ಅಂದ್ರೆ ನಮ್ಮೂರವರೇ ಹುಡುಗಿರೇ ಅಲ್ಲಿ ಯಾರೇ ಮಾತಾಡ್ಸೋರು ಮಾತಾಡ್ತಿರ್ಲಿಲ್ಲ. ಆದ್ರೆ ಗೌರವ ಕೊಡೋದ್ರಲ್ಲಿ ಮುಂದೆ. ಹಾಗೆ. ಅಮ್ಮ ನೀವ್ ಹೇಳಿ, ಏನ್ ಅನ್ಸುತ್ತೆ ಇವತ್ತಿಗೆ ಪ್ರತಾಪ್ ಇಷ್ಟರ ವೇದಿಕೆ ಮೇಲೆ ನಿಂತ್ಕೊಂಡೆ? ಆಕ್ಚುಲಿ ಮೊನ್ನೆ ಒಂದಷ್ಟು ಜನ ಅಭಿಮಾನಿಗಳೆಲ್ಲ ಬಂದಿದ್ರು, ಇವನೇ ಮಗನಾಗಿ ಹುಟ್ಟಿದ್ರೆ ನಮ್ಗೆ ಚಂದ ಅಂತಲ್ಲ ಅಂದ್ರು. ಅದೆಲ್ಲ ನೋಡಿದಾಗ ಖುಷಿ ಆಯ್ತು ಸರ್. ಇದಕ್ಕೆಲ್ಲ ಕಾರಣ ಸುದೀಪ್ ಸರ್. ನಾನು ಅವ್ರನ್ನ ಯಾವಾಗ್ಲೂ ಮರೀದಿಲ್ಲ. ಈ ಸ್ಟೇಜ್ಗೆ ಬರೋಕೆ ನಮ್ಮ ಮಗ ಸುದೀಪ್ ಸಾರೇ ಕಾರಣ. ಅದಕ್ಕೆ ನಾನು ಅದು ಯಾವಾಗಲೂ ಮರೀದಿಲ್ಲ ಸರ್. ಇಲ್ಲೂ ಬಂದಮೇಲೆ ರತಿತಾರಾಮ್ ಮೇಡಮ್ ಅವರು, ರವಿಚಂದ್ರನ್ ಸರ್ ಇಬ್ಬರು ಗುರುಗಳಾಗಿ ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಒಂದು ಅಮೌಂಟ್ನು ಸಹ ನಾವೇನು ₹1 ಇವಂತ ಈಸ್ಕೊಂಡಿಲ್ಲ. ಏನೋ ಒಂದು ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ಕೊಟ್ಟಿದ್ದಾನೆ ಹೊರತು ಬಡವ್ರ ಬಗ್ಗರಿಗೆ ಹಿಂಗೆ ಮಾಡ್ತೀನಿ. ನಿನ್ನಿಷ್ಟಪ್ಪ, ನೀ ಸಂಪಾದನೆ ಮಾಡಿರೋ ದುಡ್ಡು ಅದರಲ್ಲಿ ಮುಂದೆ ಇವನು ಜೋಬಲಿ ಇಲ್ದವರು ಕೊಟ್ಬಿಡ್ಬೇಕು. ಆ ರೀತಿ ಇವನ ಗುಣ. ಇಲ್ಲ, ನಮಗೂ ಖುಷಿ ಆಗತ್ತೆ. ಬಟ್ ಅಮ್ಮ ನೀವ್ ಹೇಳಿ, ನಿಮಗೆ ನಿಮ್ಮ ಮಗ ಪ್ರತಾಪ್ ಆಗಿ ನೋಡಕ್ ಇಷ್ಟನಾ ಅಥವಾ ಡ್ರೋನ್ ಪ್ರತಾಪ್ ಆಗಿ ನೋಡಕ್ ಇಷ್ಟನಾ? ನಮ್ಮ ಮಗನಾಗಿ ನೋಡೋಕೆ ನನ್ಗಿಷ್ಟ. ಪ್ರತಾಪ್ನಲ್ಲಿ ತುಂಬಾ ಇಷ್ಟವಾದ ಗುಣ ಯಾವುದು ನಿಮ್ಗೆ? ಯಾರಿಗೂ ಹಿಂದೆ ತಿರ್ಯಾಕ ಮಾತಾಡಲ್ಲ, ಮೃದು ಸ್ವಭಾವ.
ಆ ಗುಣ ನನ್ಗಿಷ್ಟ. ನನ್ನ ಮಗನ ಯಾವುದೇ ದುಶ್ಚಟಕ್ಕೆ ಬಲಿಯಾಗಿಲ್ಲ ನನ್ನ ಮಗ ಇಷ್ಟು ವಯಸ್ಸಾದ್ರೂ. ಸರ್ 2.5 ವರ್ಷ ಬಿಟ್ಟಿದ್ದೋ ನಾವು ವಾಪಸ್ಕಂದು ಮುನ್ಸ್ಕೊ ಬಂದ್ಬಿಟ್ಟಿದ್ದೀವಿ ನಾವು ಮನೆ ಬಿಟ್ಟು. ನಾವು ಫೋನ್ ಮಾಡಿದ್ರು ಫೋನ್ ತೆಗಿತಿರ್ನಿಲ್ಲ ಇವನು. ಏನಕ್ಕೂ ಇದಾಗಿ ಇವ್ನು ಹಾಳಾಗ್ದೇನೆ ಈ ಸ್ಟೇಜ್ ಮೇಲೆ ನಮ್ಮ ಈ ಮಟ್ಟಕ್ಕೆ ತಂದು ನಿಲ್ಸಿದನಲ್ಲ ಇಂಥವ್ರ ತಂದೆ ತಾಯಿ ಅನ್ನೋದಕ್ಕೆ ಗುರ್ತಿಸಿದ್ರಲ್ಲ, ಅದಕ್ಕೆ ನಮಗೆ ಭಾರಿ ಸಂತೋಷ. ಏನು ಕೊಡೋದು ಬೇಡ ನಮಗೆ ಸರ್. ನಿಮ್ಮೆಲ್ಲರನ್ನು ನೋಡುವಂಗಾಯ್ತಲ್ಲ, ಆ ಪುಣ್ಯ ನಮಗೆ ಸಾಕು ಸರ್. ಆಯ್ತು, ಡ್ರೋನ್ ಪ್ರತಾಪಲ್ಲಿ ನಿಮ್ಗೆ ಇಷ್ಟ ಆಗದಿರೋ ಗುಣ ಯಾವ್ದು? ಮನಸ್ಸು ನೊಂದ್ರೂ ಏನೋ ಅವನು ಇದು ಮಾಡೋದಿಲ್ವಲ್ಲ, ಅದಕ್ಕೆ ನಮಗೆ ಬೇಜಾರಾಯ್ತದ ಅಷ್ಟೇ. ನಿಮ್ ತಂದೆನ ಕೇಳಕ್ ಇಷ್ಟಪಡ್ತೀನಿ. ಇದ್ದಕ್ಕಿದ್ದ ಹಾಗೆ ಮಗನ ಬಗ್ಗೆ ಅಪಪ್ರಚಾರ ಆಗೋಗುತ್ತೆ, ಎಲ್ಲಾ ಕಡೆ ಬೇರೆ ತರ ಸುದ್ದಿಗಳಾಗ್ಬಿಡುತ್ತೆ. ಆ ದಿನಗಳನ್ನ ಹೇಗೆ ಫೇಸ್ ಮಾಡಿದ್ರಿ ಆಕ್ಚುಲಿ? ಸರ್ ಇದು ಸಿಟಿ, ಇಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಹಳ್ಳಿಲಿ ಏನು ಅಂದ್ರೆ ಅನುಭೋಗ ಅಂದ್ರೆ ಇನ್ಯಾರಿಗೂ ಬೇಡಿ ಆ ಮಟ್ಟ ಹೊಂಟೋಗಿದ್ದೋ ನಾವು. ಆದ್ರೆ ಅದ ಹೇಳ್ಕೋಕೆ ಭಾರಿ ನೋವಾಗುತ್ತೆ. ನಮ್ಮ ಮಗ ಮಗಳಿಗೋಸ್ಕರನೇ, ಹಾಗಾಗಿ ಆ ನೋವು ಯಾರಿಗೂ, ನಮ್ಮ ಶತ್ರುಗಳಿಗೂ ಬೇಡ. ಅವರೆಲ್ಲ ಚೆನ್ನಾಗಿರ್ಲಿ, ನಮ್ಗೆ ಯಾರು ಏನೇನು ಬಯಸಿದ್ರು ಅವರೆಲ್ಲ ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ ಸರ್. ದೇವರಲ್ಲಿ ನಾನು ಅದು ಬೇಡ್ಕತೀನಿ. ಅದು ನಿಮ್ ದೊಡ್ಡ ಗುಣಮ್ಮ. ಬಟ್ ಯು ಟೆಲ್ ಮಿ ಡ್ರೋನ್, ಹೌ ಡಿಡ್ ಯು ಫೇಸ್ ದಟ್? ಅದೇ ಮನಸ್ಸಲ್ಲಿ ಒಂದಷ್ಟು ಆತ್ಮಸ್ಥೈರ್ಯ ತಗೊಂಡೆ. ಅದೆಲ್ಲ ಫೇಸ್ ಮಾಡಿ ಮನೆಗೆ ಬಂದಾಗ ಇವನ್ ನನಗೆ ಸಾಕಷ್ಟು ಒಳಗಿನವರಿಂದನೂ ಕಮೆಂಟ್ಸ್ ಬಂದಿದ್ದು ತುಂಬಾ ಇದೆ. ಅದು ನಮ್ಮ ತಾಯಿಯವ್ರಿಗೆ ಗೊತ್ತು. ನಾನು ಊಟ ಮಾಡ್ಬೇಕಾದ್ರೆ ಎಷ್ಟೋ ಸಲ ಅದೇ ಊಟಕ್ಕೆ ಯಾಕೆ ನಿಮ್ಮ ಮಗನಿಗೆ ವಿಷ ಹಾಕಿ ಸಾಯಿಸಬಾರ್ದು, ಯಾಕೆ ನಾವು ಉಳಿಸ್ಕೊಂಡಿದ್ದೀರಾ ಅಂತ ಮಾತುಗಳೆಲ್ಲ ಬಂತು. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಒಂದು ಜೀವನನ ಅಲ್ಲಿ ನಿಲ್ಲಿಸ್ಕೊಂಡ್ರೆ ನನ್ನನ್ನು ನಂಬ್ಕೊಂಡೆ 3 ಜೀವ ಬದುಕ್ತಾ ಇದ್ದಾರೆ. ಆ 3 ಜೀವನ ಫರ್ದರ್ ನನಗೂ ಒಂದು ಮದುವೆ ಆಗ್ಬೇಕಾಗಿರುತ್ತೆ. ಅದೇ ಅಪವಾದ ಒತ್ಕೊಂಡು ನನ್ನ ಪ್ರೀತಿಸೋರು ಅಷ್ಟೇ ಜನ ಇದ್ದಾರೆ. ಅವ್ರಿಗೆ ನಾನು ಒಂದು ಮಾದರಿಯಾಗಿ ಬದುಕಬೇಕು ಅಂತವ್ರಿಗೆಲ್ಲ ಇಂಥ ಪರಿಸ್ಥಿತಿ ಎಲ್ಲ ಫೇಸ್ ಮಾಡಿಕೊಂಡು ಕೂಡ ಲೈಫ್ ಕ್ಯಾನ್ ಬಿ ಅಪ್ ಅಂಡ್ ಡೌನ್ಸ್ ಬರುತ್ತೆ. ಮುಂದೆ ಒಂದಿನ ನಮ್ಮ ಜೀವನದಲ್ಲೂ ಸರಿ ಹೋಗುತ್ತೆ. ಆ ದಿನಗಳನ್ನ ನೆನೆಸ್ಕೊಂಡ್ರೆ ಅವತ್ತು ಅವರೇ ಮಾತಾಡ್ತಾರೆ ಅಂತ ಆ ದಿನಕ್ಕೋಸ್ಕರ ನಾನು ವೆಯ್ಟ್ ಮಾಡಿ, ಸ್ಪೆಷಲಿ ಆ ಟೈಮಲ್ಲಿ ತುಂಬಾ ತಾಳ್ಮೆ ಕಲ್ತಿದ್ದೀನಿ. ನಾನು ಒಂದು ರೂಮ್ ಬಿಟ್ಟೆ ನಾನು ಆಚೆಗೆ ಬರ್ತಾ ಇರ್ಲಿಲ್ಲ. ಒಂದು ಬೆಡ್ ಹಾಕಿರೋರು, ಸೊಳ್ಳೆ ಎಲ್ಲ ಮುತ್ತೋದು, ನೈಟ್ ಎಲ್ಲ ಎದ್ದಿರೋದು, ಊಟನೇ ಮಾಡ್ತಿರ್ಲಿಲ್ಲ. ಏನೋ ಡೈಲಿ ಒಂದ್ಸ್ ಊಟ ಮಾಡೋದು ಆ ಥರ ಮಾಡ್ತಾ ಇದೆ. ನಮ್ಮ ತಂದೆ ಬಂದು ಬಾಗ್ಲು ಬಡಿಯೋರು. ಇವನ್ ನಮ್ಮ ತಾಯಿನೂ ಕೂಡ ಎಷ್ಟೋ ಸಲ ಆ ಪ್ರೆಷರ್ ತಡೆಯೋಕ್ಕಾಗದೆ ಏನೋ ಒಂದೊಂದು ಮಾತುಗಳು ಅಂದಿದೆ ಎಲ್ಲ ಆಗಿದೆ. ಬಟ್ ನಮ್ಮಪ್ಪ, ನಾನು ಎಷ್ಟೋ ಸಲ ಹೇಳಿದ್ದೀನಿ ನಮ್ಮಪ್ಪ ರಾಜ ಅಂತ. ಅದೇ ಥರ ನಮ್ಮಪ್ಪ ಒಂದು ಮಾತು ಒಂದಿಲ್ಲ ನಂಗೆ ಯಾವತ್ತೂ. ಇವನ್ ನಾನು ಮನೆ ಬಿಟ್ಟು ಹೋಗ್ಬೇಕಾದ್ರೂ ಎಲ್ಲೋ ಬೇರೆ ಕಡೆ ಹೊರಟೋಗಿದ್ದೆ ನಾನು. ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಓಡಾಡ್ತಿದ್ದೆ ಇಲ್ಲಿ. ಬಟ್ ನನಗೆ ಫಂಡೇ ರೈಸ್ ಮಾಡಕ್ ಆಗ್ತಿರ್ಲಿಲ್ಲ. ಎಷ್ಟೇ ಕಷ್ಟಪಟ್ರು ಎಲ್ಲೇ ಹೋದ್ರೂ ಒಂದಷ್ಟು ಕಮೆಂಟ್ಸ್ಗಳು ಬರ್ತಾ ಇತ್ತು. ಸೊ ಅದನ್ನ ನನಗೆ ಫೇಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಸರ್. ಕೆಲವರು ಒಂದೊಂದು ಪದಗಳು ಯೂಸ್ ಮಾಡ್ತಾರೆ. ಅದು ನನಗೆ ಒಳಗಡೆಯಿಂದ ಒಂದು ಮೋಟಿವೇಶನ್ ಎತ್ಕೊಂಡು ಬರೋದು ನನಗೆ. ಇಲ್ಲ, ನಾನು ಸ್ಟಾರ್ಟ್ ಮಾಡಬೇಕು ಅಂತ. ಆ ಸ್ಟಾರ್ಟ್ಅಪ್ ನ ಹೆಂಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ಸುಮಾರು ಜನ ಪ್ರಯತ್ನ ಪಟ್ಟು, ಬಟ್ ಇಟ್ ಡಿಡ್ಂಟ್ ವರ್ಕ್ ಅಷ್ಟೇ. ಸಣ್ಣದಾಗಿ ಏನೋ ಸ್ಟಾರ್ಟ್ ಮಾಡಿದೆ. ಒಬ್ರು ಇನ್ವೆಸ್ಟರ್ನ ತಗೊಂಡು ನಾನು ಬೇರೆ ಸ್ಟೇಟ್ ಅಲ್ಲಿ ಅದನ್ನ ಬ್ಯಾಂಗ್ಳೂರ್ ತಂದೆ. ಸಮ್ಟೈಮ್ಸ್ ಅನ್ಸುತ್ತೆ ಮೈಂಡ್ಗೆ ತುಂಬಾ ಪ್ರೆಷರ್ ಆದಾಗ ಅನ್ಸುತ್ತೆ ಬಿಟ್ಬೇಡ ಅಂತ. ಬಟ್ ನನಗೆ ಇನ್ನೊಂದು ಜೀವನದ ಮೇಲೆ ನನ್ಗೆ ನಂಬಿಕೆ ಇಲ್ಲ. ಸತ್ ಮೇಲೆ ನಾನು ಮತ್ತೆ ಹುಡ್ತೀವಿ ಅನ್ನೋದ್ರ ಮೇಲೆ ನಂಬಿಕೆ ಇಲ್ಲ. ಐ ವಾಂಟ್ ಮೈ ಡೆತ್ ಟು ಬಿ ರಿಮೆಂಬರ್ಡ್. ನನ್ನ ಸಾವನ್ನ ಜನ ಜ್ಞಾಪಿಸ್ಕೋಬೇಕು, ಆ ಒಂದು ಲೆವೆಲ್ಗೆ ಬೆಳಿಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಮಾತಾಡೋದ್ಕಿಂತ ಕೆಲಸ ಮಾಡಿ ತೋರ್ಸೋಣ ಅಂತ ಆಸೆ ಇದೆ ಅಷ್ಟೇ. ಖಂಡಿತ ನಮಗೂ ಅದೇ ಆಸೆ ಇದೆ. ಬಟ್ ಏನಂದ್ರೆ ಅಪ್ಪ ಅಮ್ಮ ಇಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಯಾವ ರೀತಿ ಋಣ ತೀರಿಸಬೇಕು, ಅದು ಯಾವ ರೀತಿ ನಿಮ್ಮ ಕೃತಜ್ಞತೆ ಸಲ್ಲಿಸಬೇಕು ಅಂತ ಅನ್ಕೊಂತೀರಾ? ತಂದೆ ತಾಯಿಗೆ ಏನ್ ಮಾಡಿದ್ರು ಅವ್ರ ಋಣ ತೀರ್ಸೋಕ್ಕಾಗಲ್ಲ. ನನ್ನ ಕಡೆಯಿಂದ ಒಂದು ಚಿಕ್ಕ ಋಣ ಸಂದಾಯ ಅಂದ್ರೆ ಅವ್ರ ಪಾದ ತೊಳೆದು ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಪಾದ ತೊಳೆದು ಪೂಜೆ ಮಾಡಬೇಕು. ಖಂಡಿತ ನೀವು ಆಸೆ ಪಟ್ಟ ಮೇಲೆ ನಾವಿಲ್ಲ ಅಂತ ಹೇಳಕ್ಕಾಗತ್ತಾ?
ನಿಜವಾಗ್ಲು ನಡೆದಾಡೋ ದೇವ್ರು ಅಂದ್ರೆ ತಂದೆ ತಾಯಿ ಅಂತ ಹೇಳ್ತಾರೆ. ಅವರು ಪಾದ ಪೂಜೆ ಮಾಡಿದಿರಾ. ನಮ್ಮ ತಂದೆನ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ತಂದೆನ ಒಂದು ದೊಡ್ಡ ಮಟ್ಟಕ್ಕೆ ಇವರು ಪ್ರತಾಪ್ ಅಪ್ಪ ಅಂತ ಹೇಳಿ ಗುರ್ತಿಸ್ಬೇಕು. ಈಗೇನು ಒಂದು ಸ್ವಲ್ಪ ನನ್ನ ಮೇಲೆ ಒಂದಷ್ಟು ಅಭಿಪ್ರಾಯ ಇದೆ, ಅದನ್ನು ತೊಡೆದಾಕಿ ನಮ್ಮ ಅಪ್ಪನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಕೂರಿಸ್ಬೇಕಂತ ನನಗೆ ಆಸೆ ಇದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಅಪ್ಪ ರಾಜ ಅಂತ. ನಮ್ಮ ಅಪ್ಪ ಯಾವತ್ತಿದ್ರು ನಂಗೆ ರಾಜಾನೇ. ನಮ್ಮ ಅಪ್ಪ ರಾಜ ನಂಗೆ. ನಾವು ಬದುಕಿದಾಗ ಇಷ್ಟು ನೋಡಿದ್ವಲ್ಲ ಅಷ್ಟು ಸಾಕು. ಆಗ್ಲಪ್ಪ, ಹಿಂಗೆ ಯಾವಾಗ ಖುಷಿಯಾಗಿರಿ. ಗಗನ, ಪ್ರತಾಪ್ ಅವ್ರ ಫ್ಯಾಮಿಲಿ ಇನ್ಯಾರಿದ್ದಾರೆ? ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಹೆಂಗೆ ಏಂಜಲ್ಸ್ ಇದೀವೋ, ಪ್ರತಾಪ್ ಅವ್ರ ಫ್ಯಾಮಿಲಿಯಲ್ಲೂ 3 ಜನ ಏಂಜಲ್ಸ್ ಇದ್ದಾರೆ. ಸೊ ಕರ್ಕೊಂಡು ಬಂದ್ಬಿಡ್ತೀನಿ. ಪ್ಲೀಸ್. ಓಹೋ ಹೋ ಹೋ ಹೋ, ಇವರೇನ ಏಂಜಲ್ಸು? ಇವರೇ. ಅಯ್ಯೋ, ಏನ್ ಇಷ್ಟು ಎಲ್ಲ ಯಂಗ್ಸ್ಟರ್ಸ್ ಕರ್ಕೊಂಡ್ ಬಂದಿದ್ರಲ್ಲ. ಪ್ರತಾಪ್ ಎಲ್ಲ ನಿಮ್ ತಂಗಿನ? ಅದೇ ರೀತಿ ಇವರು ಗುಂಡಮ್ಮ ಅಜ್ಜಿ ಅಂತ. ಗುಂಡಮ್ಮ. ಇವರು ತುಳಸಮ್ಮ ಅಂತ. ಇವರು ಗೌರಮ್ಮ ಅಂತ. ಗೌರಮ್ಮ. ಹೇಗನ್ಸತ್ತೆ ಮೊಮ್ಮಗ ಈ ತರ ಟಿವಿಲೆಲ್ಲ ಬಂದಿರೋದು? ಸಂತೋಷ ಕಣಪ್ಪ ನನ್ಗೆ. ಇನ್ನೇನಪ್ಪ, ಬರ್ತಾ ಇರೋದು ಭಾರಿ ಸಂತೋಷ. ಅಜ್ಜಿ, ಡ್ರೋನ್ ಪ್ರತಾಪ್ ಅವ್ರು ಲವ್ ಮ್ಯಾರೇಜ್ ಆಗ್ಬೇಕಾ ಅರೇಂಜ್ ಮ್ಯಾರೇಜ್ ಆಗ್ಬೇಕಾ? ಲವ್ ಮ್ಯಾರೇಜ್. ಏನೇನು? ನಿಮ್ಮನ್ನೇ ಆಗ್ಬೇಕು. ಇವ್ರು ಗಗನ ಅವರು ಇಷ್ಟನಾ ನಿಮಗೆ? ತುಂಬಾ ಇಷ್ಟ. ಬಟ್ ಸಿಡ್ಕಿ ಮುಂಗೋಪಿ ಯಾವ ಸಿಡ್ಕಿ ಆದ್ರೂ ನಮ್ಗೆ ತುಂಬಾ ಇಷ್ಟ. ಅಜ್ಜಿ, ನಾನು ಸಿಟಿ ಹುಡುಗಿ. ಸಿಟಿ ಹುಡುಗಿ ಆದ್ರೂ ನಮ್ಮ ಹಳ್ಳಿ ವಾತಾವರಣ ನಿಮ್ಗೆ ತೋರ್ಕೊಡ್ತೀನಿ ಬಮ್ಮ. ಸಿಟಿ ಲೈಫಿಗೆ ಅಡ್ಜಸ್ಟ್ ಆಗ್ತೀರಾ ನೀವು? ನಾವು ತೋರ್ಕೊಡ್ತೀವಿ. ಪ್ಲೀಸ್ ಕೂಲಿಂಗ್ ಗ್ಲಾಸ್ ಬರ್ಲಿ. ಐ ಲವ್ ಯು ಆಲ್ ಅನ್ನಿ. ಅಯ್ಯಯ್ಯೋ, ಐ ಲವ್ ಯು ಆಲ್ ಅನ್ನಿ. ಅಯ್ಯಯ್ಯೋ, ಲವ್ ಯು ಲವ್ ಯು. ಅಂತೂ ಇಂತೂ ಡ್ರೋನ್ ಪ್ರತಾಪ್ ಅವ್ರ ಫ್ಯಾಮಿಲಿ ಈಗಾಗಲೇ ಸಾಕಷ್ಟು ಸರಿ ಬೇರೆ ಬೇರೆ ತರ ನೋಡಿದಿರಿ. ಬಟ್ ಇವತ್ತು ಇನ್ನು ಬೇರೆ ತರನೇ ನೋಡಿದ್ವಿ. ಖುಷಿ ಆಯ್ತಾ ಪ್ರತಾಪ್? ತುಂಬಾ ಖುಷಿ ಆಯ್ತು. ಎಸ್ ರಚ್ಚು. ಅದ್ಭುತ. ನಾನು ಒಬ್ಳಿಗೆ ಇಲ್ಲ, ಎಲ್ರಿಗೂ ತುಂಬಾನೇ ಇಷ್ಟ ಆದಂತ ಒಂದು ಕುಟುಂಬ ಇದು. ಅಂದ್ರೆ ಅವನು ಏನೇನ್ ಹೇಳ್ಕೋಬೇಕು ಹೇಳಬೇಕು ಅನ್ನೋದು ಅವ್ರ ತಂದೆ ತಾಯಿಗೆ ಹಲವಾರು ಬಾರಿ ಹೇಳಿರ್ತಾನೆ. ಬಟ್ ಒಂದೊಂದು ವೇದಿಕೆ ಒಂದೊಂದು ಪದಗಳು ಚೇಂಜ್ ಆಗಿರುತ್ತೆ. ಕೆಲವೊಂದು ಇಮೋಷನ್ಸ್ ಆಗಿರ್ಬೋದು, ಇಲ್ಲ ಒಂದು ಸಿನಾರಿಯೋ ಚೇಂಜಸ್ ಇರುತ್ತೆ. ಸೊ ಈ ವೇದಿಕೆಯಲ್ಲಿ ಅವನು ಒಂದ್ಸತಿ ಸಾರಿ ಕೇಳ್ಬೋಣ ಅಂತ. ಬಟ್ ನೀನೇನ್ ಪ್ರಾಮಿಸ್ ಮಾಡಿದೆ ಅಲ್ವಾ ಸ್ಟೇಜ್ ಮೇಲೆ, ನಮ್ಮಪ್ಪ ನನಗ್ ರಾಜ, ನನ್ ರಾಜನ್ ತರನೇ ನಾನ್ ನೋಡ್ಕೊಳ್ತೀನಿ ಅಂತ, ಅದನ್ನ ನೀನ್ ಪ್ರಾಮಿಸ್ ಮಾಡಿದ್ಯಾ ಅಂದ್ಮೇಲೆ ಕೀಪ್ ಅಪ್ ಯೋರ್ ಪ್ರಾಮಿಸ್. ಶೋರ್ ಮ್ಯಾಮ್. ಆಸ್ ಯು ಸೆಡ್, ಡೋಂಟ್ ಸ್ಪೀಕ್, ಶೋ ಇಟ್ ಥ್ರೂ ಯೋರ್ ವರ್ಕ್. ಶೋರ್ ಮ್ಯಾಮ್. ಇನ್ನ ರವಿ ಸರ್ ತುಂಬಾ ಎಮೋಷನಲ್ ಕ್ಯಾರೆಕ್ಟರ್ ಅವನು. ಜೀವನದಲ್ಲಿ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಇಷ್ಟೇ ನಮ್ಮ ಪ್ರಪಂಚ. ಈ ಪ್ರಪಂಚ ನಮ್ಗೆ ಏನಾಗಬಾರ್ದು ಅಷ್ಟೇ. ಈ ಪ್ರಪಂಚ ಚೆನ್ನಾಗಿರ್ಬೇಕು. ಯಾವತ್ತು ಹೊರಗಿನ ಪ್ರಪಂಚದ ಬಗ್ಗೆ ತುಂಬಾ ಕಾಳಜಿ ಕೊಡ್ತೀರಾ, ಅವ್ರೇನು ಹೇಳ್ತಾರೆ ಅವ್ರೇನು ಮಾಡ್ತಾರೆ ಅಂತ ಅನ್ಕೋತಿರೋ, ನಿಮ್ಮ ಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಿಮ್ಮಲ್ಲಿ ಮನಸ್ಸು ತೆರೆದು ಮಾತಾಡಿದ್ರಲ್ವಾ, ಅದು ತುಂಬ ಮುಖ್ಯ. ಪ್ಲಸ್ ಇವತ್ತೇನೇ ಕಣ್ಣೀರು ಬಂದಿದ್ರು ಕೂಡ ಅದು ಆನಂದ ಕಣ್ಣೀರಾಗಿರ್ಬೋದು. ನಿಮ್ಮ ಮನಸ್ಸಲ್ಲಿ ನೋವೆಲ್ಲ ಇವತ್ತು ಆಚೆ ಬಂದುಬಿಡುತ್ತೆ. ಇವತ್ತಿಂದ ನಿಮಗೆ ಒಳ್ಳೆಯ ದಿನಗಳು ಶುರು ಆಗುತ್ತೆ. ನನಗೆ ಖುಷಿ ಆಗಿದೆ ಏನಂದರೆ, ಈ ನಿಮ್ಮ ಪ್ರಪಂಚ ಇದು ನಿಮ್ಮ ಕುಟುಂಬ. ಇದು ನಗ್ನಾಗ್ತಾ ಎಷ್ಟು ದಿವಸ ಇರ್ತೀರೋ ಅಷ್ಟು ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಚೆನ್ನಾಗಿರಿ ಎಲ್ಲರೂ ಇದೇ ಥರ ನಗ್ನಾಗ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಜ್ಜಿ. ಖುಷಿ ಆಯ್ತಾ? ಖುಷಿ ಆಯ್ತು ಕಣ. ಥ್ಯಾಂಕ್ ಯು ಅಜ್ಜಿ, ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಲಾಜಸ್ ವತಿಯಿಂದ 10 ಲಕ್ಷ ವರ್ತ್ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು, ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ
ವಿಸ್ತರಿಸಿದ್ದಾರೆ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಎಜುಕೇಶನ್ ಮೂಲಕ ಎತ್ತರಕ್ಕೆ ಬೆಳೆದಿರುವಂತ ಭೂಪತಿ, ಉತ್ತರ ಕರ್ನಾಟಕದ ಹುಲಿ, ಉಲ್ಲಾಸ್ ಅಂಡ್ ಕೊಡಗಿನ ಬೆಡಗಿ ಪವಿ ಪೂವಪ್ಪ. ಉಲ್ಲಾಸ್, ನೀ ನಿಜ ಹೇಳು, ಇವತ್ತು ನಿಮ್ ಫ್ಯಾಮಿಲಿ ಬರ್ತಾ ಇರೋದು ಖುಷಿ ಆಗ್ತಿದ್ಯಾ, ಭಯ ಆಗ್ತಿದ್ಯಾ? ಒಂದ್ ಕಡೆ ಖುಷಿ ಆದ್ರೆ ಒಂದ್ ಕಡೆ ಬಹಳ ದುಃಖ ಇರುತ್ತೆ. ಈ ಖುಷಿ ಭಯದ ನಡುವೆನೆ ಫ್ಯಾಮಿಲಿ ಬರ್ಮಾಡ್ಕೊಂಬೋಣ. ಪವಿ ಕರ್ಕೊಂಡ್ ಬರ್ತೀರಾ? ಬಾಯ್. ಇವರು ಉಲ್ಲಾಸ್ ಅವ್ರ ತಂದೆ ನಮಸ್ತೆ ಪಾ. ಮಾಂತೇಶ್ ಅಂತ, ಅವ್ರ ಉಲ್ಲಾಸ್ ಅವ್ರ ತಾಯಿ ಈರಮ್ಮ ಅಂತ, ಉಲ್ಲಾಸ್ ಅವ್ರ ವೈನಿ ಶಿಲ್ಪ ಅಂತ, ಅವ್ರ ಮಗಳು ಆರುಷಿ ಅಂತ, ಅಂಡ್ ಅವ್ರ ಅತ್ತೆ, ಓಕೆ, ಅಂಡ್ ಮಗ, ಅವ್ರ ಅತ್ತೆ ಅವ್ರ ಮಗ, ಅಂಡ್ ಅವ್ರ ಫ್ರೆಂಡ್ಸು ಶರಣ್ ಅಂತ, ಅವ್ರ ಜೊತೆ ಉಲ್ಲಾಸ್ ಜೊತೆ ರೀಲ್ಸ್ ಮಾಡ್ತಾರೆ, ಅಂಡ್ ಅವ್ರ ಫ್ರೆಂಡ್ಸ್ ಜಗದೀಶ್ ಅಂತ ಮತ್ತೆ ಹರೀಶ್ ಅಂತ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಫಸ್ಟ್ ಅವ್ರ ಫ್ರೆಂಡ್ಸನ್ನ ಕೇಳ್ಬೇಡ, ಇವನ್ ಬಗ್ಗೆ ಗೊತ್ತಾಗುತ್ತೆ. ಖಂಡಿತ ಸರ್, ಕೇಳ್ತೀನಿ ಸರ್. ಅದಕ್ಕಿಂತ ಮುಂಚೆ ಅಮ್ಮ ಏನೋ ತಂದಿದ್ರಿ, ಏನು? ಪವಿ ಅವರಿಗೆ ನಾವು ನಮ್ಮ ಕಡೆಯಿಂದ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಶೇಂಗಾದ ಹೋಳಿಗೆ ಮತ್ತು ಚಕ್ಕಿ ಮತ್ತು ಶೇಂಗಾದ ಉಂಡಿಗಳನ್ನ ತಂದಿದ್ದೇವ್ರಿ, ಮತ್ತು ಕಾಲ್ ಚೈನ್ ಅನ್ನ ತಂದಿದ್ದೇವೆ ಅವ್ರಿಗೆ. ಕಾಲ್ ಚೈನು? ಶೇಂಗಾ ಹೋಳಿಗೆ, ಒಬ್ಬೊಬ್ಬ ಶೇಂಗಾ ಉಂಡೆ, ವಾವ್. ರವಿ ಸರ್ ಹೇಳಿದ್ದಾರೆ ಫಸ್ಟ್ ಫ್ರೆಂಡ್ಸ್ ಇಂದನೇ ಶುರು ಮಾಡೋಣ ಅಂತ. ಹೌದೌದು, ನಿಜ ಹೇಳ್ಬೇಕಾದ್ರೆ ಫ್ರೆಂಡ್ಸ್ ಇವತ್ತು ಅವನ ಬಗ್ಗೆ. ನಾವು ಹೇಳುವುದಲ್ಲ ಸತ್ಯ, ನಾವು ಹೇಳೋದೆಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ, ಸತ್ಯವನ್ನಲ್ಲದೆ ಬೇರೆನೂ ಹೇಳೋದಿಲ್ಲ. ಉಲ್ಲಾಸ್ ಬಗ್ಗೆ ಎಲ್ಲಾ ಹೇಳ್ತೀವಿ, ಉಲ್ಲಾಸ ಬಗ್ಗೆ ಎಲ್ಲ ಹೇಳ್ತೀವಿ, ಇಂಚಿಂಚು ಹೇಳ್ತೀವಿ, ಇಂಚಿಂಚು ಹೇಳ್ತೀವಿ. ಆಯ್ತು. ಶರಣ ಪಾಟೀಲ್ ಹೇಳಿ, ಒಂದು ಸತ್ಯ ಹೇಳಿ, ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಸತ್ಯ ಹೇಳಿ. ಒಂದು ಎರಡಲ್ಲ ಸರ್, ಟೋಟಲ್ ಈಗ ನಾವು ಏನ್ ಮಾಡ್ತೀವಿ ಸರ್, ನಮ್ಗೆ ಒಂದು 10 ಪಟ್ಟು ಹೆಚ್ಚೆ ಮಾಡ್ಯಾನ ಸರ್ ಎಲ್ಲ. ಯಾವ್ದಾರ ಒಂದು ತುಂಟಾಟ ಹೇಳಿ ನೋಡೋಣ, ಕಾಲೇಜು ಸ್ಕೂಲಲ್ಲಿ ಮಾಡಿರೋದು. ಅದೇ ಸರ್, ನಾಲ್ಕು ಎರಡು ಹುಡುಗಿಗೆ ಆನ್ಲೈನ್ ಹೊಡಿತಿದ್ದೆ. ಮುಂದಿನ ಫ್ರೆಂಡ್ ನೀವೊಂದು ಸತ್ಯ ಹೇಳಿ. ಇಲ್ಲ, ಯಾವಾಗಲೂ ಇವರು ಚಿಲ್ಡಲ್ಲೇ ಇರ್ತಾರೆ, ಅಂದ್ರೆ ಸ್ವಲ್ಪ ಕೋಲ್ಡ್ ಅಲ್ಲೇ ಇರ್ತಾರೆ. ಚಿಲ್ಡ್? ಇಲ್ಲ, ಆ ಚಿಲ್ಡ್ ಅಲ್ಲ ಸರ್. ಯಾವಾಗಲೂ ಚಿಲ್ಡ್ ಆಗಿರ್ತಾರೆ ಅಂತ. ಇಲ್ಲ ಸರ್, ಚಿಲ್ಡ್ ಅದಕ್ಕೆ ಅಂದ್ರೆ ಅದೇ ಒಂದು ಪಕ್ಷಿ ಮೀನ್ ಹಿಡ್ಕೊಂಡು ಹೋಗ್ತಾ ಇರುತ್ತಲ್ಲ. ಇಲ್ಲ ಸರ್, ಶಾಂತ ಸ್ವಭಾವದವರು. ಶಾಂತ ಸ್ವಭಾವ ಅಂತೂ ರವಿ ಸರ್ ಶಾಂತ ಸ್ವಭಾವ ಆಗ್ಲೊತ್ತಲ್ಲಿ ನೈಟ್ ಅಲ್ಲಿ ಹೇಳಿ. ಇಲ್ಲ ಸರ್, ಅವಾಗಲೂ ಹೆವಿ ಶಾಂತ ಸ್ವಭಾವ ಸರ್, ಏನು ಫೋನ್ ಮಾಡಲ್ಲ ಯಾರಿಗೂ. ನೀವೆಷ್ಟು ಚಿಲ್ಡ್ ಆಗಿರ್ತೀರಿ ಅವಾಗ? ರಾತ್ರಿ 10 ಗಂಟೆ ಮೇಲೆ ಒಂದು ಫೋನ್ ಆಗತ್ತ ಅಲ್ಲ ರೀ, ನಿಜ ಹೇಳ್ರಿ, ತಲೆ ಮೇಲೆ ಕೈ ಇಟ್ಟಿದ್ಮೇಲೆ ನಿಜ ಹೇಳ್ಬೇಕು. ನೈಟ್ ಎಲ್ಲಿ ಹೋಗ್ತೀರಾ, ಏನ್ ಮಾಡ್ತೀರಾ ಹೇಳಿ. ಸರ್, ಡೈಲಿ ಸ್ವಲ್ಪ ಅಮಶುಣಿ ಅಂತ ಇರ್ತಾವಲ್ಲ ಸರ್, ಸ್ವಲ್ಪ ಅಮಶುಣಿಗೆ ಮಾಡ್ತಿರ್ತಾನೆ ಸರ್, ಸ್ವಲ್ಪ ಎಲ್ಲ ಮಾಡದೇ ಹೇಳತ್ತೆ. ಡೈರೆಕ್ಟ್ ಹೇಳಿದ್ರೆ ಸರ್, ನಾಳೆಗೆ ಮತ್ತೆ ನಮ್ಮ ಕ್ಲಾಸ್ ಹೋಗ್ತಾನೆ ಸರ್ ಹೊರಗಮ್ಮ. ಅಮ್ಮ ನೀವು ಹೇಳಿ, ಇವನ ಬಾಲ್ಯ ಹೇಗಿತ್ತು ಹೇಳಿ. ಭಾಳಷ್ಟು ವಿಚಿತ್ರವಾಗಿ ಐತ್ರಿ ಒಂದು, ಯಾಕಂದ್ರೆ ಹಿರಿಯ ಮಗನು ಭಾಳಷ್ಟು ಹೈಟ್, ಇವನಿಗೆ ಅವನಿಗೇನ ವ್ಯತ್ಯಾಸ, ಭಾಳಷ್ಟು ವ್ಯತ್ಯಾಸ ಅದ. ಒಂದು ಹೈಟ್ ಚೆನ್ನಾಗ್ಯದ. ಇವ ಎರಡನೇ ಮಗು ಏನು ಇವನು ಅವನಷ್ಟೇ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಆರು ಹುಟ್ಟದಾಗ ಭಾಳಷ್ಟು ಫ್ಯಾಟ್ ಆಗಿದ್ದ. ಬರ್ಬರ್ತಾ ಅವನು ಏನು ಮಾಡ್ದ, ಬತ್ತಗೋತ ಬಂದು. ಆ ನಂತರ ಇವನು ಹಾಗೆ ಅವನಿಗೆ ದವಾಖಾನೆ ತೋರಿಸಿದಾರೆ, ಮಿರಜ್ಕ ದವಾಖಾನೆ. ಡಾಕ್ಟರ್ ಹೇಳಿದ್ರು, ನೋಡಮ್ಮ ಅವನು ಹೈಟ್ ಕಡಿಮೆ ಇದ್ರು ಪರವಾಗಿಲ್ಲ, ಅವನ ಬುದ್ಧಿ ಭಾಳಷ್ಟು ಚುರುಕಾಗೈತಿ, ಇಂಟೆಲಿಜೆಂಟ್ ಅದನ, ನೀವೇನು ವಿಚಾರ ಮಾಡಬೇಡ್ರಿ ಅಂತ ಹೇಳಿದ್ರು. ಈ ಮಗುವಿನಿಂದ ನಾನು ಅಂದ್ರೆ ಅವನು ದೇಹದಿಂದ ಸದೃಢತೆ ಇರಲಿಲ್ಲ ಅಂದ್ರು ಈ ಬುದ್ಧಿಯಿಂದಲೇ ಮುಂದೆ ಬರಲಿ ನನ್ನ ಮಗು ತಿಳ್ಕೊಂಡು ಅವನಿಗೆ ಅಭ್ಯಾಸದ ಜೊತೆ ಅವ ಏನಂತ ಅನ್ನೋದನ್ನೆಲ್ಲ ಅವನಿಗೆ ಸಹಕಾರ ಕೊಟ್ಕೋತಾ ಬಂದೇವ್ರು ಅವನಿಗೆ. ಸರ್ ನೀವು ಹೇಳಿ. ಅವನ ಬಗ್ಗೆ ಭಾಳ ಚಿಂತೆ ಇತ್ತು ನಮಗೆ. ಏನಪ್ಪ ಇಷ್ಟು ಹುಟ್ಟಿದ, ಮುಂದೆ ಹೆಂಗೆ ಏನೋ ಅವನು ಬದುಕು ಅನ್ನುವಂಥದ್ದು ಒಂದು ನಮ್ಗೆ ಕೊರಗಿತ್ತು. ಈ ಸದ್ದ ನೋಡಿದ್ರೆ ನಮಗೆ ಆ ಚಿಂತೆ ನಮಗಿಲ್ಲ. ಹೌದಾ? ಅವನ ಮಾತನ್ನೇ ನಾವು ಕೇಳುವಂಥ ಸ್ಥಿತಿ ಬಂದುಬಿಟ್ಟಿತ್ತು ಈಗ. ಆದ ಕಾರಣ ಈ ಜಿ ಕನ್ನಡ ವೇದಿಕೆಯಿಂದ ಭಾಳ ಬೆಳಕಿಗೆ ಬಂದಾನ, ಮುಂದೆ ಹೋಗ್ತಾನ, ಮುಂದೆ ಅವನ ಫ್ಯೂಚರ್ ಒಳ್ಳೆಯ ರೀತಿ ಆಗ್ತೈತಿ ಅಂತ ನಮಗೊಂದು ಭರವಸೆ. ಏನ್ ಅನ್ಸುತ್ತೆ ನಿಮ್ಮ ಮಗನ ಸಾಧನೆ ಬಗ್ಗೆ ಹೇಳಿ. ಈಗ ಅವನ ಜೀವನಕ್ಕೆ ಬದುಕಿಗೆ ಬೇಜಾರಿಲ್ಲ, ಎಲ್ಲರಾಗಿ ಅವನು ಮ್ಯಾರೇಜ್ ಆಗಬೇಕು,
ಬದುಕನ್ನು ರೂಪಿಸ್ಕೋಬೇಕು. ನಾವು ತಂದೆ ತಾಯಿ ಎಷ್ಟು ದಿವಸ ಅವನ ಜೊತೆ ಇರೋಕ್ಕೆ ಸಾಧ್ಯತೆ, ಮುಂದಾದರೂ ಒಂದು ದಿವಸ ಅವನು ಸ್ವತಂತ್ರವಾಗಿ ಬದುಕು ಮಾಡಬೇಕಲ್ಲ, ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಆ ದೇವರು ಎಲ್ಲಿಗೆ ಹಚ್ತಾನೋ ಏನು ಅವನ ಆಶೀರ್ವಾದ ಅವನ ಮೇಲೆ ಇರಲಿ ಅಂಥೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೆ. ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ? ಉಲ್ಲಾಸ್ ಅವ್ರಿಗೆ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ, ಸೊ ಐ ಗೆಸ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ ನಾನು. ಯಾರಿದು? ಪರಿಚಯ ಮಾಡಿಕೊಡಿ ಉಲ್ಲಾಸ್. ಇವಳು ನಮ್ಮ ಅತ್ತೆ ಪಪ್ಪನ ತಂಗಿ. ಅಮ್ಮ ನಮಸ್ತೆ. ನಮಸ್ತೆ. ಉಲ್ಲಾಸ್ ನಿಮ್ಗೆ ಎಷ್ಟು ಇಷ್ಟ ರೀ? ಅಷ್ಟು ಇಷ್ಟ ರೀ ನಮಗೆ. ನೀವು ಪ್ರೋಗ್ರಾಮ್ ಎಲ್ಲ ನೋಡ್ತಾರೆ, ಎಲ್ಲ ನೋಡ್ತೀವಿ. ನೀವು ಎಲ್ಲ ನೋಡ್ತ ಬರ್ರಿ ಅಂತ ಅವ್ರನ್ನು ಹೇಳ್ತೀವ್ರಿ. ಚಲೋ ಆತ್ರಿ, ನಿಮ್ ಜೋಡಿ ಮಾತಾಡಿ ಬಹಳ ಖುಷಿ ಆತ್ರಿ. ನಿಮ್ಮಲ್ಲ ಅವ್ರೆ ಹೇಳಿ, ಉಲ್ಲಾಸ್ ಅಂದ್ರೆ ನಿಮ್ಗೆ ಬಹಳ ಇಷ್ಟನಾ? ಹಾ, ಭಾಳ ಇಷ್ಟ. ಎಷ್ಟು ಇಷ್ಟ? ಭಾಳ ಇಷ್ಟ ಅಂದ್ರೆ ಇಷ್ಟ. ಹೌದಾ? ಯಾಕೆ ಇಷ್ಟ ನಿಮ್ಗೆ ಉಲ್ಲಾಸ್ ಅಂದ್ರೆ? ಅವ್ನು ನೋಡಿದ್ರೆ ನನಗೆ ಭಾಳ ಇಷ್ಟ. ಯಾಕಂದ್ರೆ ಅವ್ನು ಪ್ರೋಗ್ರಾಮ್ ನೋಡಿದ್ರೆ ಅವ್ನು ಭಾಳ ಇಷ್ಟ. ಅವನೇನಾದ್ರು ಊರಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗತ್ತಾ? ನನಗೆ ಬೇಜಾರಾಗ್ತದೆ. ಒಂದು ದಿನ ಫೋನು ಮಾಡಿಲ್ಲ, ಯಾಕೆ ನೋಡ್ತೇನೆ ಅವ್ರಿಗೆ ಹಚ್ಚಿ ಕೊಡು, ನಾವು ಮಾತಾಡ್ತೀನಿ. ಯಾಕೋ ಮಾಡಲ್ಲ ಫೋನು? ಇಲ್ಲ ಮಮ್ಮಿಗೆ ಬಿಸಿ ಇರ್ತಾನೆ ಸಾಯಂಕಾಲದ ಅವನು, ಫೋನೆಲ್ಲ ಮಾಡೋಕ್ಕಾಗಲ್ಲ. ಫೋನೆಲ್ಲ ಮಾಡೋಕ್ಕಾಗಲ್ಲ, ಬಿಸಿ ಇರ್ತಾನೆ. ಅದು ಯಾವ ತರ ಹುಡುಗಿ ಬೇಕು ಉಲ್ಲಾಸ್ಗೆ? ಅವಂಗ ಹೊಂದ್ಕೊಂಡು ಹೋಗಂಗೆ ಇರ್ಬೇಕು. ಹೊಂದ್ಕೊಂಡು ಹೋಗಂಗಿರ್ಬೇಕು. ನಿಮಗೆ ಕಾನ್ಫಿಡೆನ್ಸ್ ತುಂಬಿ ನಿಮಗೆ ಮೋಟಿವೇಟ್ ಮಾಡೋದಕ್ಕೆ ಅಂತಾನೆ ನಿಮ್ಮ ಹಾಗೆ ನಿಮ್ಮ ಒಬ್ಬರು ಸ್ನೇಹಿತರು ಬರ್ತಾ ಇದ್ದಾರೆ, ಇಬ್ರು ಸಂಸಾರಸ್ಥರು ಬರ್ತಾ ಇದ್ದಾರೆ. ಕರೆಣ ವೇದಿಕೆ ಮೇಲೆ ಯಾರಣ? ಲೆಟ್ಸ್ ವೆಲ್ಕಮ್ ಬರ್ಕತ್ ಅಲಿ ಅಂಡ್ ಫ್ಯಾಮಿಲಿ ಅಂಡ್ ಸಂಜು ಬಸಯ್ಯ ಅಂಡ್ ಫ್ಯಾಮಿಲಿ. ಬರ್ಕತ್ ಅಲಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓ ಹೋ 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 ಸಂಜು ಬಸಯ್ಯ ಅವರು ಕೂಡ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಎಸ್ ಬರ್ಕತ್ ಅಲಿ ಅವರೇ, ನೀವೇ ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡಿಕೊಡಿ, ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ. ಇವಳು ನಮ್ಮ ಹೆಂಡತಿ ರೇಷ್ಮಾ ಅಂತ. ಯಾ ಬಾತೆ. ಇವಳು ನನ್ನ ದೊಡ್ಡ ಮಗಳು ಮದಿಹಾ ಅಂಜುಮ್ ಅಂತ. ಅರೆ ವಾ, SLC ಓದ್ತಾಳೆ. ಯಾ ಬಾತೆ. ಇವಳು ಜವೇರಿಯಾ ಅಂತ, ಎರಡನೇ ಮಗಳು, 9th ಸ್ಟ್ಯಾಂಡರ್ಡ್. 15-16 ವರ್ಷ ಆಗಿದೆ ಮದುವೆ ಆಗಿ. ಹ್ಯಾಪಿ ಆಗಿದ್ದೀವಿ, ಮಸ್ತ್ ಝೂಮ್ ಆಗಿದ್ದೀವಿ. ಝೂಮ್ ಆಗಿರ್ಬೇಕು ಅಷ್ಟೇ. ನೀವು ಪರಿಚಯ ಮಾಡ್ಕೊಡಿ. ನನ್ನ ಧರ್ಮ ಪತ್ನಿ ಪಲ್ಲವಿ ಅಂತ, ಮದುವೆಯಾಗಿ ನಿನ್ನೆಗೆ 2 ವರ್ಷ ಆಯ್ತು. ಹ್ಯಾಪಿ ಅನ್ನೆಸೆಸರಿ. ಥ್ಯಾಂಕ್ ಯು ಸೊ ಮಚ್. ಸಾರಿ, ಹ್ಯಾಪಿ ಆನಿವರ್ಸರಿ. ಸರಿ, ಅದು ನನಗೆ ಒಂದೊಂದ್ಸಲ ಬಂದ್ಬಿಟ್ಟು ಸತ್ಯ ಬಂದ್ಬಿಡುತ್ತೆ. ಇಲ್ಲ ಅಂದ್ರೆ ಭರ್ಜರಿ ಬ್ಯಾಚುಲರ್ಸ್ಗೆ ಫೋನ್ ಬಂದಾಗ ನೆನಪಿಸ್ಕೊಂಡಿದ್ದು ಅದೇ. ಹೋದ ವರ್ಷ ಮದುವೆಯಾಗಿ 2-3 ದಿವಸಕ್ಕೆ ಒಂದು ವಾರಕ್ಕೆ ಫೋನ್ ಮಾಡಿದ್ರು. ಅವಾಗ ಫ್ಯಾಮಿಲಿ ರೌಂಡ್ ಇತ್ತು. ಅವಾಗ ಹೊಸ್ದಾಗೆ ಮದುವೆ ಆಗಿದ್ದು ಬಂದಿದ್ವಿ. ಅವಾಗ ಮನೆಯ ಮಗಳು ಅಂತ ಉಡಿ ತುಂಬಿಕೊಂಡು ಕರ್ಕೊಂಡಿದ್ರು. ಈ ವರ್ಷ 2ನೇ ವರ್ಷ, ನಿನ್ನೆಗೆ 2 ವರ್ಷ ಆಯ್ತು. ಮತ್ತೆ ಫೋನ್ ಮಾಡಿ ಇವತ್ತು ಕರೆದಿದ್ದಾರೆ, ಬಹಳ ಖುಷಿ ಆಯ್ತು. ಧನ್ಯವಾದಗಳು. ಇವತ್ತು ಬಂದಿರೋ ಉದ್ದೇಶ ಯಾವುದಕ್ಕೂ ಅಂಜಕ್ ಹೋಗ್ಬೇಡಣ್ಣ, ಯಾವುದು ನಿರಾಶೆ ಆಗಲ್ಲ. ಹುಟ್ಟಿ ಬಂದ್ಮೇಲೆ ಹುಟ್ಟಿಸಿದೇವ್ರು ಯಾವತ್ತು ಹುಲ್ಲು ಮೇಸಕ್ ಹೋಗಲ್ಲ. ನಮಗಾಗಿ ಏನಾರ ಒಂದು ಕಾದು ಇಟ್ಟಿರ್ತಾನ. ಯಾವುದಕ್ಕೂ ಟೆನ್ಷನ್ ಹೋಗ್ಕೋಬೇಡ. ನನಗೆ ಇಂಥ ಹುಡಿ ಸಿಕ್ಕೈತೆ ಅಂದ್ ನಿನಗೆ ಇಂಥ ಹುಡಿ ಸಿಗುದಿಲ್ಲೇನೋ. ಅದು ಮಾತು. ಏನೆಲ್ಲ ಶ್ರಮ ಪಟ್ಟಿದ್ರೆ ಫಲ ಸಿಗುತ್ತೆ ನೋಡು. ಒಂದ್ ಇಷ್ಟಪಟ್ಟು ಮದುವೆ ಆದ್ವಿ. ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು, ಸಂಜು ಬಸಯ್ಯನು ಲವ್ ಮ್ಯಾರೇಜ್ ಆಗಿರೋದು. ನೀನು ಒಂದು ಲೈನ್ ಹೊಡಿ, ಬಿಡಬೇಡ. ಹಠಾನ ಮಾಡಬೇಕು, ಪಡಿಬೇಕು. ಛಲ ಅನ್ನೋದು ಮನುಷ್ಯನಲ್ಲಿ ಇರಬೇಕು. ಏನಾದ್ರೂ ಪಡಿಬೇಕು, ಏನಾದ್ರೂ ಮಾಡ್ಬೇಕಂತ ಮಾಡು. ತಪ್ಪು, ಹೊಸ ತಪ್ಪು ಮಾಡು. ಅವಾಗ ಏನಾದ್ರೂ ಒಂದಾಗುತ್ತೆ. ರಂಕದಾದಾಗೇನೆ ಮದುವೆ ಆಗೋದು, ಇಲ್ಲ ಅಂದ್ರೆ ಮದುವೆ ಆಗಲ್ಲ. ನೀನೇ ಪ್ರಯತ್ನ ಪಡಬೇಕು. ನಾವು ಪ್ರಯತ್ನ ಎಷ್ಟು ನಾವು ಪಡ್ತೀವೋ ದೇವರು ನಮಗೆ ಫಲ ಹತ್ರ ತಗೊಂಡು ಬರ್ತಿರ್ತಾನೆ. ಒಂದಲ್ಲ ಒಂದಿನ ಫಲ ಸಿಗುತ್ತೆ. ನಿಮಗೆ ಒಳ್ಳೆ ಫಲನೇ ಸಿಕ್ಕಿದೆ, ಗೊತ್ತಾಯ್ತು ಬನ್ನಿ. ರೇಷ್ಮಾ ಅವ್ರೆ, ನೀವ್ ಹೇಳಿ, ಏನ್ ನೋಡಿ ಇಷ್ಟಪಟ್ರಿ ಬರ್ಕತ್ತಲಿ ಅವ್ರನ್ನ? ನನಗೆ ಅವ್ರಂದ್ರೆ ತುಂಬಾ ಇಷ್ಟ. ಯಾಕೆ ಇಷ್ಟ ಅಂದ್ರೆ ನಮ್ಮ ಅತ್ತೆ ಮಗ ಬೇರೆ, ನಮ್ಮ ಸ್ವಂತ ಅತ್ತೆ ಮಗ. ಹಂಗಾಗಿ ನನಗೇನಂದ್ರೆ ನಮ್ಮ ಸಂಬಂಧ ಮತ್ತೆ ನಮ್ಮ ಯಜಮಾನ್ರ ಜೊತೆ ನಾನು ಇದ್ರೆ ಇನ್ನೂ ಚೆನ್ನಾಗಿರ್ತೀನಿ. ಉದ್ದ ಇರೋರು ಏನ್ ಮಾಡ್ತಾರೆ, ಕುಳ್ಳಿಕ್ಕಿತ್ತೆ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ತುಂಬಾ
ಅದು ರೇಷ್ಮಾರೆ, ನಿಜವಾಗ್ಲೂ ನೀವು ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ಆದರ್ಶ, ನೀವು ಸ್ಫೂರ್ತಿ, ನೀವು ಖುಷಿ ಆಗುತ್ತೆ. ನಿಜವಾಗ್ಲೂ ನಿಮ್ಮಂಥವರೆಲ್ಲ ಇರ್ಬೇಕ್ರಿ ನಮ್ಮ ಸಮಾಜದಲ್ಲಿ. ಆ ನಂಬಿಕೆ, ಆ ಉತ್ಸಾಹ, ಆ ವಿಶ್ವಾಸ. ಥ್ಯಾಂಕ್ ಯು. ನಿಮ್ಮಂಥವ್ರು ಇದಿರಲ್ಲ ಈ ಪ್ರಪಂಚದಲ್ಲಿ, ಅದನ್ನ ನೋಡಿ ಖುಷಿ ಆಗುತ್ತೆ ನಂಗೆ. ಥ್ಯಾಂಕ್ ಯು ಮಾ. ನೀವು ಅನ್ಯತಾ ಭಾವಿಸ್ಬೇಡಿ, ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ಆಯ್ತಾ. ಪಲ್ಲವಿ ಅವ್ರೆ, ನೀವು ಹೇಳಿ, ನೀವೇನ್ ನೋಡಿ ಇಷ್ಟಪಟ್ರಿ? ಅವ್ರ ಮನಸ್ಸು ನೋಡಿ ಇಷ್ಟಪಟ್ಟಿನ್ರಿ, ಅದನ್ನ ಬಿಟ್ರಿ 5 ವರ್ಷ ಲವ್ ಮಾಡಿವಿ, ಮತ್ತೆ ಮದುವೆಯಾಗಿ 2 ವರ್ಷ ಆಯ್ತು. ಕರೆಕ್ಟಾಗಿ 7 ವರ್ಷ ಆಯ್ತು ಅವ್ರಿಗೆ ಭೇಟಿಯಾಗಿ. ಅದು ಮತ್ತೆ ಅದಕ್ಕಿಂತ ಮುಂಚೆನೂ ಭೇಟಿ ಇದ್ವಿ, ಎಲ್ಲ ಗೊತ್ತಿದ್ದಿದೆ ಐತ್ರಿ. ಏನು ಅವ್ರು ಸ್ಟೇಟ್ ಫಾರ್ವರ್ಡ್ ಧೈರ್ಯದಿಂದ ಮಾತಾಡ್ತಾರ, ನಮಗೂ ಧೈರ್ಯ ತುಂಬ್ತಾರ. ಇಂಥ ಗಂಡನ ಪಡಿಬೇಕಂದ್ರೆ ನಾನು ಪುಣ್ಯ ಮಾಡೀವಿ. ಡೈರೆಕ್ಟ್ ಆಗಿ ಕೇಳ್ತೀನಿ ನಿಮ್ಮನ್ನ, ಸಮಾಜದಲ್ಲಿ ಇವಾಗ ಇವ್ರನ್ನ ಎಷ್ಟು ಆಡ್ಕೋತಾರೋ ನಿಮ್ಮನ್ನು ಅಷ್ಟೇ ಆಡ್ಕೋಬಹುದು ಜನ. ಏನು ಕುಳ್ಳನ್ ಮದ್ವೆ ಆಗಿದೆ ಹಾಗೆ ಹೇಗೆ, ಅವಾಗ ಏನ್ ಅನ್ಸುತ್ತೆ ನಿಮ್ಗೆ? ನೀವ್ ಏನ್ ಉತ್ತರ ಕೊಡ್ತೀರಿ? ಮೊದ್ಲಿಂದ ಅಂತಲ್ರಿ, ಈಗೂ ಆಡ್ಕೊಂತಾರ, ಈಗೂ ಮಾತಾಡ್ತಾರ. ಅದು ಮಾತಾಡೋದು ಬಾಯಿಗಂತ್ರ ಏನೂ ಆಗಂಗಿಲ್ಲ, ಅವ್ರು ಮಾತಾಡ್ತಾನೆ ಇರ್ತಾರ. ಬಟ್ ನಮ್ಮಿಬ್ರು ರಿಲೇಶನ್ಶಿಪ್ ಚೆನ್ನಾಗಿದ್ರೆ ಸಾಕು, ಇನ್ನೊಬ್ರು ತಗೊಂಡು ನಾವೇನ್ ಮಾಡಕ್ಕಾಗತ್ತೆ ಹೇಳ್ರಿ? ನಾವಿಬ್ರು ಚೆನ್ನಾಗಿದೀವಿ ಸಾಕು, ನಮ್ಗೆ ನಾವಿಬ್ರು ಸುಖವಾಗಿದ್ರು ಸಾಕು. ಸಾಕು, ಮತ್ತೆ ಇನ್ನೇನ್ ಬೇಕು? ಉಲ್ಲಾಸ್, ಇವೆಲ್ಲ ಮಾತು ಕೇಳಿಸ್ಕೊಂಡೆ ಅಲ್ವಾ? ಈಗ ಹೇಳಿ ಅಂತಿದ್ಯಲ್ಲ, ನಮ್ಗೆ ಯಾರು ಕೊಡ್ತಾರೆ, ಎಲ್ಲಿ ಸಿಗ್ತಾರೆ? ಈಗಲಾದ್ರೂ ಜೀವನದಲ್ಲಿ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತಾ? ಬರೋಬ್ಬರಿ ಬಂತಣ್ಣ, ಬರೋಬ್ಬರಿ ಬಂತು. ವೆರಿ ಗುಡ್. ರಚ್ಚು, ಈ ಒಂದು ಅದ್ಭುತವಾದ ಫ್ಯಾಮಿಲಿ ಬಗ್ಗೆ ಏನ್ ಹೇಳ್ತೀರಿ? ಏನ್ ಹೇಳಲಿ, ಅವರೆಲ್ಲ ಬಂದು ಅವನಿಗೆ ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡಿದ್ದಾರೆ. ಅವನಿಗೆ ಪ್ರಾಬ್ಲಮ್ ಇದ್ದಿದೆ, ನಂಗೆ ಯಾರು ಹುಡುಗಿ ಕೊಡ್ತಾರೆ ಅನ್ನೋದು ಒಂದು ಬಿಟ್ರೆ, ಅದರ್ವೈಸ್ ಈಸ್ ವೆರಿ ಹ್ಯಾಪಿ ಇನ್ ಹಿಸ್ ಲೈಫ್. ಇನ್ನೇನು ಕೊರತೆ ಇಲ್ಲ, ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅವನಿಗೆ. ಈಗೇನಿದ್ರು ಒಳ್ಳೆ ಹೆಂಡತಿ ಸಿಗ್ಬೇಕು, ಒಂದು ಒಳ್ಳೆ ಮುದ್ದಾದ ಸೊಸೆ ಸಿಗ್ಬೇಕು ಅವರಿಗೆ. ಇನ್ನೇನ್ ಹೇಳಿ, ಸಾಕಲ್ವಾ? ಸಿಗ್ತಾರೆ, ಸಿಕ್ಕೇ ಸಿಗ್ತಾರೆ 100%. ಹೋಪ್ಸ್ ಮಾತ್ರ ಕಳ್ಕೋಬಾರ್ದು ಅಷ್ಟೇ ಅಲ್ವಾ? ಥ್ಯಾಂಕ್ ಯು ರಚ್ಚು. ಇನ್ನ ಇವನ ಆಪ್ತ ಗುರುಗಳಾದಂತಹ ಅವನು ಅಲ್ಲಿಂದ ಒಂದು 100 ಸರಿ ತಲೆ ಅಲಾಡಿಸ್ಬಿಟ್ಟ. ನಿಮ್ಗೋಸ್ಕರ ಒಂದು ದೇವಾಲಯ ಕಟ್ಟಿನಿ ಸರ್ ಹೃದಯದಲ್ಲಿ. ಒಟ್ಟಿನಲ್ಲಿ ನನಗೆ ನಿನ್ನ ತಾಯಿ ನೋಡಿದ ತಕ್ಷಣ ಖುಷಿ ಆಗೈತೆ ಕಣ. ಅವರಿಬ್ಬರು ಮುಖದಲ್ಲಿ ನೋಡು ನಗು ಇದೆ ಯಾವಾಗಲೂ. ಅವರಿಬ್ಬರು ಮುಖದಲ್ಲಿ ಜಿಗುಪ್ಸೇನೂ ಇಲ್ಲ, ಏನೂ ಇಲ್ಲ. ನಮಗೆ ನಮ್ಮ ಮಗ ಅಷ್ಟೇ, ಹೆಂಗಿದ್ರು ಚಂದಾನೆ. ಫಸ್ಟ್ ಅದನ್ನ ತಲೆಯಲ್ಲಿ ಇಟ್ಕೋಬೇಕು ನೀವು. ಫಸ್ಟ್ ಆಫ್ ಆಲ್ ನೀವು ಯಾಕೆ ಹೈಟ್ ಬಗ್ಗೆ ಕೊರಗ್ತೀರಾ? ಏನು ಕೊರಗೋ ನೆಸೆಸಿಟಿ ಇಲ್ಲ. ಎಲ್ಲರಿಗೂ ಒಂದು ಜೀವನ ಅವ್ರು ಹೇಳಿದ್ರಲ್ಲ, ಅಷ್ಟು ಜನ ಎಲ್ಲೋ ಒಬ್ರು ಇರಲೇಬೇಕಲ್ವಾ? ಒಟ್ಟಿನಲ್ಲಿ ಇವತ್ತು ನಿನಗೆ ನೋಡು, ಅವ್ರು ಏನಾರ ಆಗಲಿ ನಿನಗೊಂದು ಒಳ್ಳೆ ಹೆಸರಿಟ್ಟವ್ರು ಕಣ, ಉಲ್ಲಾಸ್ ಅಂತ ಅಲ್ವಾ? ಹೆಸರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನಿನಗೆ ಹುಮ್ಮಸ್ಸು, ಇವರು ಉತ್ಸಾಹ ಕೊಡೋಕೆ ಇಬ್ರು ಬಂದು ತೋರಿಸಿದ್ದಾರೆ, ಒಂದು ಎಕ್ಸಾಂಪಲ್ಸ್ ಥರ ಬಂದು ತೋರಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ನಾವು ನಮ್ಮ ಮೈಂಡ್ ಸೆಟ್ಟಲ್ಲಿ ಬ್ಲಾಕ್ ಮಾಡ್ಕೋಬಾರ್ದು. ನಾವು ಪಾಸಿಟಿವ್ ಆಗಿ ಪ್ರಾಕ್ಟಿಕಲ್ ಆಗಿ ಇರ್ಬೇಕು. ನಾವು ಯೋಚನೆ ಮಾಡೋದ್ರಲ್ಲಿ ಪ್ರಾಕ್ಟಿಕಲ್ ಆಗಿ, ನಾವೇ ಬ್ಲಾಕೇಜ್ ಮಾಡ್ಕೊಂಡ್ರೆ ಬರೋದಿಲ್ಲ. ಅದಷ್ಟೇ, ಮೈಂಡ್ ಸೆಟ್ ಫ್ರೀ ಆಗಿರಬೇಕು. ಓಕೆ, ಆಗಲಿ, ಒಳ್ಳೇದಾಗುತ್ತೆ ಬಿಡ. ಅಲ್ಲೇನಾ? ಒಳ್ಳೆ ಸ್ನೇಹಿತರಿದ್ದಾರೆ, ಒಳ್ಳೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ನಿಮ್ಗೆ ಉತ್ಸಾಹ ಕೊಡೋಕೆ ಬಂದಿದ್ದಾರೆ. ಅಪ್ಪ ಅಮ್ಮಗಿಂತ ಬೇಕೇನೋ ಪ್ರಪಂಚ ನಮಗೆ. ಒಳ್ಳೆ ಸ್ನೇಹಿತರು ಸಂಪಾದನೆ ಮಾಡಿದ್ಯಾ, ಇದಕ್ಕಿಂತ ಏನು ಬೇಕು ಅಲ್ವಾ? ಒಳ್ಳೇದಾಗಲಿ. ಲೆಟ್ ಅಸ್ ಆಲ್ ಹೋಪ್ ಫಾರ್ ದಿ ಬೆಸ್ಟ್. ನಿಜವಾಗ್ಲೂ ಮತ್ತೊಮ್ಮೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಜನ್ಮಭೂಮಿ ಗಡಿನಾಡಾದ್ರು ಕರ್ಮಭೂಮಿ ಕರುನಾಡು ಅಂತ ಜೀವನ ಸಾಗಿಸ್ತಾ ಇರುವಂತ ನಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಥಾಪ ಹಾಗೂ ಅವರ ಮೆಂಟರ್ ವಿಜಯ ಲಕ್ಷ್ಮಿ. ಪ್ರೇಮ್ ಸರ್, ಏನ್ ಸಮಾಚಾರ? ಅದೇ ಸರ್, ಇವತ್ತು ಅದೇ ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಈ ದೊಡ್ಡ ಸ್ಟೇಜ್ ಅಲ್ಲಿ ಅಪ್ಪ ಅಮ್ಮನ ಕರ್ಕೋಬೇಕಂತ ಆಸೆ ಇತ್ತು. ಸೊ ಫೈನಲಿ ಟೈಮ್ ಬಂದಿದೆ. ಅಮ್ಮ ಯಾವ್ದಾನ ಸ್ಟೇಜ್ ಅಲ್ಲಿ ಬಂದಿರ ಇದುವರೆಗೂ? ಯಾವ್ದು ಬಂದಿಲ್ಲ ಸರ್, ಇದೇ ಫಸ್ಟ್. ನಂದು ಇದೇ ಫಸ್ಟ್ ಸ್ಟೇಜ್, ಅಮ್ಮನಿಗೂ ಇದೇ ಫಸ್ಟ್ ಸ್ಟೇಜ್. ಬಾದೆ, ಖುಷಿನಾ? ತುಂಬಾ ಖುಷಿ ಸರ್. ವೆರಿ ಗುಡ್. ನೀನ್ ಹೇಳಮ್ಮ, ಎಷ್ಟು ಕಷ್ಟ ಆಯ್ತು ಅವ್ರ ಫ್ಯಾಮಿಲಿನೆಲ್ಲ ಒಟ್ಟಿಗೆ ಕೂಡ್ಸೋದು? ಒಂಥರ ಕಷ್ಟ ಅನ್ನೋದಕ್ಕಿಂತ ತುಂಬಾ ಇಷ್ಟಪಟ್ಟು ಬರ್ತಿದ್ದಾರೆ ಎಲ್ರು. ನಾವು ನೋಡಕ್ ಅಷ್ಟೇ ಇಷ್ಟಪಟ್ಟು ಕಾಯ್ತಾ ಇದೀವಿ. ಎಸ್. ಯಾರು ಬರ್ತಾ ಇದಾರೆ ಮೊದ್ಲು ಅವರ ಫ್ಯಾಮಿಲಿ ಮೆಂಬರ್ಸ್. ಹೌದಾ? ಸೊ ಅವ್ರನ್ನ ಕರ್ಬಿಡೋಣ ಅಂತ ಕರ್ಕೊಂಡ್ಬಂದ್ಬಿಡ್ವಿ.
ಅಮ್ಮ ನಮಸ್ತೆ. ನಮಸ್ತೆ. ಈಗ ಇವ್ರ ಪರಿಚಯ ಯಾರು ಮಾಡ್ಕೊಡ್ತೀರಿ? ನೀವ್ ಮಾಡ್ಕೊಡ್ತೀರಿ, ಇವ್ರು ಮಾಡ್ಕೊಡ್ತಾನೆ? ನಾನೇ ಮಾಡ್ಕೊಡ್ತೀನಿ ಸರ್. ಇವರು ಪ್ರೇಮ್ ಅವರ ತಾಯಿ ಕಮಲಾ ತಾಪ, ಕಮಲಾ ತಾಪ. ಇವರು ರಾಜು ತಾಪ ಅವರಪ್ಪ, ಇವರು ಪ್ರಕಾಶ್ ತಾಪ ತಮ್ಮ. ಈ ಕಡೆ ಬರೋದು. ಗೋಪಾಲ ಏನ್ ತಿಂತೀಯಪ್ಪ? ರಾಗಿ ಮುದ್ದೆ. ಅವನ್ ತಿಂತಾನೆ. ನೋಡ್ಲಾ ತಮ್ಮ, ನಾನು ತಿನ್ನಲ್ಲ, ಅದಕ್ಕೆ ನಾನು ಹಿಂಗಾಗ್ಬಿಟ್ಟಿದ್ದೀನಿ. ನೀನ್ ಗೋಧಿ ಮುದ್ದೆ ಮೈದಾ ಮುದ್ದೆ ತಿಂತಾ ಇರ್ತೀಯ, ಅದಕ್ಕೆ ಹಿಂಗಾಗಿದೆ. ಪವರ್ ಗೊತ್ತಿಲ್ಲ, ರಾಗಿ ಮುದ್ದೆ ಪವರ್ ಗೊತ್ತಿಲ್ಲ ಅವಂಗಿನ್ನ. ಗೋಪಾಲ್, ಭರ್ಜರಿ ಬ್ಯಾಚುಲರ್ಗೆ ನೀನೇ ಬರ್ಬೋದಿತ್ತಲ್ಲೋ. ಇವಾಗ ಬಂದಿದ್ದೀನಿ ಸರ್, ಈ ನಮ್ಮ ಮಾತು ನಮ್ಮವನು ಕಟ್ಕೊಂಡ್ ಸಾಕಾಗೋಯ್ತೈತೆ ಕಣೋ. 15 ಮಾತಾಡ್ದೆ. ಹೌದಾ ಹೌದಾ ಇಲ್ಲ ಇಷ್ಟೇ ಮಾತಾಡೋದು. ಏನ್ ಮಾಡೋದು ರಜ ನೀನು? CNC ಆಪರೇಟರ್. CNC ಆಪರೇಟರ್, ವೆರಿ ನೈಸ್. ಅಮ್ಮ ಹೇಳಿ ಸರ್. ಏನ್ ಮುದ್ದಾಗಿದ್ದೀರ್ರಿ ನೀವು, ನಿಜವಾದ ನೋಡಕ್ ಬಹಳ ಖುಷಿ ಆಗತ್ತಪ್ಪ. ಏನೇ ಹೇಳಿ, ನಿಮ್ ಜೋಡಿ ನೋಡಕ್ಕೆ ಅದ್ಭುತವಾಗಿದೆ. ಸರ್ ಏನಿವತ್ತು ಹೊಸ ಟೋಪಿ ಹಾಕ ಬಂದ್ಬಿಟ್ಟಿದ್ರಲ್ಲ, ಏನ್ ಕತೆ ಇದು? ಅದು ನಮ್ದು ನೇಪಾಲ್ ಕಲ್ಚರ್ ಇದು. ನಮ್ದು ಸಾನ್ ಅದು ನಮ್ದು ಎಲ್ಲ ಮದುವೆಗೆ ಎಲ್ಲರಿಗೆ ಯಾರಿಗೆ ಮದುವೆ ಮಾಡಿದ್ರೆ ಇದೇ ಜನ ಫಸ್ಟ್ ಟೋಪಿ ಹಾಕ್ಬೇಕು. ಯಾರಿಗೆ ಮದುವೆ ಮಾಡಿದ್ರು ಟೋಪಿ ಹಾಕ್ತೀರಾ? ಟೋಪಿ ಹಾಕ್ಲೇ ಹಾಕ್ಬೇಕು. ನಮ್ದು ಸಾನ್ ಟೋಪಿ ಅಂದ್ರೆ ಅಲ್ದ ಸಾನ್, ನೇಪಾಲ್ಗೆ ಸಾನ್. ವೆರಿ ನೈಸ್ ಸರ್. ಏನ್ ರವಿಚಂದ್ರ ಸರ್ಕನ ತಗೋ ಬಂದಿದ್ದೀನಿ ಟೋಪಿ ನೇಪಾಳಿಂದ. ರವಿ ಸರ್ಗೂ ಟೋಪಿ ಹಾಕ್ತಾ ಇದ್ದೀರಾ? ನೀವು ಒಬ್ಬರೇ ಬಾಕಿ ಇದ್ದಿದ್ದು ಹಾಕಿ ಇಟ್ಟು. ನಮ್ ನೇಪಾಲ್ ಕಲ್ಚರ್ ಎಲ್ಲರಿಗೂ ಟೋಪಿ ಹಾಕಿದ್ದೆ, ಅದಕ್ಕೆ ನಮ್ ಆಸೆ ಇತ್ತು ಸರ್ಕನ ಹಾಕೋಣ ಅಂತ. ದಯವಿಟ್ಟು ಯಾರು ಅದನ್ನ ಅನ್ಯತಾ ಭಾವಿಸ್ಬೇಡಿ. ಅವರು ಟೋಪಿ ಹಾಕಿ ಅಲ್ಲಿ ನಮ್ಗೆ ಹೆಂಗೆ ಪೇಟನೋ ಅಲ್ಲಿ ಟೋಪಿ, ಅವ್ರು ಅದನ್ನ ಗೌರವಯುತವಾಗಿ ಹೇಳ್ತಾ ಇದ್ದಾರೆ. ಬಟ್ ಅವ್ರ ಪಾಪ ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ. ಎಲ್ಲಿದೆ ಅಮ್ಮ ಅದು ಟೋಪಿ? ಅಮ್ಮ ಕನ್ನಡ ಹೆಂಗೆ ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ ನೀವು, ಹೇಗೆ? ಕರ್ನಾಟಕದಲ್ಲಿ ಬಂದು ಕರ್ನಾಟಕ ಭಾಷಾ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ, ಜಾಸ್ತಿ ಬರಲ್ಲ. ಯಾಕೆಂದ್ರೆ ಇದು ನಮ್ಮ ಮಗಕ್ಕೆ ದಿವಸ್ ಫ್ಯಾನ್ ಇಂದನ ತುಂಬಾ ಫೇಮಸ್ ಮಾಡಿದ್ದಾರೆ. ಯಾಕೆಂದ್ರೆ ದಿವಸ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ದಿವಸ್ ಜನಗಳಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಫಸ್ಟ್ ನಮ್ಮ ಮಗ ಬೇರೆ ಹಾರ್ನ ಆಡ್ತಾ ಇದ್ದಾರೆ, ಫೇಮಸ್ ಆಗಿಲ್ಲ. ದಿವಸ್ ಆಡಿದ್ದು ಆವಾಗಿಂದ ದಿವಸ್ ಫ್ಯಾನ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮಗಕ್ಕೆ. ಅದಕ್ಕೋಸ್ಕರ ನಮ್ಮ ಮಗ ಇಲ್ಲಿ ತಗ ಬಂದಿದ್ದಾರೆ. ಚಿಕ್ಕದಿಂದ ಆಸೆ ಇತ್ತು ನಮ್ಮ ಮಗಕ್ಕೆ. ಎಲ್ಲ ನಮ್ ಜನ ಏನಂತಾರೆ, ನಿಮ್ ಮಗ ಏನ್ ಮಾಡಲ್ಲ, ದೊಡ್ಡ ಮಗ ಸುಮ್ನೆ ಮಾತಾಡ್ತಾರೆ, ಕೆಲ್ಸ ಏನ್ ಮಾಡಲ್ಲ. ಚಿಕ್ಕ ಮಗ ಮಾತ್ರ ಕೆಲ್ಸ ಮಾಡ್ತಾರೆ, ನಿಮ್ ಮನೆ ನೋಡ್ತಾರೆ. ನಿಮ್ ದೊಡ್ಡ ಮಗ ಏನ್ ಮಾಡಲ್ಲ ಅಂತ ಜನ ಇವ್ರಿಗೆ ಬೈತಾರೆ. ನಾನು ಇವ್ರಿಗೆ ಬೈತೀನಿ, ನೀವು ಕೆಲ್ಸ ಮಾಡಲ್ಲ ಅಂದೆ ನಮ್ಮ ಮನೆ ಹೆಂಗೆ ನೋಡಿತೀರಾ ಅಂತ ನಾವು ಇವ್ರಿಗೆನ ಬೈತಾ ಇರ್ತೀನಿ. ಈಗ ನೋಡಿ ಇಷ್ಟು ದೊಡ್ಡ ಮನ್ಸದಲ್ಲಿ ತಗೋ ಬಂದಿದ್ದಾರೆ. ಇವ್ರಿಗೆ ತುಂಬಾ ಆಸೆ ಇತ್ತು ಚಿಕ್ಕದಿಂದ. ಮಮ್ಮಿ ನೋಡಿ ನೀವು ಈಗ ಬೈತಿದ್ದೀರಾ, ನೋಡಿ ಒಂದಿನ ನಿಮ್ಗೆ ದೊಡ್ಡ ಮನ್ಸದಲ್ಲಿ ನಿಮ್ಗೆ ತೋರಿಸ್ತೀನಿ ಅಂತ ಈಗ ಈ ದಿನ ಬಂತು ನೋಡಿ. ಈಗ ಎಲ್ಲ ಈ ಮನ್ಸಿಗೆ ದೊಡ್ಡ ಮನ್ಸಿಗೆ ತೋರಿಸಿದ್ದಾರೆ. ತುಂಬಾ ತುಂಬಾ ಥ್ಯಾಂಕ್ಸ್ ಮಗ, ಹಂಗೆ ಒಳ್ಳೆ ಆಗಲಿ. ಮೊದಲು ನಾವು ದಿವಸ್ ಫ್ಯಾನ್ಗಳಿಗೆ ತುಂಬ ತುಂಬ ಧನ್ಯವಾದ. ಜಿ ಕನ್ನಡಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಯಾಕೆಂದ್ರೆ ಇಲ್ಲಿ ಇಷ್ಟು ದೊಡ್ಡ ಮನಸ್ಸದಲ್ಲಿ ನಮಗೆ ಇಲ್ಲಿ ಕರ್ಕ ಬಂದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಜಿ ಕನ್ನಡಕ್ಕೆ. ಆಮೇಲೆ ಜನಗಳಿಗೆ ತುಂಬ ತುಂಬ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ನಿಮ್ಮ ತಾಯಿ, ಖುಷಿ ಆಗತ್ತೆ. ಇಬ್ರು ಸೇರಿ ಹಾಡು ಹೇಳ್ತೀರಾ? ಯಾವ ಹಾಡು ಹೇಳ್ತೀರಾ? ಕರಿಯಾ ಮೂವಿದು ಹಾಡ್ತೀವಿ ಸರ್. ಓ ದೇವ ಇಂದು ಅವಳಿಲ್ಲಿ ಬಂದು ತಾನಾಗಿ ಎಲ್ಲ ಹೇಳಲಿ, ಇಂದದರೋನು ನಾ ಹೇಳಲೇನು, ಆ ಧೈರ್ಯ ಇಲ್ಲ ನನ್ನಲ್ಲಿ. ಮಾತಿಂದ ಮೌನ ಮರೆಯಾಗಲಿ, ನನ್ನ ತನಬಿಲ್ಲ ಕಲಿದೆನು ನಾನಿಲ್ಲ, ಈಗಿಂದು ಹಾಗೆ ಇಲ್ಲ. ನನ್ನಲ್ಲಿ ನೀನೆಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ, ವೆರಿ ನೈಸ್. ಎಸ್, ಏನೋ ಗಿಫ್ಟ್ ತಂದಿದ್ರಿ, ಏನದು? ನಾವು ಇಲ್ಲಿ ರಚಿತಾ ಮ್ಯಾಮ್ಗೆ ನೋಡ್ಬೇಕಂತ ಬಂದಿದ್ದೀನಿ. ರಚಿತಾ ಮ್ಯಾಮ್ಗೆ ಮುಟ್ಬೇಕು ಅಂತ ಆಸೆ ಇತ್ತು. ನಾ ಅಲ್ಲಿ ಬರ್ತೀನಿ. ಹೋಗಿ
ಮಾತಾಡಕ್ಕೆ ಇಲ್ವಾ? ರವಿ ಸರ್ಗೂ ಹಂಗೆ ಮುಟ್ಬೇಕು ಅಂತ ಆಸೆ ಇತ್ತ ನಿಮ್ಗೆ? ಸರ್ಗೆ ನಮಸ್ಕಾರ ಮಾಡ್ತೀನಿ. ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಸೋ ಸ್ವೀಟ್ ಸರ್. ಅಮ್ಮ ಈಗ ಹೇಳಿ, ಪ್ರೇಮ್ ಬಗ್ಗೆ ಹೇಳಿ, ಹೇಗೆ ಇವನು ಬಾಲ್ಯದಲ್ಲಿ? ಅದೇ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟ ಇತ್ತು ಸರ್ ನಮ್ಮ ಮನೆಗೆ. ಯಾಕೆಂದ್ರೆ ಇವ್ರು ಏನೋ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಇಬ್ರು ಚಿಕ್ಕ ಚಿಕ್ಕ ಮಗಳು ಇತ್ತು. ಇವ್ರು ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಿರೋದು. ಆವಾಗ ಫಸ್ಟ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಲಾಸ್ ಆಗೋಯ್ತು. ಬಿಸ್ನೆಸ್ ಲಾಸ್ ಆಗಿ ಈಗ 15 ಲಕ್ಷ ಸಾಲ ಇತ್ತು. ಸಾಲ ಬಂದು ಜನಗಳು ನಮ್ಮ ಮನೆಗೆ ಬರ್ತಿದ್ದು, ಅಮ್ಮ ದುಡ್ಡು ಕೊಡಲ್ಲ, ನೀನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಯಾಕೆ ಇಸ್ಕೊ ಬಂದಿದ್ದೀರಾ ಅಂತ ತುಂಬ ಜನಗಳು ನಮ್ಮ ಮನೆಗೆ ಬಂದದ್ದು ಟಾರ್ಚರ್ ಕೊಡ್ತಿದ್ದು, ಆ ಥರ ಮಾಡಿದ್ದು. ಈ ಮಗಳು ತುಂಬ ಕಷ್ಟ ಇತ್ತು ಸರ್. ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ನಾ ಯಜಮಾನ್ ಏನು ದುಡ್ಡು ಡ್ಯೂಟಿ ಮಾಡಿದೆ 10,000 ಬರುತ್ತೆ. ತಿನ್ನಂದ ಬಾಡಿಗೆ ಕಟ್ಟಬೇಕು, ಮಗಳಿಗೆ ನೋಡಬೇಕು, ಹಾಸ್ಪಿಟಲ್ ಹೋಗ್ಬೇಕು, ಏನು ಆಗ್ತಾ ಇಲ್ಲ ಸರ್. ಆವಾಗ ತುಂಬ ತುಂಬ ಕಷ್ಟ ಇದೆ. ಹೇಳೋಕೆನ ಆಗಲ್ಲ ಸರ್. ಅದು ಹೆಂಗೆ ಮಾತಾಡಬೇಕು ಅಂದ ಅದು ಬರ್ತಾ ಇಲ್ಲ ಅದೇ ಸರ್, ಅದು ನಮ್ಮ ಸಾಲ ಇದ್ದಾಗ ಫೈನಾನ್ಸ್ ಅವರೆಲ್ಲ ಮನೆ ಹತ್ರ ಬರೋರು, ದುಡ್ಡು ಕೇಳೋರು. ಸೊ ಅಮ್ಮನಿಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ಅವ್ರು ಪ್ಲ್ಯಾನ್ ಮಾಡಿಬಿಟ್ಟಿದ್ರು ನಮ್ಮನ್ನೆಲ್ಲ ವಿಷ ಹಾಕಿ ಹಂಗೆ ಸತ್ತೋಗ್ಬಿಡೋಣ ಅಂತ. ಸೊ ಅದಾದಮೇಲೆ ನನ್ನ ತಮ್ಮನ ವಿಷಯ ಗೊತ್ತಾಯ್ತು. ಅದು ನಾನು ಜಾಸ್ತಿ ಶೇರ್ ಮಾಡ್ಕೊಳ್ಳಲ್ಲ. ನಾನು ಹೇಳಿದ್ರಲ್ಲ ಅಮ್ಮ ನಾನು ಜಾಸ್ತಿ ಮಾತಾಡಲ್ಲ ಅಂತ. ಸೊ ನನ್ನ ತಮ್ಮನ ಹತ್ರ ಶೇರ್ ಮಾಡಿದ್ರು. ಹತ್ತದ್ಮೇಲೆ ನನ್ನ ತಮ್ಮ ಅವತ್ತೇ ಫಸ್ಟು ಇವನು ನನ್ನ ಥರನೇ ಕೆಲಸ ಮಾಡ್ತಾ ಇರಲಿಲ್ಲ. ಯಾವಾಗ ನಾ ಅಮ್ಮ ಹತ್ತದ್ಮೇಲೆ ನನ್ನ ತಮ್ಮ ಅರ್ಥ ಆದಮೇಲೆ ಅವ್ನು ಕೆಲ್ಸಕ್ಕೆ ಹೋದ. ಸೊ ಕೆಲಸ ಆದಮೇಲೆ ಹಂಗೆ ನಿಧಾನಕ್ಕೆ ಸಾಲ ತೀರಿಸಿದ್ವಿ. ಸೊ ನಾನು ಅದಾದಮೇಲೆ ಕೆಲ್ಸಕ್ಕೆ ಹೋದೆ. ರಿಯಲ್ ಎಸ್ಟೇಟ್ ಇಳಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಾಯ್ತು ಸರ್. ಯಾ ಕಷ್ಟ ಯಾರಿಗಿರಲಿಲ್ಲ. ಕಷ್ಟ ಅನ್ನೋದೇ ನೆಂಟ್ರಿದ್ದಂಗೆ ಬಂದು ಹೋಗ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಎಸ್ ವಿಜಯಲಕ್ಷ್ಮಿ, ಇನ್ನೂ ಏನಾದರೂ ಇದೆ ನಮ್ಮ ವಿಶೇಷ? ಹೌದು, ವಿಶೇಷ ಇದೆ. ಇವರ ದಾಂಪತ್ಯಕ್ಕೆ 60 ವರ್ಷ. ನಾವು ನಮ್ಮ ಸಂಪ್ರದಾಯದಲ್ಲಿ 60 ವರ್ಷ ಆಗಿರೋರಿಗೆ ಷಷ್ಠಿ ಪೂರ್ತಿ ಅಂತ ಮಾಡ್ತೀವಿ. ಈ ಆಸೆ ನಮ್ಮ ಪ್ರೇಮ್ಗೂ ಇತ್ತಂತೆ. ಅಂಡ್ ನಮ್ಮ ಕನ್ನಡದ ಸಂಪ್ರದಾಯ ಎಲ್ರಿಗೂ ತಿಳಿಸ್ಕೊಡೋದಿಕ್ಕೆ ಇವ್ರಿಗೆ ನಾವಿಲ್ಲಿ ಷಷ್ಠಿ ಪೂರ್ತಿ ಮಾಡ್ತಿದೀವಿ. ವೆರಿ ಗುಡ್, ಹಾಗೆ ಹೋಗ್ಲಿ ಆಗಿಲ್ಲ. ಸುಂದರ ಕಲ್ಯಾಣ, ಮುತ್ತು ಜೋಡಿ ಕಲ್ಯಾಣ, ಊರೆಲ್ಲ ಸೇರಿ ಮಾಡೋ ಕಲ್ಯಾಣ. ಈ ಕುಟುಂಬದ ಬಗ್ಗೆ ನಮ್ಮ ಜಡ್ಜಸ್ನ ಕೇಳೋಣ. ರಚ್ಚು, ಇಂಥ ಬ್ಯೂಟಿಫುಲ್ ಮೊಮೆಂಟ್ಸ್ ಎಲ್ಲ ಕ್ರಿಯೇಟ್ ಆಗ್ತದೆ ಇವತ್ತು ವೇದಿಕೆ ಮೇಲೆ. ಮ್ಯಾಜಿಕ್ ಇವತ್ತು. 100%. ಮೊದಲದಾಗಿ ಅವ್ರಿಗೆ ನಮ್ಮ ಭಾಷೆ ಮೇಲೆ ಇರುವಂತ ಒಂದು ಅಭಿಮಾನ, ಪ್ರೀತಿ ನಮ್ಗೆಲ್ರಿಗೂ ಖುಷಿ ಕೊಟ್ಟಿದೆ. ಅಂಡ್ ನಮಗ್ ಹೆಮ್ಮೆ, ನೀವು ಇಷ್ಟು ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಮ್ಮ ಭಾಷೆನ ಮಾತಾಡ್ತೀರಾ ಅಂತ. ಪ್ರೇಮ್ ಕೂಡ ಅವನಿಗೂ ಕೂಡ ಅಪ್ಪಟ ಕನ್ನಡದ ಹುಡುಗಿನ ಮದ್ವೆ ಆಗ್ಬೇಕು ಅನ್ನೋ ಆಸೆ. ಹೌದು. ಸೊ ಇದೇ ತರ ಮದ್ವೆ ಆಗ್ಲಿ ನಿಮ್ಗೂ ಸಹ. ಆದಷ್ಟು ಬೇಗ ನಮ್ಮ ಕನ್ನಡದ ಹುಡುಗಿ, ಆ ಹುಡುಗಿ ಕೂಡ ಡಿ ಬಾಸ್ ಫ್ಯಾನ್ ಆಗೇ ಇರಬೇಕು ನಿಮ್ಗೆ. ಅಂಥವ್ರೇ ಸಿಗ್ಲಿ ನಿಮ್ಗೆ. ಒಳ್ಳೇದಾಗ್ಲಿ, ಒಳ್ಳೆ ಕುಟುಂಬ. ಎಸ್ಪೆಷಲಿ ನಿಮ್ಮ ಬ್ರದರ್ ಕೂಡ ಅಷ್ಟೇ. ಅವ್ರು ಕನ್ನಡ ಮಾತಾಡ್ಬೇಕಾದ್ರೂ ಒಂದ್ ಸೆಕೆಂಡ್ ನನಗೆ ಶಾಕ್ ಆಯ್ತು. ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರ ನಮ್ಮ ಭಾಷೆ ಮೇಲೆ. ನಮ್ಮೂರಲ್ಲಿ ನಮ್ಮ ಭಾಷೆ ಮಾತಾಡೋದಕ್ಕೆ ಕಷ್ಟ ಬೀಳ್ತಾರೆ. ಅಂಥದ್ರಲ್ಲಿ ನೀವು ನೇಪಾಳಿಂದ ಬಂದು ಎಷ್ಟೋ ವರ್ಷ ಇಲ್ಲಿದ್ದು ಅಷ್ಟು ಸ್ಪಷ್ಟತೆಯಿಂದ ನಮ್ಮ ಭಾಷೆ ಮಾತಾಡ್ತಿರಲ್ಲ. ತುಂಬಾ ಥ್ಯಾಂಕ್ಸ್. ತುಂಬಾ 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 ಥ್ಯಾಂಕ್ಸ್. ಇನ್ನ ರವಿ ಸರ್,
ನೀವು ತುಂಬ ಚೆನ್ನಾಗಿ ಕನ್ನಡ ಮಾತಾಡಿದ್ರಿ, ತುಂಬ ಪ್ರೀತಿಯಿಂದ ಮಾತಾಡಿದ್ರಿ, ತುಂಬ ಮನಸ್ಫೂರ್ತಿಯಾಗಿ ಮಾತಾಡಿದ್ರಿ, ಮನಸ್ಸನ್ನ ಚೆಲ್ಲಿದ್ರಲ್ಲ ನೀವು. ಅದು ಈ ಭೂಮಿಗೆ ಮಣ್ಣಿಗಿರೋ ತಾಕತ್ತು, ಈ ಜನ ಕೊಟ್ಟಿರೋ ಗೌರವ ನೀವು, ಈ ಜನ ಕೊಟ್ಟಿರೋ ಸ್ಥಳ ನೀವು. ಅದಕ್ಕೆ ಋಣ ನಿಮ್ಮನ್ನು ಯಾವತ್ತೂ ಒಳ್ಳೇದಾಗತ್ತೆ ನಿಮಗೆ. ಯಾಕೆಂದರೆ ನೀವು ಡಿ ಬಾಸ್ ನೆನೆಸ್ಕೊಂಡಿದ್ದೀರಾ, ಕನ್ನಡನ ನೆನೆಸ್ಕೊಂಡಿದ್ದೀರಾ, ಇಲ್ಲಿ ಮಕ್ಕಳೆಲ್ಲ ಸೇರ್ಕೊಂಡು ನಿಮಗೆ ಮದುವೆ ಮಾಡಿಸಿದ್ದಾರೆ ಇವತ್ತು. ಇದಕ್ಕಿಂತ ಒಂದು ಒಳ್ಳೆ ಕ್ಷಣ ಏನು ಕ್ರಿಯೇಟ್ ಆಗುತ್ತೆ ನಿಮಗೆ ಅಲ್ವಾ? ಆಮೇಲೆ ನಿಮ್ಮ ಮಕ್ಕಳು ಮುದ್ದಾಗಿದೆ, ನಮ್ಮ ಚಿಕ್ಕವನು ತುಂಬ ಚೆನ್ನಾಗಿದೆ. ನೈಟ್ ಬರ ನನ್ನ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿಸ್ತೀನಿ ನಿನ್ಗೆ ಎಲ್ಲರೂ ಒಂದು ಪಾತ್ರ. ಪ್ರೇಮ್ ತಾಪನು ಚೆನ್ನಾಗಿ ಹಾಡೆಲ್ಲ ಹೇಳ್ತಾನೆ, ಡ್ಯಾನ್ಸ್ ಮಾಡ್ತಾನೆ. ಒಟ್ಟಲ್ಲಿ ನಿಮ್ಮ ಕುಟುಂಬ ತುಂಬ ಚೆನ್ನಾಗಿದೆ. ಹೀಗೆ ಕ್ಯೂಟಾಗಿ ಮುದ್ದಾಗಿರ್ರಿ. ವೆರಿ ನೈಸ್. ಪ್ರಕಾಶ್ ಥಾಪಾಗೆ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಿಂದ ರವಿ ಸರ್ ಸಿನಿಮಾದಲ್ಲಿ ಆಫರ್ ಸಿಕ್ಕಿದೆ. ಲೈಫ್ ಟರ್ನಿಂಗ್ ಪಾಯಿಂಟ್ ಇದೆ ಅನ್ಸ್ತೈತೆ ನಂಗೆ, ಯಾಕೋ ಭರ್ಜರಿ ಬ್ಯಾಚುಲರ್ ಶೋ ಬಂದ್ಮೇಲೆ. ಭಯಂಕರ ಆಫರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಗ್ಲಪ್ಪ, ಒಳ್ಳೇದಾಗ್ಲಿ. ಹಿಂಗೆ ಖುಷಿಯಾಗಿರಿ ಅಮ್ಮ, ಖುಷಿಯಾಗಿರಿ, ಸಂತೋಷವಾಗಿರಿ. ಅಂಕಲ್ ನೀವು ಅಷ್ಟೇ. ಪ್ರೇಮ್ ಇನ್ನೂ ಚೆನ್ನಾಗಿ ನೋಡ್ಕೋ ತಂದೆ ತಾಯಿನ, ಓಕೆನಾ? ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಲಾಜಸ್ ವತಿಯಿಂದ 10 ಲಕ್ಷ ವರ್ತ್ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು, ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಇವತ್ತಿನ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನಮ್ಮೆಲ್ಲ ಬ್ಯಾಚುಲರ್ಸ್ಗಳ ಸಂಬಂಧವನ್ನ ಅದ್ಭುತವಾಗಿ ಸಂಭ್ರಮಿಸಿದ್ವಿ. ಈ ಒಂದು ಸಂಭ್ರಮ ನಾಳೆನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇಷ್ಟೊತ್ತು ನೀವು ನೋಡಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ 2, ಕೋ-ಪವರ್ಡ್ ಬೈ ಸ್ಪ್ರೈಟ್. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, ಮಲ್ಲೇಶ್ವರಂ ಸುದರ್ಶನ್ ಸೇಲ್ಸ್, ಮಾರ್ಗೋಸಾ ರೋಡ್, ಬೆಂಗಳೂರು. ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, lots of love. Thank you.